ಜಿನೇಂದ್ರ ಅವರೇ ಶುರು ಮಾಡೋಣ. ಫೋನ್ ಮಾಡಿ ಕೇಳಿ. ಹಲೋ, ಶುರು ಮಾಡೋಣ ಅಂತ ಕೇಳ್ತಾ ಇದ್ದಾರೆ. ಓಕೆ ಓಕೆ, ಶುರು ಮಾಡಬೇಕು. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಅಜ್ಞಾನತಿಮಿರಾಂಧಾನಾಂ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ಜೈ ಜಿನೇಂದ್ರ. ಪ್ರಪ್ರಥಮವಾಗಿ ಜಿನೇಂದ್ರ ಭಗವಂತನಿಗೆ ಭಕ್ತಿಪೂರ್ವಕವಾಗಿ ವಂದಿಸುತ್ತಾ, ಇಂದು ಇಲ್ಲಿ ಬಂದು ಉಪಸ್ಥಿತರಿರುವ ಎಲ್ಲ ಶ್ರಾವಕ ಬಾಂಧವಗಳಿಗೂ ಸ್ವಾಧ್ಯಾಯ ಪ್ರೇಮಿಗಳಿಗೂ ನನ್ನ ಆದರಪೂರ್ವಕ, ಪ್ರೀತಿಪೂರ್ವಕ, ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾವು ಉತ್ತಮ ತಪದ ಬಗ್ಗೆ ತಿಳಿದುಕೊಳ್ಳೋಣ, ವಿಚಾರ ಮಾಡೋಣ, ಚಿಂತನೆಯನ್ನು ಮಾಡೋಣ. ಉತ್ತಮ ತಪ ಅಂದರೇನು? ಇಲ್ಲಿ ಉತ್ತಮ ಅನ್ನುವುದು ಸಂಯುಕ್ತದ ಅಸ್ತಿತ್ವವನ್ನು ಸೂಚಿಸುತ್ತದೆ. ಸಂಯುಕ್ತ ಸಹಿತವಾಗಿ ಮಾಡುವಂತಹ ತಪ ಏನಿದೆ, ಇದು ಉತ್ತಮ ತಪ. ಸಾಮಾನ್ಯವಾದಂತಹ ತಪವನ್ನು ಈ ಜಗತ್ತಲ್ಲಿ ಅನೇಕರು ಮಾಡ್ತಾ ಇರಬಹುದು. ಅದು ಕೀರ್ತಿಗಾಗಿ, ಪ್ರಸಿದ್ಧಿಗಾಗಿ, ಧನಕ್ಕಾಗಿ ಅಥವಾ ಅಧಿಕಾರಕ್ಕಾಗಿ ನಾನಾ ಬಗೆಯ ತಪಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಯಾವ ತಪವನ್ನು ಆತ್ಮ ಸಾಧನೆಗೋಸ್ಕರ, ಆತ್ಮ ಶೋಧನೆಗೋಸ್ಕರ ಮಾಡಲಾಗುತ್ತದೋ ಅದು ಉತ್ತಮವಾದ ತಪ. ಯಾವ ತಪವು ಸಂಚಿತವಾದ, ಅನಾದಿ ಕಾಲದಿಂದ ಸಂಚಿತವಾದ ಕರ್ಮ ನಿರ್ಜರಿಗೆ ಕಾರಣವಾಗಿ ಮೋಕ್ಷ ಮಾರ್ಗಕ್ಕೆ ಕಾರಣವಾಗುತ್ತದೋ, ಮೋಕ್ಷ ಪ್ರಾಪ್ತಿಗೆ ಕಾರಣವಾಗುತ್ತದೋ ಅದು ಉತ್ತಮ ತಪ. ಇದನ್ನು ಮುನಿಗಳು, ತ್ಯಾಗಿಗಳು ಈ ಉತ್ತಮ ತಪವನ್ನು ಆಚರಿಸ್ತಾ ಇರ್ತಾರೆ. ಆದರೆ ಗೃಹಸ್ಥರಾದ ನಾವು ಕೂಡ ತಪವನ್ನು, ವ್ರತ ನಿಯಮ ಅನುಷ್ಠಾನಗಳನ್ನು ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಯಾಕೆ ಅಳವಡಿಸಿಕೊಳ್ಳಬೇಕು, ಹೇಗೆ ಇದರಿಂದ ನಮ್ಮ ಜೀವನ ಮೌಲ್ಯಗಳನ್ನು ಹೆಚ್ಚಿಸಿಕೊಂಡು ಧರ್ಮಧ್ಯಾನದಲ್ಲಿ ನಿರತರಾಗಿ ನಾವು ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗಬಹುದು ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳೋಣ. ದಶಧರ್ಮಗಳಲ್ಲಿ ಈ ತಪ ಏನಿದೆ, ಇದು ಉತ್ತಮ ತಪ. ಇದು 7ನೆಯ ಧರ್ಮ. ಇದರ ಬಗ್ಗೆ ಕೆಲವು ಪಂಕ್ತಿಗಳನ್ನು ಹೇಳಲಾಗಿದೆ. ಏನು ಹೇಳ್ತಾರೆ ಅಂತಂದರೆ, ತಪದ ಡೆಫಿನಿಷನ್ ಇದರಲ್ಲೇ ನಮಗೆ ಗೊತ್ತಾಗ್ಬಿಡತ್ತೆ. ಭೋಗೋಪಭೋಗವ ತ್ಯಾಗವ ಗೈದರೆ ತಪದಲ್ಲಿ ಧ್ಯಾನವು ಧರಿಸುವುದು. ಪರದ ಇಚ್ಛೆಯ ಬಿಟ್ಟು ಆತ್ಮ ಧ್ಯಾನದಲ್ಲಿಟ್ಟು, ಪರದ ಇಚ್ಛೆಯ ಬಿಟ್ಟು ಆತ್ಮ ಧ್ಯಾನದೋಳಿಟ್ಟು
ಆತ್ಮ ಸ್ವಭಾವದಲ್ಲಿ ನೆಲೆಸುವೆನು. ದಶಧರ್ಮವು ನನ್ನ ಮನದಲ್ಲಿ ಸ್ಥಿರ ಇರೆ, ಕರ್ಮವು ನಿರ್ಜರವಾಗುವುದು. ನೋಡಿ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಇದರಲ್ಲಿ. ಭೋಗೋಪಭೋಗವನ್ನು ತ್ಯಾಗ ಮಾಡಿದರೆ ಮಾತ್ರ ತಪದಲ್ಲಿ ಧ್ಯಾನವು ಧರಿಸುವುದು. ಮತ್ತು ಪರದ ಇಚ್ಛೆಯ ಬಿಟ್ಟು, ಪರ ಅಂದರೆ ಯಾವುದು? ಈ ಆತ್ಮನನ್ನುಳಿದು ಶರೀರ ಮತ್ತು ಶರೀರಕ್ಕೆ ಸಂಬಂಧಿಸಿದ ವಸ್ತುಗಳೆಲ್ಲವೂ ಪರ. ಅನಾದಿ ಕಾಲದಿಂದ ನಾವೇನು ಮಾಡಿದ್ದೀವಿ? ಈ ಪರವನ್ನೇ ನಾನು ಎಂದು ನಂಬಿಕೊಂಡು ಅದನ್ನೇ ಆ ಅರಿವನ್ನು ಇಟ್ಟುಕೊಂಡು ನಾವೇನು ಮಾಡ್ತಾ ಇದ್ದೀವಿ? ಈ ಸಂಸಾರ ಚಕ್ರದಲ್ಲಿ ತಿರುಗ್ತಾ ಇದ್ದೀವಿ. ಎಲ್ಲಿಯವರೆಗೂ ಪರವನ್ನು ಪರ ಎಂದು ತಿಳಿಯುವುದಿಲ್ಲ ಅಲ್ಲಿಯವರೆಗೂ ಸಮ್ಯಕ್ತ್ವವಿಲ್ಲ. ಸಮ್ಯಕ್ತ್ವವಿಲ್ಲದೆ ಉತ್ತಮ ತಪ ಸಾಧ್ಯವಾಗುವುದಿಲ್ಲ. ಆತ್ಮನನ್ನು ಆತ್ಮಧ್ಯಾನದಲ್ಲೇ ಇರಬೇಕು, ಪರದ ಇಚ್ಛೆಯನ್ನು ಬಿಟ್ಟು ಅಂತ ಹೇಳಿದ್ರೆ ಆತ್ಮನನ್ನು ಆತ್ಮನ ಮೂಲಕವೇ ಆತ್ಮನಿಗೋಸ್ಕರವೇ ನಾವು ಅರಿಯಬೇಕಾಗಿದೆ. ಇಲ್ಲಿ ಬೇರೆ ಏನು ಬೆನಿಫಿಟ್ ಇಲ್ಲ ನಮಗೆ, ಬೇರೆಯವ್ರಿಗೋಸ್ಕರ ಅಲ್ಲ, ನಮಗೋಸ್ಕರನೇ. ನಾವು ಈ ಸಂಸಾರ ಚಕ್ರದಿಂದ ಮುಕ್ತರಾಗಬೇಕು ಅಂತಂದರೆ ನಾವು ಆತ್ಮನನ್ನು ಅರಿಯಬೇಕು. ನೋಡಿ, ಸುಖ ಅಂತ ಹೇಳುವಾಗ ಎರಡು ಪಾರ್ಟಿಷನ್ ಮಾಡಿದ್ರೆ, ಒಂದು ಮೋಕ್ಷ ಸುಖ, ಇನ್ನೊಂದು ದುಃಖ. ದುಃಖ ಅಂತ ಹೇಳುವಾಗ ಸಂಸಾರ ಸುಖ ಮತ್ತು ಸಂಸಾರ ದುಃಖ ಎರಡೂ ಕೂಡ ದುಃಖವೇ. ಈ ಸಂಸಾರ ಸುಖ ಅಂತ ಏನು ಹೇಳ್ತೀವಿ ಅದು ಸುಖವಲ್ಲ, ಸುಖಾಭಾಸ ಅಷ್ಟೇ. ಅದರಿಂದ ಸುಖ ಅಂತ ಹೇಳುವಾಗ ಯಾವ ಮೋಕ್ಷ ಸುಖವಿದೆಯೋ, ಅನಂತ ಸುಖ, ಅನಂತ ಜ್ಞಾನ ದರ್ಶನ ಚೈತನ್ಯಮಯನಾದ ಆತ್ಮನನ್ನು ಕಂಡುಕೊಳ್ಳುವ ಯಾವ ಸುಖ ಇದೆಯೋ ಅದು ಮಾತ್ರ ಸುಖ. ಆದ್ದರಿಂದ ಇಂತಹ ಒಂದು ಸುಖದ ಪ್ರಾಪ್ತಿಗಾಗಿ ಈ ಸಂಸಾರ ದುಃಖದಿಂದ ದೂರವಾಗಲು ಯಾವ ತಪವನ್ನು ಆಚರಿಸ್ತೇವೋ ಅದು ಉತ್ತಮವಾದ ತಪ. ಇನ್ನು ಇಂತಹ ಒಬ್ಬ ಆತ್ಮಜ್ಞಾನಿ ಹೇಗಿರ್ತಾನೆ? ಆತ್ಮನನ್ನೇ ಧ್ಯಾನಿಸ್ತಾ ಇರೋನು ಹೇಗಿರ್ತಾನೆ ಅಂತ ಮಹಾಕವಿ ರತ್ನಾಕರ ತನ್ನ ಅಪರಾಜಿತೇಶ್ವರ ಶತಕದಲ್ಲಿ ಈ ಪ್ರಕಾರ ಹೇಳ್ತಾನೆ. ನುಡಿಕಿರಿದಪ್ಪುದೂಟದೊಳರೋಚಕಮಪ್ಪುದು, ಬಾಹ್ಯಗೋಷ್ಠಿಯೊಳ್ ಸಿಡಿಮಿಡಿಯಪ್ಪುದಲ್ತೆ, ಬಹಿರಂಗದ ನೋಟಕ್ಕೆ ಕಣ್ಗಳೊಲ್ಲವ, ಕಡುಪಿನ ಕಾಲ್ಗಳಾಟ ಒಡಕಕ್ಕೊಳಗಪ್ಪುದು, ಬುದ್ಧಿ ಮುಕ್ತಿಯಂ ತುಡುಕುತಮಿರ್ಪುದಲ್ತೆ, ಪರಮಾತ್ಮರತಂಗ ಪರಾಜಿತೇಶ್ವರ. ಹೇಗಿರ್ತಾನೆ ಆತ್ಮಧ್ಯಾನಿ? ಆತ್ಮಧ್ಯಾನಿಗೆ ನುಡಿ ಕಿರಿದಪ್ಪುದು, ಮಾತು ಕಡಿಮೆ ಆಗ್ತಾ ಹೋಗುತ್ತೆ, ಮೌನವಾಗ್ತಾರೆ. ಮತ್ತು ಊಟದಲ್ಲಿ ಅರೋಚಕಮಪ್ಪುದು, ಯಾವುದೇ ಬಗೆ ಬಗೆಯಾಗಿ ರುಚಿಯಾದ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವಂತಹ ಆಕಾಂಕ್ಷೆ ಅವನಿಗೆ ಉಳಿದಿರೋದಿಲ್ಲ. ಎಲ್ಲ ರುಚಿಯೂ ಆತ್ಮನತ್ತಲೇ ಇರುತ್ತದೆ. ಇಲ್ಲಿ ನೋಡಿ, ರಸನೇಂದ್ರಿಯದ ಮೇಲೆ ಕಂಟ್ರೋಲ್ ಬಂತು ಆಗಲೇ. ಅನಶನ, ಅವಮೋದರ್ಯ, ರಸಪರಿತ್ಯಾಗ ಇವೆಲ್ಲ ಆಗ್ತಾ ಇರುತ್ತೆ ಆತ್ಮಧ್ಯಾನದಲ್ಲಿರುವಾಗ. ತಾನಾಗೇ ಆಗ್ಬಿಡುತ್ತೆ. ಈ ಊಟದಲ್ಲಿ ರುಚಿ ಇರೋದಿಲ್ಲ. ಮತ್ತು ಬಾಹ್ಯಗೋಷ್ಠಿಯೊಳ್ ಸಿಡಿಮಿಡಿಯಪ್ಪುದು ಏನು ಅಂತಂದರೆ, ಜನಸಂಪರ್ಕ ಆಗಲಿ ಅಥವಾ ಬಾಹ್ಯದಲ್ಲಿ ಗೋಷ್ಠಿಗಳಿಗೆ, ಸಭೆ ಸಮಾರಂಭಗಳಿಗೆ ಹೋಗಬೇಕು ಅನ್ನುವಂತಹ ಇಚ್ಛೆ ಅವನಿಗೆ ಆಗೋದಿಲ್ಲ. ಅಲ್ಲಿ ಸಿಡಿಮಿಡಿ ಆಗುತ್ತೆ, ಅವನಿಗೆ ಏಕಾಂತವೇ ಸುಖ ಅನಿಸುತ್ತೆ. ಇನ್ನು ಈ ಒಂದು ದೃಶ್ಯಗಳನ್ನು ನೋಡಿ ಸಂತೋಷ ಪಡುವ, ಅಂದರೆ ನಮ್ಮ ಕಣ್ಣುಗಳಿಗೆ ತೃಪ್ತಿ ಕೊಡುವ ದೃಶ್ಯಗಳನ್ನು ನೋಡುವ ಆಸೆ ಉಳಿದಿರೋದಿಲ್ಲ. ಅಥವಾ ಎಲ್ಲಿಯಾದರೂ ಅಲ್ಲಿ ಇಲ್ಲಿ ಹೋಗಿ ಅಲ್ಲಿಂದ ಬಾಹ್ಯದ ದೃಶ್ಯಗಳಿಂದ ಸಂತಸವನ್ನು ಪಡಬೇಕು, ಅಲ್ಲಿಗೆ ಹೋಗಬೇಕು ಅನ್ನುವಂತಹ ತುಡಿತ ಕಾಲುಗಳಿಗಿರುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆ ಇಂದ್ರಿಯಗಳ ಮೇಲೆ ಹತೋಟಿ ಬರುತ್ತೆ. ಎಲ್ಲ ಸುಖವೂ ಆತ್ಮನಲ್ಲೇ ಸಿಗುತ್ತಿರುವಾಗ
ಆ ಆತ್ಮ ಸುಖದ ರುಚಿಯನ್ನು ಕಂಡವನಿಗೆ ಬೇರೆ ಇಂದ್ರಿಯ ಸುಖದ ಸುಖ ಈ ಒಂದು ಬೇಕಾಗೋದೇ ಇಲ್ಲ. ಬಾಹ್ಯಗೋಷ್ಠಿಯೊಳ್ ಸಿಡಿಮಿಡಿಯಪ್ಪುದು, ಬಹಿರಂಗದ ನೋಟಕ್ಕೆ ಕಣ್ಗಳೊಲ್ಲವ, ಕಡುಪಿನ ಕಾಲ್ಗಳಾಟ ಒಡಕಕ್ಕೊಳಗಪ್ಪುದು, ಬುದ್ಧಿಯನ್ನು ತುಡುಕುತ್ತಲಿರ್ಪುದು. ಬುದ್ಧಿ ಏನು ಮಾಡ್ತಾ ಇರುತ್ತೆ? ಸದಾ ಆ ಮೋಕ್ಷವನ್ನೇ ಹುಡುಕ್ತಾ ಇರುತ್ತೆ. ಪರಮಾತ್ಮರತಂಗ ಪರಾಜಿತೇಶ್ವರ, ಯಾವನು ನಿಜವಾದ ಆತ್ಮಜ್ಞಾನಿಯಾಗಿದ್ದಾನೋ, ಆ ಪರಮಾತ್ಮನಲ್ಲಿ ಆಸಕ್ತನಾಗಿದ್ದಾನೋ ಅವನಿಗೆ ಇವೆಲ್ಲ ನಾವೇನು ಹೇಳ್ಬೋದು, ಈ ಪ್ರಕಾರ ಅವನು ಇರ್ತಾನೆ ಅಂತ ಹೇಳ್ಬೋದು. ಇವತ್ತಿನ ವಿಚಾರ ಉತ್ತಮ ತಪ. ತಾಪಂ ಸಂತಾಪೆ ಅಂತ ಹೇಳ್ತಾರೆ. ಅಂದರೆ ಚೆನ್ನಾಗಿ ತಾಪಗೊಳಿಸುವುದು ಎಂದು ಅರ್ಥ. ಯಾವುದನ್ನು ತಾಪಗೊಳಿಸುವುದು? ಶರೀರವನ್ನು ಕಾಯ ಕ್ಲೇಶವನ್ನು ನೀಡುವುದರ ಮೂಲಕ, ಪರೀಕ್ಷಗಳನ್ನು ಸಹಿಸುವುದರ ಮೂಲಕ, ವ್ರತ ನಿಯಮ ಅನುಷ್ಠಾನಗಳನ್ನು ಪಾಲಿಸುವುದರ ಮೂಲಕ ಇದನ್ನು ಸಂತಾಪಗೊಳಿಸುವುದು. ಯಾಕೆ ಸಂತಾಪಗೊಳಿಸಬೇಕು ಅಂತಂದರೆ ಕರ್ಮಕ್ಷಯಕ್ಕಾಗಿ. ಅನಾದಿ ಕಾಲದಿಂದ ಕರ್ಮಗಳ ಪರ್ವತವೇ ನಮ್ಮನ್ನು ಆವರಿಸ್ಕೊಂಡು ಬಿಟ್ಟಿದೆ. ಆದ್ದರಿಂದಲೇ ನಾವು 4 ಗತಿ 84 ಲಕ್ಷ ಯೋನಿ 99.5 ಲಕ್ಷ ಕುಲಕೋಟಿಗಳಲ್ಲಿ ಪರಿಭ್ರಮಣ ಮಾಡ್ತಾ ಪರಿಪರಿಯಾಗಿ ಪರಿತಪಿಸ್ತಾ ಇದ್ದೀವಿ. ಇದರಿಂದ ತಪ್ಪಿಸಿಕೊಳ್ಬೇಕು ಅಂತಂದರೆ ಏನು ಮಾರ್ಗ? ಉತ್ತಮ ತಪದ ಮಾರ್ಗವಲ್ಲದೆ ಬೇರೆ ಯಾವುದು ಮಾರ್ಗ ಇಲ್ಲ. ಸೊ ಇಲ್ಲಿ ತಪಸ್ಸು ಮಾಡುವಾಗ ಹೇಗೆ ಈ ಒಂದು ಸುವರ್ಣ ಕಲ್ಲು ಅಥವಾ ಹೊನ್ನು ಕಲ್ಲು ಅಂತ ಹೇಳ್ತಾರೆ. ಈ ಹೊನ್ನು ಕಲ್ಲನ್ನು ಚೆನ್ನಾಗಿ ಕಾಯಿಸಿದರೆ ಏನಾಗುತ್ತೆ? ಅದರಲ್ಲಿರುವ ಕಶ್ಮಲಗಳೆಲ್ಲ ದೂರವಾಗಿ ಅದು ಅಪ್ಪಟ ಚಿನ್ನವಾಗಿ ಪರಿವರ್ತಿತವಾಗುತ್ತೆ. ಮೊದಲು ಆ ಕಶ್ಮಲಗಳೆಲ್ಲ ದೂರ ಆಗಬೇಕು. ಆವಾಗ ನಾವು 24 ಕ್ಯಾರೆಟ್ ಗೋಲ್ಡ್ ಅಂತ ಏನು ಹೇಳ್ತೀವಿ, ಕಶ್ಮಲ ರಹಿತವಾಗಿ ಇರುತ್ತೆ. ಅದೇ ಪ್ರಕಾರ ಈ ಆತ್ಮ ಅನಾದಿ ಕಾಲದಿಂದ ಸಂಚಯಿಸಿದ ಕರ್ಮಗಳನ್ನು ಮತ್ತು ನಮ್ಮ ಕಲ್ಮಶ ಅಂದರೆ ಏನು? ಕಷಾಯಗಳು. ಈ ಕಷಾಯಗಳಿಂದಾಗಿಯೇ ನಾವು ಮನವಚನ ಕಾಯಗಳ ಯೋಗದಿಂದಾಗಿ ಕರ್ಮಾಶ್ರವ ಮಾಡಿಕೊಂಡು ಅವು ಬಂದು ಆತ್ಮ ಪ್ರದೇಶದಲ್ಲಿ ಬಂಧವಾಗ್ತಾ ಇದ್ದಾವೆ. ಆದ್ದರಿಂದ ಈ ಕಲ್ಮಶಗಳನ್ನು ನಾವು ಹೇಗೆ ದೂರ ಮಾಡಬೇಕು ಅಂತ ಅಂದರೆ ತಪಸ್ಸಿನಿಂದ. ಆದ್ದರಿಂದನೇ ಕರ್ಮಕ್ಷಯಕ್ಕಾಗಿ ವ್ರತ ನಿಯಮಗಳ ಅನುಷ್ಠಾನದಿಂದ ಶರೀರ ಕ್ಲೇಶ ಪರೀಕ್ಷಗಳನ್ನು ಸಹಿಸುವುದು ತಪ ಅಂತ ಹೇಳ್ತಾರೆ. ಆಗಲೇ ನಮ್ಮ ಆತ್ಮ ಕೂಡ ಶುದ್ಧತೆಯನ್ನು ಪಡೆಯೋದಕ್ಕೆ ಸಾಧ್ಯ ಇದೆ. ಅದನ್ನೇ ರತ್ನಾಕರ ಕವಿ ಬಹಳ ಸೊಗಸಾಗಿ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತಂದರೆ, ಬಿಡದೆ ಕಷಾಯಮಂ ಸುಡದೆ ಇಂದ್ರಿಯ ತೃಷ್ಣೆಗಳಂ ಪರೀಶಃ ಕೊಡನಿದಿರಾಗಿ ಗೆಲ್ಲದೆ. ಬಿಡದೆ ಕಷಾಯಮಂ ಸುಡದೆ ಇಂದ್ರಿಯ ತೃಷ್ಣೆಗಳಂ ಪರೀಶಃ ಕೊಡನಿದಿರಾಗಿ ಗೆಲ್ಲದೆ. ಸುಗುಪ್ತಿಗಳಂ ಪುಗದಾತ್ಮನಂ ಮಲಂ ಪಿಡಿದೊಡಲಿಂದೆ ಬೇರ್ಪಡಿಸಿ ನೋಡದೆ. ಸುಮ್ಮನೆ ಕರ್ಮಶತ್ರುವೆ ಬಿಡು ಬಿಡು ಪೋಗೆನಲ್. ಸುಮ್ಮನೆ ಕರ್ಮಶತ್ರುವೆ ಬಿಡು ಬಿಡು ಪೋಗೆನಲ್. ನುಡಿಗೆ ಪೋದಪುದೇ ಅಪರಾಜಿತೇಶ್ವರ. ಎಷ್ಟು ಚೆನ್ನಾಗಿ ಹೇಳಿದ್ದಾನೆ ನೋಡಿ. ಬಿಡದೆ ಕಷಾಯಗಳನ್ನು ಬಿಡದೆ, ಕ್ರೋಧ ಮಾನ ಮಾಯಾ ಲೋಭ ಮತ್ತು ಅದರ ಉಪಭೇದಗಳು, ಅನಂತ ಅನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ ಮತ್ತು ಸಂಜ್ವಲನ. ಸೊ ಇಷ್ಟೆಲ್ಲ ಕಷಾಯಗಳನ್ನು ಬಿಡದೆ ಮತ್ತೇನು? ಕ್ರೋಧ ಮಾನ ಮಾಯ ಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುಂವೇದ, ನಪುಂಸಕ ವೇದ, ಇವು 9 ನೋಕಷಾಯಗಳು. ಇವನ್ನೆಲ್ಲ ಬಿಡದೆ
ಸುಡದೆ ಇಂದ್ರಿಯ ತೃಷ್ಣೆಗಳ ಪಂಚೇಂದ್ರಿಯಗಳು ಮತ್ತು ಮನ ಅವು ತಮಗಿಷ್ಟ ಬಂದ ಹಾಗೆ ನಮ್ಮನ್ನು ಆಟಾಡಿಸ್ತಾ ಇದ್ದಾವೆ. ಈ ಇಂದ್ರಿಯಗಳು ಹೇಗಿವೆ ಅಂತಂದರೆ, ಈ ಇಂದ್ರಿಯಗಳನ್ನು ಎಂದಾದರೂ ತೃಪ್ತಿಪಡಿಸೋದಕ್ಕೆ ನಮಗೆ ಸಾಧ್ಯ ಇದೆಯಾ? ಅನಾದಿ ಕಾಲದಿಂದ ಇವುಗಳನ್ನು ತೃಪ್ತಿಪಡಿಸೋದ್ರಲ್ಲೇ ನಾವು ಮಗ್ನರಾಗಿದ್ದೇವೆ. ಇದು ಹೇಗೆ ಅಂತಂದರೆ, ಉರಿಯುವ ಬೆಂಕಿಗೆ ತುಪ್ಪವನ್ನು ಹಾಕ್ತಾ ಇದ್ರೆ ಅದು ಶಾಂತವಾಗುತ್ತೋ ಅಥವಾ ಇನ್ನೂ ಪ್ರಜ್ವಲಮಾನವಾಗುತ್ತೋ? ಇನ್ನೂ ಪ್ರಜ್ವಲಿಸುತ್ತೆ. ಹಾಗೆ ಈ ಇಂದ್ರಿಯಗಳನ್ನು ತೃಪ್ತಿಪಡಿಸೋದಕ್ಕೆ ನಮಗೆ ಆಗೋದೇ ಇಲ್ಲ, ಎಂದಿಗೂ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಈ ತೃಷ್ಣೆಯನ್ನೇ ನಾವು ಅಡಗಿಸಬೇಕು ಹೊರತು ಅದನ್ನು ತೃಪ್ತಿಪಡಿಸೋದಕ್ಕೆ ಹೋಗಬಾರ್ದು. ಕವಿರತ್ನಾಕರ ಹೇಳ್ತಾ ಇದ್ದಾನೆ, ಸುಡದೆ ಇಂದ್ರಿಯ ತೃಷ್ಣೆಗಳ ಪರೀಶಃ ಕೊಡನಿದಿರಾಗಿ ಗೆಲ್ಲದೆ, ದೇಹ ಮತ್ತು ಮನಸ್ಸಿಗೆ ಆಗುವ ಬಾಧೆಗಳೇನಿದೆ ಅದನ್ನು ಗೆಲ್ಲಬೇಕು. ಪರೀಶಃಗಳು ನಿಮಗೆಲ್ಲ ಗೊತ್ತಿದೆ, ಯಾವ್ಯಾವುದು? ಕ್ಷುಧೆ, ತೃಷೆ, ಕೀಟಗಳು, ಮತ್ತು ನಾಗ್ಯತ್ವ, ಸತ್ಕಾರ, ಪುರಸ್ಕಾರ ಮುಂತಾಗಿ 22 ಪರೀಶಃಗಳು ಇವೆ. ಇವುಗಳನ್ನು ಸಹಿಸದೆ ಬಿಡದೆ ಕಷಾಯಮಂ ಸುಡದೆ ಇಂದ್ರಿಯ ತೃಷ್ಣೆಗಳಂ ಪರೀಶಃ ಕೊಡನಿದಿರಾಗಿ ಗೆಲ್ಲದೆ ಸುಗುಪ್ತಿಗಳನ್ನು ಪೊಗದೆ, ಅಂದರೆ ಮನೋಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿಯನ್ನು ಪಾಲಿಸದೆ ಆತ್ಮನಂ ಮಲಂ ಪಿಡಿದೊಡಲಿಂದೆ ಬೇರ್ಪಡಿಸಿ ನೋಡದೆ, ಶರೀರನೇ ಬೇರೆ ಆತ್ಮನೇ ಬೇರೆ ಅನ್ನುವಂತಹ ಭೇದ ವಿಜ್ಞಾನವನ್ನು ಇಲ್ಲಿ ರತ್ನಾಕರ ಹೇಳ್ತಾ ಇದ್ದಾನೆ. ಅನಾದಿ ಕಾಲದಿಂದ ಏನಾಗಿದೆ, ನಾವು ಈ ಶರೀರನೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ. ಇದು ಮಿಥ್ಯಾತ್ವ. ಎಲ್ಲಿಯವರೆಗೂ ನಾನೇ ಬೇರೆ, ನಾನು ಶುದ್ಧಾತ್ಮ, ಐ ಹ್ಯಾವ್ ಇಮ್ಮೆನ್ಸ್ ಎನರ್ಜಿ, ನಾನು ಅನಂತ ಜ್ಞಾನ ದರ್ಶನ ಚೈತನ್ಯ ಸ್ವರೂಪಿಯಾದಂತಹ ಆತ್ಮ, ಈ ಶರೀರ, ಇಲ್ಲಿವರೆಗೂ ಅನೇಕ ಶರೀರಗಳನ್ನು ಧರಿಸಿದ್ದೇನೆ, ಆದ್ದರಿಂದ ನನ್ನನ್ನು ನಾನು ಕಂಡುಕೊಳ್ಳಬೇಕು ಅನ್ನುವಂತಹ ಒಂದು ಭೇದ ವಿಜ್ಞಾನ ಏನಿದೆ ಇದು ಆಗದೆ, ಭೇದ ವಿಜ್ಞಾನ ಏನು ಅಂತ ನಮಗೆ ಗೊತ್ತು, ಆದರೆ ಅದರ ಅನುಭವ ಆಗಬೇಕು. ಬರೀ ಶಾಸ್ತ್ರ ಸ್ವಾಧ್ಯಾಯದಿಂದ ಏನಾಗುತ್ತೆ, ಜ್ಞಾನ ಬರುತ್ತೆ, ಆತ್ಮನೇ ಬೇರೆ ದೇಹನೇ ಬೇರೆ ಅಂತ. ಆದರೆ ಪರೀಶಃಗಳನ್ನು ಸಹಿಸುವವರೆಗೆ, ಅದರ ಅನುಭವವಾಗುವವರೆಗೆ ನಮಗೆ ನಾನು ಆತ್ಮ, ಈ ಶರೀರ ನಾನಲ್ಲ ಅನ್ನುವ ಅನುಭವ ಆಗೋದಿಲ್ಲ. ಮಲಂ ಪಿಡಿದೊಡಲಿಂದ ಬೇರ್ಪಡಿಸಿ ನೋಡದೆ ಸುಮ್ಮನೆ ಕರ್ಮಶತ್ರುವೆ ಬಿಡು ಬಿಡು ಪೋಗೆನಲ್ ನುಡಿಗೆ ಪೋದಪುದೆ. ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಕರ್ಮಶತ್ರು ನನ್ನನ್ನು ಬಿಟ್ಟು ಹೋಗು ಅಂದರೆ ಆಗುತ್ತಾ? ಇಲ್ಲ, ಸಾಧನೆ ಮಾಡಬೇಕು, ತಪಸ್ಸು ಮಾಡಬೇಕು. ಅದನ್ನೇ ಸಮ್ಯಕ್ತ್ವ ಸಹಿತವಾದ ತಪವನ್ನು, ಈ ಭೇದ ವಿಜ್ಞಾನ ಅನುಭವ ಆಗಬೇಕು ಅಂತಂದರೆ ಈ ಸಮ್ಯಕ್ತ್ವ ಸಹಿತವಾದ ತಪವನ್ನು ನಾವು ಏನು ಮಾಡ್ತಾರೆ, ಅದು ಉತ್ತಮವಾದ ತಪ ಅಂತ ಮಹಾಕವಿ ರತ್ನಾಕರ ಹೇಳ್ತಾ ಇದ್ದಾನೆ. ಐ ಆಮ್ ನಾಟ್ ಅ ಬಾಡಿ, ಐ ಆಮ್ ಎಂಬಾಡಿಡ್, ಐ ಹ್ಯಾವ್ ಇಮ್ಮೆನ್ಸ್ ಎನರ್ಜಿ ಅನ್ನುವಂತಹ ಒಂದು ಅರಿವು ನಮಗೆ ಆವಾಗ ಆಗುತ್ತೆ. ತಪದಿಂದ ಕರ್ಮದ ಸಂವರ ಮತ್ತು ನಿರ್ಜರ, ನೂತನ ಕರ್ಮಗಳ ಬರುವಿಕೆಯನ್ನು ತಡೀತೀವಿ ಮತ್ತು ಸಂಚಿತ ಕರ್ಮಗಳ ನಿರ್ಜರೆ ಕೂಡ ಆಗ್ತದೆ. ವ್ರತ ಸಮಿತಿ ಗುಪ್ತಿ ಧರ್ಮಾನುಪ್ರೇಕ್ಷ ಪರೀಶಃ ಜಯ ಚಾರಿತ್ರೈಹಿ ಅಂತ ಆಚಾರ್ಯ ಉಮಾಸ್ವಾತಿಯವರು ತತ್ವಾರ್ಥ ಸೂತ್ರದಲ್ಲಿ ಹೇಳಿದ್ದಾರೆ. ಇನ್ನು ತಪಸಾ ನಿರ್ಜರಾಚ, ತಪಸ್ಸಿನಿಂದಲೇ ಕರ್ಮಗಳ ನಿರ್ಜರೆಯಾಗುತ್ತೆ. ಆಗ ಮೋಹಕ್ಷಯ, ಮೋಕ್ಷ ಪ್ರಾಪ್ತಿ ಆಗುತ್ತೆ. ಮತ್ತೊಂದು ತಪದ ಡೆಫಿನಿಷನ್ ಏನು? ಇಚ್ಛಾ ನಿರೋಧೋ ತಪಃ. ಎಷ್ಟು ನಮ್ಮ ಇಚ್ಛೆಯನ್ನು ನಿರೋಧ ಮಾಡ್ತೀವೋ, ಎಷ್ಟು ನಾವು ಇಂದ್ರಿಯಗಳ ಮನದ ಪೋಷಣೆ ಮಾಡುವುದಿಲ್ಲವೋ ಅಷ್ಟು ತಪ ನಮಗೆ ಆಗುತ್ತದೆ. 12 ಪ್ರಕಾರದ ಅಂತರ್ಬಾಹ್ಯ ತಪಗಳಿಂದ ಏನಾಗುತ್ತೆ? ಆತ್ಮವು ಕರ್ಮಮಲರಹಿತವಾಗುತ್ತದೆ ಅಂತ ಹೇಳ್ತಾರೆ. ಯಾವ್ಯಾವುದು? 12 ಪ್ರಕಾರದ 6 ಬಾಹ್ಯ ತಪಗಳು ಮತ್ತು 6 ಅಂತರಂಗ ತಪಗಳು. ಪೊರಗೆ ತಪಂಗಳಾರರ ಸಹಾಯತೆ ಬೇಕು, ಶರೀರ ಮೋಹಮಂ ತೊರೆಯಲೇಬೇಕು. ಪೊರಗೆ ತಪಂಗಳಾರರ ಸಹಾಯತೆ ಬೇಕು,
ಶರೀರ ಮೋಹಮಂ ತೊರೆಯಲೇಬೇಕು, ಭಾವನೆಯ ಶಾಸ್ತ್ರ ವಿಲೋಕಿತೆ ಬೇಕು, ನಿಚ್ಚಲುಂ ನೆರೆವ ವಿರಕ್ತಿ ಬೇಕು, ರಿಪುಬಂಧುಗಳೊಳ್ ಸರಿಗಾಣಬೇಕು, ಕಣ್ಣರಿದು ನಿಜಾತ್ಮನಂ ಚಲಿಸ ದೀಕ್ಷಿಸುವಂಗ ಪರಾಜಿತೇಶ್ವರ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಹೊರಗೆ ತಪಂಗಳಾರರು ಅಂದರೆ ಬಾಹ್ಯ ತಪಗಳ ಬಗ್ಗೆ ಹೇಳ್ತಾ ಇದ್ದಾನೆ ರತ್ನಾಕರ ಕವಿ. ಅನಶನ, ಅವಮೋದರ್ಯ, ವೃತ್ತಿಪರಿಸಂಖ್ಯಾನ, ರಸಪರಿತ್ಯಾಗ, ವಿವಿಕ್ತ ಶಯ್ಯಾಸನ ಮತ್ತು ಕಾಯಕ್ಲೇಶ, ಇವು 6 ಬಾಹ್ಯ ತಪಗಳು. ಅಂತರಂಗ ತಪಗಳ ವಿಷಯಕ್ಕೆ ಮತ್ತೆ ಬರ್ತೀನಿ. ಶರೀರ ಮೋಹಮಂ ತೊರೆಯಲೇಬೇಕು, ಆಗಲೇ ಎಲ್ಲ ಹೇಳಿದೆ. ಶರೀರ ನಾನಲ್ಲ ಅನ್ನುವಂತಹ ಭಾವನೆ ಇರಬೇಕು. ಭಾವನೆಯ ಶಾಸ್ತ್ರ ವಿಲೋಕಿತೆ ಬೇಕು, ಅಂದರೆ ಶಾಸ್ತ್ರ ಸ್ವಾಧ್ಯಾಯ ಅಧ್ಯಯನ ಆಗಬೇಕು. ಯಾಕೆ ಅಂತ ಹೇಳ್ತೀನಿ. ಈಗ ಭರತ ಕ್ಷೇತ್ರ ದುಷಮ ಕಾಲದಲ್ಲಿ ನಾವಿದ್ದೀವಿ. ಇಲ್ಲಿ ತೀರ್ಥಂಕರರಿಲ್ಲ, ಸಮವಸರಣ ಇಲ್ಲ, ದಿವ್ಯಧ್ವನಿ ಇಲ್ಲ, ಗಣಧರರು ಇಲ್ಲ. ಅಂದರೆ ನಮ್ಮ ಒಂದು ಸಮ್ಯಕ್ತ್ವ ಪ್ರಾಪ್ತಿಯಾಗುವಂತಹ ಒಂದು ಯಾವ ಅವಕಾಶವೂ ನಮಗೆ ಇಲ್ಲ, ಯಾವ ಸನ್ನಿವೇಶವೂ ಇಲ್ಲ. ಎಂತಹ ಒಂದು ಕಷ್ಟ ಕಾಲದಲ್ಲಿ ನಾವಿದ್ದೀವಿ. ಇಂತಹ ಸಮಯದಲ್ಲಿ ನಮಗೆ ಧರ್ಮೋಪದೇಶಕರು ಮಿಣುಕು ಹುಣಗಳಂತೆ, ಮಿಂಚುಳ ಸ್ವಲ್ಪ ದಾರಿ ತೋರಿಸುತ್ತಲ್ಲ, ಆ ಥರ ದಾರಿ ತೋರಿಸುವಂಥವ್ರು ಇದ್ದಾರೆ. ಆದರೆ ನಮ್ಮ ಆಗಮ ಗ್ರಂಥಗಳ ಶಾಸ್ತ್ರ ಸ್ವಾಧ್ಯಾಯವನ್ನು ನಾವು ಮಾಡಬೇಕು. ಭಾವನೆಯ ಶಾಸ್ತ್ರ ವಿಲೋಕಿತೆ ಬೇಕು. ಆಗ ನಮ್ಮ ಸಮ್ಯಕ್ತ್ವ ದೃಢವಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂತಂದರೆ ಬಹಳ ಕಷ್ಟ ನಮಗೆ. ಮೊದಲೇ ಈ ಒಂದು ಶಾಸ್ತ್ರವನ್ನು ತಿಳಿಸಿಕೊಡುವವರು ಇಲ್ಲ, ಇನ್ನು ನಾವು ಆಗಮದ ಅಭ್ಯಾಸವನ್ನು ಕೂಡ ಮಾಡದೇ ಇದ್ದರೆ ಸುಲಭವಾಗಿ ಮಿಥ್ಯಾತ್ವಕ್ಕೆ ನಾವು ಜಾರಿ ಹೋಗುತ್ತೇವೆ ಪರಿಪೂರ್ಣವಾಗಿ. ಭಾವನೆಯ ಶಾಸ್ತ್ರ ವಿಲೋಕಿತೆ ಬೇಕು, ನಿಚ್ಚಲು ನೆರೆವ ವಿರಕ್ತಿ ಬೇಕು. ನಮ್ಮ ವೈರಾಗ್ಯ ಭಾವನೆ ಏನಿದೆ ಅಂದರೆ ಈ ಒಂದು ಭೋಗೋಪಭೋಗಗಳ ಬಗೆಗಿನ ಭಾವನೆ, ಅದರಲ್ಲಿ ಆಸಕ್ತಿ, ಅದು ಕಡಿಮೆ ಆಗಬೇಕು. ಆ ಭಾವನೆ ನಿರಂತರವಾಗಿರಬೇಕು, ನಿತ್ಯವಾಗಿರಬೇಕು. ನಮಗೆ ಅಭಾವ ವೈರಾಗ್ಯ, ಸ್ಮಶಾನ ವೈರಾಗ್ಯ ಆಗ್ತಾ ಇರುತ್ತೆ ಅವಾಗವಾಗ. ಆದರೆ ಇಲ್ಲಿ ನಿಜವಾದ ವೈರಾಗ್ಯ ಬೇಕು. ರಿಪು ಬಂಧುಗಳೊಳ್ ಸರಿಗಾಣಬೇಕು. ರಿಪು ಯಾರು, ಶತ್ರು ಯಾರು, ಮಿತ್ರರು ಯಾರು? ನಮಗೆ ಈಗ ಆತ್ಮಧ್ಯಾನಿ ಅಥವಾ ಆತ್ಮ ಸಾಧನೆಯಲ್ಲಿ ತೊಡಗಿಕೊಂಡಿರೋನಿಗೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ ಅಂತಂದಮೇಲೆ ಶತ್ರು ಯಾರು, ಮಿತ್ರ ಯಾರು? ಸೊ ರಿಪು ಬಂಧುಗಳೊಳ್ ಸರಿಗಾಣಬೇಕು, ಕಣ್ಣರಿದು ನಿಜಾತ್ಮನಂ ಚಲಿಸ ದೀಕ್ಷಿಸುವ ಅಂಗ ಪರಾಜಿತೇಶ್ವರ ಅಂತ ಹೇಳಿ ರತ್ನಾಕರ ಮಹಾಕವಿ ಹೇಳ್ತಾ ಇದ್ದಾನೆ. ಸೊ ಇವಾಗ ಮೊದಲನೆಯ ತಪ ಬಾಹ್ಯ ತಪ. ಇದನ್ನು ಬಾಹ್ಯ ತಪ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಬಾಹ್ಯದಲ್ಲಿ ಇದು ಗೊತ್ತಾಗುತ್ತೆ, ಬೇರೆಯವ್ರಿಗೆ ಕೂಡ ಕಾಣಿಸುತ್ತೆ. ಈಗ ಒಂದು ಉಪವಾಸ ಮಾಡ್ತಾ ಇದ್ದೀವಿ ಅಂತಂದರೆ ಬೇರೆಯವ್ರಿಗೂ ಕೂಡ ಗೊತ್ತಾಗುತ್ತೆ. ಅದು ಬಾಹ್ಯದಲ್ಲಿ ಇವನು ಈ ಒಂದು ತಪವನ್ನು ಆಚರಿಸ್ತಾ ಇದ್ದಾನೆ, ಉಪವಾಸ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ. ಅನಶನ, ಅಶನ ಅಂದರೆ ಊಟ, ಅನಶನ ಅಂದರೆ ಊಟ ಮಾಡದೆ ಇರುವುದು. ಅಂದರೆ ಉಪವಾಸದಿಂದ ಇದ್ದು ಶರೀರಕ್ಕೆ ಕಷ್ಟವನ್ನು ಕೊಡುವುದು. ಈ ಶರೀರಕ್ಕೆ ಕಷ್ಟವನ್ನು ಕೊಡುವುದರ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ವಿ ಅನ್ನೋದು ಮುಖ್ಯ ಆಗುತ್ತೆ. ಏಕೆಂದರೆ ಊಟ ಮಾಡಿಲ್ಲ ಅನ್ನೋದು ತಪ ಅಲ್ಲ. ಹಾಗಾದರೆ ಇವತ್ತು ಪ್ರಪಂಚದಲ್ಲಿ ಎಷ್ಟೊಂದು ಜನಕ್ಕೆ ಊಟ ಇಲ್ಲ, ಉಪವಾಸ ಇದ್ದಾರೆ. ಹಾಗಾದರೆ ಅವರೆಲ್ಲ ಅಂದರೆ ಅವ್ರಿಗೆ ಊಟ ಸಿಗ್ತಾ ಇಲ್ಲ, ಅಷ್ಟು ನಿರ್ಗತಿಕರಾಗಿದ್ದಾರೆ. ಹಾಗಾದರೆ ಅವರೆಲ್ಲ ಅನಶನ ತಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗುತ್ತೇನೋ? ಇಲ್ಲ. ಈ ಒಂದು ಊಟವನ್ನು ಮಾಡಿಲ್ಲ, ಏನು ನೀ ಮಾಡಿಲ್ಲ ಅನ್ನೋದು ತಪ್ಪವಲ್ಲ. ಆ ಮಾಡಿಲ್ಲದೇ ಇರುವ ಹೊತ್ತಿನಲ್ಲಿ ನೀನು ಎಷ್ಟು ಆತ್ಮನಲ್ಲಿ ನಿರತನಾಗಿದೆಯಾ, ಎಷ್ಟು ರಾಗಾದಿ ಭಾವಗಳನ್ನು ಬಿಟ್ಟಿದ್ದೀಯಾ, ಅಥವಾ ಯಾವ ಭಾವನೆಯಿಂದ ಮಾಡ್ತಾ ಇದ್ದೀವಿ ನಾವು ಉಪವಾಸವನ್ನು? ಮೇನ್ಲಿ ಇಂದ್ರಿಯಗಳ ಪೋಷಣೆ ಆಗಬಾರದು. ನನ್ನಿಂದ ಯಾವುದೇ ಷಟ್ಕಾಯ ಜೀವಿಗಳಿಗೆ ಹಿಂಸೆ ಆಗಬಾರದು. ನನ್ನಲ್ಲಿ ವೀತರಾಗತಿಯ ವೃದ್ಧಿಯಾಗಬೇಕು. ನಾನು ಇಂದ್ರಿಯದ ಪೋಷಣೆ ಮಾಡಬಾರದು.
ಇಂದ್ರಿಯಗಳ ಮೇಲಿನ ನಿಗ್ರಹಕ್ಕಾಗಿ, ನನ್ನ ಮನೋಸ್ಥೈರ್ಯಕ್ಕಾಗಿ ನಾನು ಈ ಉಪವಾಸವನ್ನು ಮಾಡ್ತಾ ಇದ್ದೇನೆ ಅಂತ ಆತ್ಮಧ್ಯಾನದಲ್ಲಿ, ಧರ್ಮಧ್ಯಾನದಲ್ಲಿ ತೊಡಗಿದ್ದರೆ ನೀವು ಊಟ ಬಿಟ್ಟಿದ್ದಕ್ಕೂ ಸಾರ್ಥಕ. ಇಲ್ಲದಿದ್ದರೆ ಅದು ತಪವೇ ಅಲ್ಲ. ಸುಮ್ಮನೆ ಎಲ್ಲರ ಹತ್ರ ನಾನು ಉಪವಾಸ ಮಾಡಿದ್ದೀನಿ ಅಂತ ಹೇಳಿ ಸಿಡಿಮಿಡಿ ಗುಟ್ಕೊಂಡು ಓಡಾಡ್ತಾ ಇದ್ದರೆ ಅದು ಉಪವಾಸವೇ ಅಲ್ಲ. ಇಬ್ಬರು ಗೃಹಸ್ಥರಿದ್ದರು ಒಂದು ಮನೆಯಲ್ಲಿ. ಒಬ್ಬ ಗೃಹಸ್ಥ ಏನು ಮಾಡ್ದ, ಅವನು ನಿರ್ಜಲ ಉಪವಾಸವನ್ನು ಮಾಡಿದ, ಆದರೆ ಅವನು ಗೃಹ ಕೃತ್ಯದ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದ. ಇನ್ನೊಬ್ಬ ಗೃಹಸ್ಥ ಏನು ಮಾಡ್ದ, ಒಂದು ಹೊತ್ತು ಭೋಜನ ಮಾಡಿದ್ದ, ಆದರೆ ಅವನು ಧ್ಯಾನದಲ್ಲಿ, ಸ್ವಾಧ್ಯಾಯದಲ್ಲಿ ನಿರತನಾಗಿದ್ದ. ಆದರೆ ಜನ ಯಾರಿಗೆ ಗೌರವ ಕೊಡ್ತಾರೆ ಅಂತಂದರೆ, ಯಾರು ಫುಲ್ಲು ನಿರ್ಜಲ ಉಪವಾಸ ಮಾಡಿದ್ದಾರೆ ಅವನಿಗೇ ಗೌರವ ಸಿಗೋದು. ಏನೂ ತಗೊಂಡಿಲ್ಲ, ಅವನ ಅಂತರಂಗದಲ್ಲಿ ಏನಾಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೇ ಉಂಡುಪವಾಸಿ ಬಳಸಿ ಬ್ರಹ್ಮಚಾರಿ ಅನ್ನುವ ವರ್ಡ್ಸು ನೀವು ಕೇಳಿರ್ಬೋದು. ಭರತ ಚಕ್ರವರ್ತಿಗೆ ಇದನ್ನು ಅನ್ವಯ ಮಾಡ್ತಾಯಿದ್ರು. ಇದನ್ನು ಅವನನ್ನು ಸೂಚಿಸಿ ಈ ಪದಗಳನ್ನು ಉಪಯೋಗಿಸ್ತಾಯಿದ್ರು. ಯಾಕೆ? ಅಪರಿಮಿತವಾದ ಭೋಗ ಭಾಗ್ಯಗಳ ಮಧ್ಯೆ ಇದ್ದರೂ ಕೂಡ ಭರತ ಚಕ್ರವರ್ತಿ ಎಂದೂ ಕೂಡ ಆತ್ಮನನ್ನು ಮರೆತಿರಲಿಲ್ಲ. ಅವನು ಆತ್ಮಧ್ಯಾನಿಯಾಗಿದ್ದ. ಎಷ್ಟು 96,000 ಹೆಂಡಿರು, 14 ರತ್ನಗಳು, ನವನಿಧಿ, ಎಷ್ಟೋ ಅಕ್ಷೋಹಿಣಿ ಸೈನ್ಯ, ಅತುಲ ಸಂಪತ್ತು. ಇಂತಹದರ ಮಧ್ಯ ಅವನು ಕಳೆದು ಹೋಗ್ಬೋದಾಗಿತ್ತಲ್ಲ. ಆದರೆ ಎಂದಿಗೂ ಕೂಡ ಅವನಿಗೆ ಆತ್ಮನ ಮರವೇ ಆಗಿದ್ದೇ ಇಲ್ಲ. ಸದಾಕಾಲ ಹೇಗಿದ್ದ ಭರತ ಚಕ್ರವರ್ತಿ ಅಂತಂದರೆ, ಜ್ಞಾನಾತ್ಮಗರ್ಪಿಸುತಿಹನನ್ನ ಪಾನವ ಮೈಗಿವುತಿಹನು. ಜ್ಞಾನಿಗಳಲ್ಲದೆ ಭರತೇಶನೆದೆಯ ಸಂಧಾನವ ಬಲ್ಲವರಾರು. ಅನುಕ್ಷಣವೂ ಜ್ಞಾನಾನ್ನವನ್ನು ಆತ್ಮನಿಗೆ ಅರ್ಪಿಸ್ತಿದ್ದ. ಯಾವಾಗಲೂ ಆತ್ಮನ ಚಿಂತನ, ಮನನ, ಅನುಪ್ರೇಕ್ಷಾ ಧ್ಯಾನ ಮುಂತಾದವುಗಳನ್ನು ಅವನು ಮಾಡ್ತಾ ಇದ್ದ. ಮತ್ತು ಶರೀರಕ್ಕೆ ಅನ್ನಪಾನಗಳನ್ನ ಕೊಡ್ತಾ ಇದ್ದ. ಯಾಕೆಂದರೆ ಶರೀರವನ್ನು ನಾವು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು. ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ. ಈ ಶರೀರದ ಮೂಲಕವಾಗಿಯೇ ದಿಸ್ ಇಸ್ ಅ ಟೂಲ್ ಫಾರ್ ಅವರ್ ಸಾಧನ. ಅದರಿಂದ ಈ ಶರೀರವನ್ನು ಕೂಡ ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆದರೆ ಇಂದ್ರಿಯಗಳ ಪೋಷಣೆ, ಇಂದ್ರಿಯಗಳಿಗೆ ನಾವು ಅವುಗಳಿಂದ ಬಂಧಿತರಾಗಬಾರ್ದು ಅಷ್ಟೆ. ಈ ಪ್ರಕಾರ ಇದ್ದ ಅವನು. ಸದಾಕಾಲ ಆತ್ಮಧ್ಯಾನದಲ್ಲಿ ಇದ್ದಿದ್ದರಿಂದನೇ ಅವನು ದೀಕ್ಷಿತನಾದ. ಅಂತರ್ಮುಹೂರ್ತದಲ್ಲಿಯೇ ಅವನಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಯಿತು. ಅವನು ಹೆಚ್ಚು ಕಷ್ಟಪಡಲೇಬೇಕಾಗಿರಲಿಲ್ಲ. ಯಾಕೆಂದರೆ ಆಲ್ ದ ಟೈಮ್ ಇನ್ ಹಿಸ್ ಲೈಫ್, ಅಂದರೆ ಎಷ್ಟು ಅದು ನೋಡಿ, ಆ ಭೋಗ ಭಾಗ್ಯಗಳ ಮಧ್ಯೆ ಕೂಡ ಅವನು ಆತ್ಮಧ್ಯಾನ ಮಾಡಬೇಕು ಅಂತಂದರೆ ಎಷ್ಟೊಂದು ಶ್ರೇಷ್ಠತೆ ಇದೆ ಅದರಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಾನೆ ರತ್ನಾಕರ, ಜ್ಞಾನಿಗಳಲ್ಲದೆ ಭರತೇಶನೆದೆಯ ಸಂಧಾನವ ಬಲ್ಲವರಾರು. ಅದು ಅವ್ರಿಗೆ ಅರ್ಥ ಆಗುತ್ತೆ. ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗೋದು. ಸಾಮಾನ್ಯ ಜನರಿಗೇನೋ ಇವನೇನು ಇಷ್ಟು ಭೋಗವನ್ನು ಭೋಗಿಸ್ತಾ ಇದ್ದಾನೆ ಅಂತಾನೆ ಅನಿಸುತ್ತೆ. ಆದ್ದರಿಂದ ಈ ಅನಶನ ಏನು ಅಂದರೆ, ನಾವು ಊಟ ಮಾಡಿಲ್ಲ ಅನ್ನೋದು ತಪ್ಪಲ್ಲ, ನಾವು ಎಷ್ಟು ರಾಗಾದಿ ಭಾವಗಳನ್ನು ಮಾಡಿಲ್ಲ ಅನ್ನೋದು, ಎಷ್ಟು ಆತ್ಮಧ್ಯಾನದಲ್ಲಿ ತೊಡಗಿದ್ದೀವಿ ಅನ್ನೋದು ಅದು ತಪ್ಪಾಗುತ್ತೆ. ಇನ್ನು ನೆಕ್ಸ್ಟ್ ಅವಮೋದರ್ಯ. ಅವಮೋದರ್ಯ ಅಂದರೆ ಅವಮ ಅಂದರೆ ಕಡಿಮೆ, ಉದರ ಅಂದರೆ ಹೊಟ್ಟೆ. ಅಂದರೆ ಹೊಟ್ಟೆ ತುಂಬುವುದಕ್ಕಿಂತ, ಹೊಟ್ಟೆ ತುಂಬ ತಿನ್ನೋದಿಲ್ಲ, ಹೊಟ್ಟೆಗೆ ತುಂಬೋದಕ್ಕಿಂತ ಕಡಿಮೆ ತಿನ್ನೋದು, ಇನ್ನೂ ಬೇಕು ಅನ್ನಿಸುವಾಗಲೇ ನಾವು ನಿಲ್ಲಿಸಿಬಿಡೋದು. ಯಾಕೆ? ಇಲ್ಲಿ ಇಚ್ಛಾ ನಿರೋಧ ಆಗುತ್ತೆ. ಇನ್ನೂ ಬೇಕು ಅನ್ನುವ ಇಚ್ಛೆ ಇರುವಾಗಲೇ ನಾವು ಸ್ಟಾಪ್ ಮಾಡ್ತೀವಿ. ನಮ್ಮ ಮುನಿಗಳು ನೋಡಿ, ಕೆಲವೊಮ್ಮೆ ನವಧಾ ಭಕ್ತಿಪೂರ್ವಕವಾಗಿ ಆಹಾರ ಲಭ್ಯ ಇರುತ್ತೆ, ಆಹಾರ ನೀಡುವ ಶ್ರಾವಕರು ಕೂಡ ಇರ್ತಾರೆ. ಎಲ್ಲ ಇದ್ದರೂ ಕೂಡ ಅವರು ಹೋಗಿ ಅರ್ಧ ಹೊಟ್ಟೆ, ಕಾಲು ಹೊಟ್ಟೆ ಅಥವಾ 2 ತುತ್ತು, 1 ತುತ್ತು ಸೇವಿಸಿ ಬಂದುಬಿಡ್ತಾರೆ. ಯಾಕೆ? ಅಲ್ಲಿ ಇಚ್ಛಾ ನಿರೋಧ ಆಗುತ್ತೆ.
ಅನಶನಕ್ಕಿಂತ ಇದು ಶ್ರೇಷ್ಠವಾದ ತಪ. ಏಕೆಂದರೆ ಎಲ್ಲ ಅವೈಲಬಿಲಿಟಿ ಇದ್ರೂ ಕೂಡ ಆ ಸಮಯದಲ್ಲಿ ಊಟ ಮಾಡದೇ ಇರೋದೇನಿದೆ ಅದು ದೊಡ್ಡ ತಪಸ್ಸಾಗುತ್ತೆ. ಒಬ್ಬರು ಮುನಿಗಳಿರ್ತಾರೆ, ಅವರು 1 ತಿಂಗಳು ಉಪವಾಸ ಮಾಡ್ತಾರೆ. 1 ತಿಂಗಳು ಉಪವಾಸ ಮಾಡಿ ನಂತರ ಆಹಾರ ಚರ್ಯೆಗೆ ಹೋಗಿ ಕೇವಲ 1 ತುತ್ತನ್ನು ಸೇವಿಸಿ ವಾಪಸ್ ಬರ್ತಾರೆ. ಮತ್ತೆ 1 ತಿಂಗಳು ತಪ ಆಚರಿಸ್ತಾರೆ. 1 ತಿಂಗಳು ತಪವನ್ನು ಆಚರಿಸಿ ಉಪವಾಸ ಸಹಿತವಾಗಿ ಮತ್ತೆ ಹೋಗಿ 1 ತುತ್ತು ತಿಂದು ಬಂದು ಮತ್ತೆ 1 ತಿಂಗಳು ತಪ ಉಪವಾಸ. ಆಗ ಒಬ್ಬ ಅವ್ರ ಶಿಷ್ಯರು ಯಾರೋ ಹೇಳ್ತಾರೆ, ಅಯ್ಯೋ ಆ 1 ತುತ್ತು ತಿನ್ನೋಕ್ಕಾದ್ರೂ ಯಾಕೆ ಹೋಗಬೇಕಾಗಿತ್ತು, ಅದನ್ನು ತಿಂದೇ ಇದ್ದರೆ ಇವರು 2 ತಿಂಗಳು ಉಪವಾಸ ಮಾಡಿದರು ಅನ್ನುವಂತಹ ಒಂದು ರೆಕಾರ್ಡ್ ಆಗ್ತಾ ಇತ್ತು. ಬೇರೆ ಮುನಿಗಳು ಯಾರಾದರೂ ಮಾಡಿದರೆ ಅದು ರೆಕಾರ್ಡ್ ಮುರಿಬೋದಾಗಿತ್ತು ಅಂತ. ಇವತ್ತು ನೋಡಿ, ಯಾವುದೇ ತಪವನ್ನು ಕೀರ್ತಿ, ಪ್ರಸಿದ್ಧಿ ಅಥವಾ ಒಂದು ಧನಕ್ಕಾಗಿ, ಯಾವುದೇ ಪ್ರಾಪಂಚಿಕ ವಿಷಯಗಳಲ್ಲಿ ಒಂದು ಪ್ರಸಿದ್ಧಿಯನ್ನು ಪಡೆಯೋದಕ್ಕೋಸ್ಕರ ಈಗ ಗಿನ್ನೆಸ್ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ. ಅದೆಲ್ಲ ಅವಶ್ಯಕತೆ ಇದೆಯಾ? ತಪವನ್ನೇ ಆಚರಿಸ್ತಾ ಇರುವಾಗ ಈ ರೆಕಾರ್ಡ್ನ ಮೋಹವೇಕೆ? ಅದರಿಂದ ಮುನಿಗಳು ಹೇಳ್ತಾರೆ, ನಾನು ರೆಕಾರ್ಡ್ ಮುರಿಯೋದಕ್ಕೋಸ್ಕರ ನಾನು ತಪವನ್ನು ಆಚರಿಸ್ತಾ ಇಲ್ಲ, ನನ್ನ ಅಹಂಕಾರವನ್ನು ಮುರಿಯೋದಕ್ಕೋಸ್ಕರ ನಾನು ತಪವನ್ನು ಮಾಡಿದೆ, ಅದಕ್ಕೋಸ್ಕರನೇ ನಾನು ಹೋಗಿ ಆ 1 ತುತ್ತನ್ನು ನಾನು ಸೇವಿಸಿ ಬಂದೆ ಅಂತ ಹೇಳ್ತಾರೆ. ಆದ್ದರಿಂದ ಈ ತಪ ಅಂತ ಹೇಳುವಾಗ ನಾವು ಬಹಳ ಸೂಕ್ಷ್ಮತೆ, ಅದನ್ನು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಷ್ಟೊಂದು ತಪಸ್ ಮಾಡಿದ್ರು ಅಥವಾ ಉಪವಾಸ ಮಾಡಿದ್ರು ಅಂತ ನಾವು ಸಮಾರಂಭಗಳಲ್ಲಿ ಹೋಗಿ ಅಲ್ಲಿ ಶಾಲ್ ಹೊಚ್ಚಿಸಿ ಅವರಿಗೆ ಮರ್ಯಾದೆ ಮಾಡೋದು, ಯಾರಿಗೋಸ್ಕರ ನಾವು ಮಾಡ್ತಾಯಿದ್ದೀವಿ? ನಮಗೋಸ್ಕರ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇರೆಯವರು ನಮಗೆ ಸನ್ಮಾನ ಮಾಡಬೇಕು ಅಂತ ಏನೂ ಇಲ್ಲ, ಅದನ್ನು ಅಪೇಕ್ಷೆ ಕೂಡ ಪಡಬಾರ್ದು. ಇದನ್ನು ನಾವು ತಿಳ್ಕೊಳ್ಬೇಕು. ಇನ್ನು ಈ ಅವಮೋದರ್ಯ ಏನಿದೆ, ಸಿಕ್ಕಾಪಟ್ಟೆ ಫುಲ್ ತಿಂದ್ಬಿಟ್ರೆ, ನಾನು ಗೃಹಸ್ಥರ ವಿಷಯಕ್ಕೆ ಬರ್ತೀನಿ, ಪೂರ್ತಿ ಹೊಟ್ಟೆ ತಿಂದರೆ ಏನಾಗುತ್ತೆ, ಆಲಸ್ಯ ಬರುತ್ತೆ, ತೂಕಡಿಕೆ ಬರುತ್ತೆ. ಸ್ಪೆಷಲಿ ಈವನ್ ವಿದ್ಯಾರ್ಥಿಗಳು ಪರೀಕ್ಷೆ ಸಮಯದಲ್ಲೆಲ್ಲ ನೀವು ಫುಲ್ ಹೊಟ್ಟೆ ತುಂಬ ತಿಂದುಬಿಟ್ರೆ ತೂಕಡಿಕೆ ಬಂದು ನೀವು ಏನೂ ಓದೋದಕ್ಕೆ ಆಗೋದಿಲ್ಲ. ಈವನ್ ಮೆಡಿಕಲಿ ಸ್ಪೀಕಿಂಗ್, ಅರ್ಧ ಹೊಟ್ಟೆ ಆಹಾರ, ಅರ್ಧ ಜಲ ಮತ್ತು ಕಾಲು ಭಾಗ ಜಲ ಮತ್ತು ಕಾಲು ಭಾಗ ಗಾಳಿ ಇದ್ರೇ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ. ಆಹಾರದ ಒಂದು ಜೀರ್ಣ ಕೂಡ ಆಗತ್ತೆ. ಬೇರೆ ಬೇರೆ ಅಜೀರ್ಣಕ್ಕೆ ಸಂಬಂಧಿಸಿದ ಕಾಯಿಲೆಗಳು ನಿಮಗೆ ಬರೋದಿಲ್ಲ. ಅದರ ವಿಷಯಕ್ಕೆ ನಾನು ಹೋಗೋದಿಲ್ಲ. ಒಟ್ಟಾರೆ ಶರೀರ ನಿಮ್ಮದು ಸುಸ್ಥಿತಿಯಲ್ಲಿರಬೇಕು. ಏಕೆಂದರೆ ಶರೀರ ಸುಸ್ಥಿತಿಯಲ್ಲಿಲ್ಲ ಅಂದರೆ ಆರ್ತಧ್ಯಾನ, ರೌದ್ರ ಧ್ಯಾನ ಆಗುತ್ತೆ. ಸೊ ನೀವು ಮಾಡಬೇಕಾದ ಕಾರ್ಯ ಸಮರ್ಪಕವಾಗಿ ಆಗಬೇಕು ಅಂದರೆ ಇದರ ಮೇಲೆ ಕೂಡ ನಿಗಾ ಇಡಬೇಕು. ನೀವು ಕೂಡ ಅವಮೋದರ್ಯವನ್ನು ಸ್ವಲ್ಪ ಪಾಲಿಸ್ಬೋದು. ಇನ್ನೂ ಯಾವ ರೀತಿಯಲ್ಲಿ ಅಂತಂದರೆ, ನೀವು ತಟ್ಟೆಗೆ ಹಾಕ್ಕೊಳ್ತೀರಲ್ಲ, ವಸ್ತುಗಳನ್ನು ಹಾಕೊಂಡ್ಮೇಲೆ ಒಂದು ಯಾವುದೋ ವಸ್ತು ತುಂಬ ಇಷ್ಟ ಆಗುತ್ತೆ ನಿಮಗೆ, ಆವಾಗ ಸೆಕೆಂಡ್ ಸರ್ವಿಂಗ್ ನಾನು ತೊಗೊಳ್ಳೋದಿಲ್ಲ, ಅಷ್ಟರ ಮಟ್ಟಿಗೆ ನಿಮ್ಮ ಇಚ್ಛೆಯ ನಿರೋಧ ಆಗುತ್ತೆ. ಸ್ವೀಟ್ ಹೆಚ್ಚಾಯಿತು ಅಂತ ಸಿಕ್ಕಾಪಟ್ಟೆ ಸ್ವೀಟೇ ತಿನ್ನೋದು ಈವನ್ ಆರೋಗ್ಯದ ದೃಷ್ಟಿಯಿಂದನೂ ಕೂಡ ಅದು ಒಳ್ಳೆಯದಲ್ಲ, ಮತ್ತು ನಿಮ್ಮ ಇಚ್ಛೆಯ ನಿರೋಧ ಕೂಡ ಆಗುತ್ತೆ. ಆದ್ದರಿಂದ ಗೃಹಸ್ಥರೂ ಕೂಡ ಈ ಅವಮೋದರ್ಯವನ್ನು ಸಾಧ್ಯವಾದಷ್ಟು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನೆಕ್ಸ್ಟು ವೃತ್ತಿ ಪರಿಸಂಖ್ಯಾನ. ವೃತ್ತಿ ಪರಿಸಂಖ್ಯಾನ ಅಂತ ಹೇಳಿದ್ರೆ, ನಮ್ಮ ಮುನಿಗಳು ಆಹಾರ ಚರ್ಯೆಗೆ ಹೋಗುವಾಗ ಕೆಲವೊಂದು ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ, ಕಠಿಣವಾದ ನಿಯಮಗಳು. ಹೀಗೆ ದಂಪತಿಗಳು ನಿಂತು ಕಳಸ ಹಿಡಿದು ನಿಂತಿರಬೇಕು, 2 ನಿಂತಿರಬೇಕು, 5 ಜನ ನಿಂತಿರಬೇಕು, ಅವರು ಕಳಸದಲ್ಲಿ ಇಂತಹ ಫಲವನ್ನು ಇಟ್ಕೊಂಡಿರಬೇಕು, ಅಥವಾ ತಲೆಯ ಮೇಲೆ ಕಳಸವನ್ನು ಹೊತ್ತಿರಬೇಕು, ಇಂಥ ಶಕುನಗಳು ಆಗಬೇಕು ನಾನು ಆಹಾರಚರ್ಯೆಗೆ ಹೋಗುವಾಗ. ಹೀಗೆ ಏನೇನೋ ಕುರಿತುಕೊಂಡಿರ್ತಾರೆ ಅವರು. ಈ ಪ್ರಕಾರದ ನಿಯಮಗಳು ಅಲ್ಲಿ ಇದ್ದರೆ ಮಾತ್ರ ಅವರು ಆಹಾರವನ್ನು ಸೇವಿಸ್ತಾರೆ, ಇಲ್ಲಾಂದರೆ ಹಾಗೆ ವಾಪಸ್ ಬರ್ತಾರೆ. ಅಂದರೆ ಎಷ್ಟು ಕಠಿಣ ನಿಯಮಗಳನ್ನು ಹಾಕ್ಕೊಂಡಿರ್ತಾರೆ ಅಂತಂದರೆ, ಅವತ್ತವರಿಗೆ ಆಹಾರನೇ ಸಿಗಬಾರ್ದು, ಆ ಥರದ ನಿಯಮಗಳನ್ನು ಅವ್ರು ಹಾಕ್ಕೊಂಡಿರ್ತಾರೆ. ಯಾಕೆ? ರಸನೇಂದ್ರಿಯವನ್ನು ಗೆಲ್ಲೋದಕ್ಕೆ, ಇಚ್ಛೆಗೆ ಕಡಿವಾಣವನ್ನು ಹಾಕೋದಕ್ಕೆ ಅವರು ಈ ಥರ ನಿಯಮಗಳನ್ನು ತೆಗೆದುಕೊಂಡಿರ್ತಾರೆ.
ಇದಕ್ಕೆ ಒಂದು ಶಾಂತಿ ಸಾಗರರ ಒಂದು ಉದಾಹರಣೆಯನ್ನು ಕೊಡ್ಬೋದು. ಶಾಂತಿ ಸಾಗರರು ಆಹಾರಕ್ಕೆ ಹೋಗ್ತಾ ಇರ್ತಾರೆ, ಆದರೆ ತಗೊಳ್ದಲೇ ವಾಪಸ್ ಬರ್ತಾ ಇರ್ತಾರೆ. ಹೀಗೆ ಒಂದು ವಾರ ಆಗೋಗುತ್ತೆ. ಜನಕ್ಕೆಲ್ಲ, ಶ್ರಾವಕರಿಗೆಲ್ಲ ಯೋಚನೆ ಆಗ್ಬಿಡುತ್ತೆ, ಇವರು ಏನು ಅಂದುಕೊಂಡಿರ್ಬೋದು ಮನಸ್ಸಲ್ಲಿ, ಅದು ಈಡೇರ್ತಾ ಇಲ್ಲ. ಸೊ ಆಹಾರ ಆಗ್ತಾ ಇಲ್ಲ ಅವ್ರಿಗೆ. ಮತ್ತೆ ಒಂದು ದಿನ ಏನಾಗುತ್ತೆ, ಅವರು ಆಹಾರಚರ್ಯೆಗೆ ಹೊರಟಿರುವಾಗ ಅಲ್ಲಿ ಒಂದು ಮನೆ ಮುಂದೆ ದಂಪತಿಗಳು ಕಳಸವನ್ನು ಹಿಡಿದು ನಿಂತಿರ್ತಾರೆ. ಅದೇ ಸಂದರ್ಭದಲ್ಲಿ ಅವರು ಇನ್ನೂ ಅಲ್ಲಿ ಸಮೀಪಿಸಿಲ್ಲ, ಎಲ್ಲಿಂದಲೋ ಒಂದು ಎತ್ತು ಓಡಿ ಬಂದು ಅಲ್ಲಿ ಹತ್ತಿರದಲ್ಲಿ ಬೆಲ್ಲದ ಗಾಡಿ ಇರುತ್ತೆ, ಅದಕ್ಕೆ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದಾಗ 2 ಬೆಲ್ಲದ ಅಚ್ಚು ಅದರ ಕೊಂಬಿಗೆ ಸಿಕ್ಕಿ ಹಾಕ್ಕೊಳ್ಳುತ್ತೆ. ಆ ಎತ್ತು ಹಾಗೇ ಓಡಿ ಬಂದು ಆ ದಂಪತಿಗಳ ಪಕ್ಕ ನಿಂತ್ಕೊಂಡು ಬಿಡತ್ತೆ. ಆಗ ಮಹಾರಾಜರು ಅಲ್ಲಿ ಹೋಗಿ ಅಲ್ಲಿ ಅವರ ಪಡಗಾಹಣವನ್ನು ಸ್ವೀಕರಿಸಿ ಅವರ ಮನೆಯಲ್ಲಿ ಅವತ್ತು ಆಹಾರವನ್ನು ತೆಗೆದುಕೊಳ್ತಾರೆ. ಸೊ ಅವರೇನು ಮನಸ್ಸಲ್ಲಿ ಅಂದ್ಕೊಂಡಿದ್ದು, ದಂಪತಿಗಳು ಕಳಶ ಸಮೇತ ನಿಂತಿರಬೇಕು, ಅವರ ಪಕ್ಕದಲ್ಲಿ ಕೊಂಬಿಗೆ 2 ಬೆಲ್ಲದಚ್ಚು ಚುಚ್ಚಿರುವ ಒಂದು ಎತ್ತು ನಿಂತಿರಬೇಕು. ನೋಡಿ ಎಷ್ಟು ನಿಯಮ. ಇದು ಹೇಗೆ ವೃತ್ತಿ ಪರಿಸಂಖ್ಯೆ, ಇಂತಹ ಕಷ್ಟಕರವಾದ ನಿಯಮಗಳನ್ನು ಶಾಂತಿಸಾಗರ್ ಮಹಾರಾಜರು ಅವರು ತಗೊಳ್ತಾ ಇದ್ರು. ಅವರ ಜೀವನದಲ್ಲಿ, ಅವರ ದೀಕ್ಷಿತ ಜೀವನದಲ್ಲಿ ಬರೀ ಉಪವಾಸಗಳೇ ಜಾಸ್ತಿ. ಅತ್ಯಂತ ದೊಡ್ಡ ತಪಸ್ವಿ ಅವರು, 20ನೇ ಶತಮಾನದ ದೊಡ್ಡ ತಪಸ್ವಿ ಮುನಿ ಶಾಂತಿಸಾಗರ್ ಮಹಾರಾಜರು. ಅವರನ್ನು ನಾವು ದಿಗಂಬರ ಪರಂಪರೆಯನ್ನು ಉಳಿಸಿದಂತಹ ಮಹಾರಾಜರನ್ನು ಇವತ್ತಿಗೂ ಕೂಡ ನಾವು ಭಕ್ತಿಯಿಂದ ನೆನೆಯಬೇಕಾಗಿದೆ. ಇನ್ನು ವೃತ್ತಿ ಪರಿಸಂಖ್ಯಾನ, ಆದಿನಾಥರದ್ದು ಕೂಡ ಉದಾಹರಣೆ ಕೊಡ್ಬೋದು. ಆದಿನಾಥರಿಗೆ 1 ವರ್ಷ ಕಾಲ, ಅದಕ್ಕೂ ಮಿಗಿಲಾಗಿ ಅವರಿಗೆ ಆಹಾರ ದೊರೀಲೇ ಇಲ್ಲ. ಯಾಕೆಂದರೆ ಯಾರಿಗೂ ಆಹಾರ ವಿಧಿಯೇ ಗೊತ್ತಿರಲಿಲ್ಲ. ಈ ವಿಷಯ ತಮಗೆಲ್ಲ ಗೊತ್ತಿದೆ. ಇನ್ನು ಈ ಅವಮೋದರ್ಯ ವೃತ್ತಿ ಪರಿಸಂಖ್ಯಾನವನ್ನು, ಇಚ್ಛೆಯ ಮೇಲೆ ನಿರೋಧವನ್ನು ಮಾಡುವುದನ್ನು ವಿದ್ಯಾರ್ಥಿಗಳು ಹೇಗೆ ಪಾಲಿಸ್ಬೋದು, ಸ್ವಲ್ಪ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು. ಇವತ್ತೆಲ್ಲ ಜಾಸ್ತಿ ಇಂಟರ್ನೆಟ್ಟಲ್ಲೇ ಅಭ್ಯಾಸ ಎಲ್ಲ ಆಗ್ತಾಯಿದೆ ಅಲ್ವಾ. ನೀವು ಅಧ್ಯಯನ ಮಾಡುವಾಗ ಯಾವುದಾದ್ರೂ ಒಂದು ಪೇಜಲ್ಲಿ ಇರ್ತೀರ. ನೀವು ಅಧ್ಯಯನ ಮಾಡುವ ಆ ವೆಬ್ಸೈಟ್ ಬಿಟ್ಟು ನಾನು ಬೇರೆ ವೆಬ್ಸೈಟ್ಗೆ ಹೋಗೋದಿಲ್ಲ, ನಾನು ವಿಡಿಯೋ ಗೇಮ್ಸ್ ಆಡೋದಿಲ್ಲ, ಚಾಟ್ ಮಾಡೋದಿಲ್ಲ, ಅಥವಾ ಬೇರೆ ವಿಡಿಯೋಗಳನ್ನು ನೋಡೋದಿಲ್ಲ, ಹೀಗೆ ಮಾಡಿದರೆ ಮಾತ್ರ ನಾನು ಆಹಾರವನ್ನು ಸೇವಿಸ್ತೇನೆ, ನನ್ನ ಒಂದು ಏನು ಗುರಿ ಇದೆ ಅದನ್ನು ಬಿಟ್ಟು ನಾನು ಏನೂ ಬೇರೆ ಮಾಡೋದಿಲ್ಲ ಅಂದರೆ ನೀವು ಕೂಡ ಜೀವನದಲ್ಲಿ ಮುಂದೆ ಬರ್ತೀರಾ. ಇಲ್ಲದೇ ಇದ್ದರೆ ಆ ಇಂಟರ್ನೆಟ್ ಅನ್ನೋದೇ ಒಂದು ದೊಡ್ಡ ಪ್ರಪಂಚ ಇವತ್ತು. ಅದರಿಂದ ನಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ಕಷ್ಟ ಆಗಿದೆ. ಅದರಿಂದ ಇಷ್ಟರ ಮಟ್ಟಿಗಿನ ತಪಸ್ಸನ್ನಾದರೂ, ಇಚ್ಛೆಯ ಮೇಲಿನ ನಿರೋಧ ಅಂದರೆ ಅಲ್ಲಿ ಇಲ್ಲಿ ಆ ಸೈಟ್ ನೋಡೋಣ, ಈ ಸೈಟ್ ನೋಡೋಣ, ಅದನ್ನೆಲ್ಲ ಅಷ್ಟು ಕಡಿವಾಣವನ್ನು ಹಾಕಿಕೊಳ್ಬೇಕು. ಇದು ವೃತ್ತಿ ಪರಿಸಂಖ್ಯಾನ ವ್ರತ. ವೃತ್ತಿ ಪರಿಸಂಖ್ಯಾನ ಮತ್ತು ರಸಪರಿತ್ಯಾಗ. ನೆಕ್ಸ್ಟ್ ರಸಗಳು ಯಾವುದು? ಷಡ್ರಸಗಳನ್ನು ಹೇಳ್ತಾರೆ. ಹಾಲು, ಮೊಸರು, ತುಪ್ಪ, ಉಪ್ಪು, ಎಣ್ಣೆ, ಬೆಲ್ಲ ಮುಂತಾದವುಗಳನ್ನೆಲ್ಲ ನಾವು ಯಾಕೆ ಅಡುಗೆಗೆ ಹಾಕ್ತೀವಿ ಅಂದರೆ ಆಹಾರದ ರುಚಿಯನ್ನು ಹೆಚ್ಚಿಸಬೇಕು, ನಮ್ಮ ನಾಲಿಗೆಗೆ ಚೆನ್ನಾಗಿರಬೇಕು, ನಾವು ಇನ್ನೂ ಹೆಚ್ಚಿಗೆ ಆಹಾರ ತಗೊಳ್ಬೇಕು ಅನ್ನುವ ದೃಷ್ಟಿಯಿಂದ ನಾವು ಹಾಕ್ತೀವಿ. ರಸನೇಂದ್ರಿಯವನ್ನು ಪೋಷಿಸ್ತೀವಿ. ಇಲ್ಲಿ ರಸಪರಿತ್ಯಾಗ ಮಾಡುವಾಗ ಏನಾಗುತ್ತೆ, ನೀರಸವಾದ ಆಹಾರವನ್ನು ದೇಹಕ್ಕೆ ಕೊಡ್ತಾರೆ. ದೇಹದ ಪೋಷಣೆಗೆ ಎಷ್ಟು ಬೇಕೋ ಅಷ್ಟೇ ಸಾಕು, ಇಂದ್ರಿಯಕ್ಕಲ್ಲ. ಈ ನಮ್ಮ ಇಂದ್ರಿಯಗಳಲ್ಲಿ ರಸನೇಂದ್ರಿಯ ಮತ್ತು ಸ್ಪರ್ಶನೇಂದ್ರಿಯ ಏನಿದೆ, 2 ಮಹಾ ಡೇಂಜರಸ್ ಇಂದ್ರಿಯಗಳು. ಈ ರಸನೇಂದ್ರಿಯವನ್ನು ಗೆಲ್ಲುವುದಕ್ಕಾಗಿಯೇ ರಸಪರಿತ್ಯಾಗವನ್ನು ಮತ್ತು ಸ್ಪರ್ಶನೇಂದ್ರಿಯವನ್ನು ಗೆಲ್ಲೋದಕ್ಕಾಗಿ ಬ್ರಹ್ಮಚರ್ಯವನ್ನು ನಮ್ಮ ಮುನಿಗಳು ಪಾಲಿಸ್ತಾ ಇದ್ದಾರೆ. ನೋಡಿ, ನಾಲಿಗೆಗೆ ಏನು ಅಂದರೆ ಸ್ವಲ್ಪ ಕೊಟ್ಟರೆ ಸಾಕು, ಇನ್ನೂ ಏನೇನೋ ಕೇಳುತ್ತೆ, ಸಾಕು ಅಂತ ಹೇಳೋದೇ ಇಲ್ಲ. ಸಪ್ಪಗಿನ ಊಟಕ್ಕೆ ಉಪ್ಪು ಬೇಕೆಂಬಾಸೆ, ಉಪ್ಪಿರುವ ಊಟಕ್ಕೆ ತುಪ್ಪ ಬೇಕೆಂಬಾಸೆ, ತುಪ್ಪವಿದ್ದರೆ ಕೊಪ್ಪರಿಗೆ ಹಣ ಬೇಕೆಂಬಾಸೆ, ಕೊಪ್ಪರಿಗೆ ಹಣವಿದ್ದರೆ ಉಪ್ಪರಿಗೆ ಮನೆ ಬೇಕೆಂಬಾಸೆ. ಹೀಗೆ ಆಸೆ ಈಸ್ ಎಂಡ್ಲೆಸ್. ಆಸೆ ಅನ್ನುವ ಹೊಂಡಕ್ಕೆ ವಿಶ್ವದ ಸಮಸ್ತ ವಸ್ತುಗಳನ್ನು ತಂದು ತುಂಬಿದರೂ ಕೂಡ ಅದು ಎಂದಿಗೂ
ತುಂಬೋದೇ ಇಲ್ಲ. ಅದರಿಂದ ಫಸ್ಟ್ ನಾವು ರಸನೇಂದ್ರಿಯದ ಮೇಲೆ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಸೊ ಒಂದೊಂದು ದಿನ ಒಂದೊಂದು ರಸವನ್ನು ಗೃಹಸ್ಥರು ಮಾಡ್ಬೋದು. ಇದು ಒಂದೊಂದು ದಿನ ಒಂದೊಂದು ರಸ. ಇವತ್ತು ನಾನು ಉಪ್ಪು ತಿನ್ನಲ್ಲ, ಇವತ್ತು ಸಿಹಿ ತಿನ್ನಲ್ಲ, ಆ ಥರ ವ್ರತವನ್ನು ಮಾಡಬಹುದು. ಇದರಿಂದ ನಮ್ಮ ಚಿತ್ತಸ್ಥೈರ್ಯ ಹೆಚ್ಚುತ್ತೆ. ಅನೀರಸವಾದ ಆಹಾರವನ್ನು ಕೂಡ ನಾವು ಸುಲಲಿತವಾಗಿ ನಾವು ಸೇವಿಸಬಹುದು. ಮತ್ತು ಯಾವಾಗಲಾದರೂ ಆಹಾರ ಆ ಥರ ಸಿಗ್ತಾ ಇರುವಾಗ ಅಂತಹ ಪರಿಸ್ಥಿತಿಗೆ ಕೂಡ ನಾವು ಹೊಂದಿಕೊಳ್ಳಬಹುದು. ಹೀಗೆ ಅನೇಕ ಪ್ರಯೋಜನಗಳು ಇರುತ್ತೆ ರಸಪರಿತ್ಯಾಗ ಮಾಡೋದ್ರಿಂದ. ಮತ್ತು ಆದರೆ ಒಂದು ರಸವನ್ನು ಜೀವಮಾನ ಕಾಲ ಪರ್ಯಂತ ಬಿಡ್ತೀನಿ ಅನ್ನೋ ವ್ರತವನ್ನು ತೆಗೆದುಕೊಳ್ಬಾರ್ದು. ಯಾಕೆಂದರೆ ಶರೀರದ ಒಂದು ರಾಸಾಯನಿಕ ಕ್ರಿಯೆಗಳಲ್ಲಿ ವ್ಯತ್ಯಯ ಆಗ್ಬೋದು. ಫಾರ್ ಎಕ್ಸಾಂಪಲ್, ಉಪ್ಪನ್ನು ಜೀವಮಾನ ಪರ್ಯಂತ ನಾನು ಬಿಡ್ತೀನಿ ಅಂತಂದರೆ ಅಲ್ಲಿ ಬ್ಲಡ್ ಪ್ರೆಷರ್ ಲೋ ಆಗ್ಬೋದು, ಅಥವಾ ಬೇರೆ ಅಂಗಾಂಗಗಳ ಮೇಲೆ ಅದು ಪರಿಣಾಮವನ್ನು ಬೀರಬಹುದು. ಆದ್ದರಿಂದ ಒಂದೊಂದು ರಸ ಒಂದೊಂದು ದಿನ ಆ ಥರ ಮಾಡಿದಾಗ ಏನು ಶರೀರದ ರಾಸಾಯನಿಕ ಕ್ರಿಯೆಗಳಿಗೆ ವ್ಯತ್ಯಯ ಬರೋದಿಲ್ಲ, ಮತ್ತು ನಮ್ಮ ಒಂದು ಇಚ್ಛಾ ನಿರೋಧವೂ ಕೂಡ ಆಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ, ಚಿಕ್ಕ ವಯಸ್ಸಿನವ್ರಿಗೆ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಇದೆಲ್ಲ ರಸ ಬಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಯಾವ ತಪವನ್ನು ಆಚರಿಸ್ಬೇಕು? ಮಕಾರತ್ರಯ ತ್ಯಾಗ, ಮದ್ಯ ಮಾಂಸ ಮಧುವಿಂದ ದೂರ ಇರಬೇಕು, ಮತ್ತು ಮಾದಕ ಪದಾರ್ಥಗಳಿಂದ ದೂರ ಇರಬೇಕು. ಜಂಕ್ ಫುಡ್ಡು, ಪೆಪ್ಸಿ, ಕೋಲಾಗಳು ಇವೆಲ್ಲದರಿಂದ ದೂರ ಇರಬೇಕು. ಇವತ್ತು ಯೋಚನೆ ಮಾಡಿ, ನಾಲಿಗೆ ಲಾಲಸೆಗೆ ಗುರಿಯಾಗಿ ಆ ವುಹಾನ್ ವೆಟ್ ಮಾರ್ಕೆಟಿಂದ ಕೊರೋನಾ ಅನ್ನುವ ವೈರಸ್ ಇವತ್ತು ವಿಶ್ವವ್ಯಾಪಿಯಾಗಿ ಎಲ್ಲರನ್ನ ಕಾಡಿಸ್ತಾ ಇದೆ. ಅಷ್ಟು ನಾಲಿಗೆ, ಅಷ್ಟು ಆ ಪ್ರಾಣಿಗಳನ್ನೆಲ್ಲ ಕೊಂದು ತಿನ್ನುವಷ್ಟು ಏನು ಅದು ಆಸಕ್ತಿ ರಸನೇಂದ್ರಿಯದ ಮೇಲೆ? ಅದನ್ನು ಯೋಚನೆ ಮಾಡಬೇಕಾಗಿರೋ ವಿಷಯ. ಸೊ ಈ ರಸಪರಿತ್ಯಾಗ ತಪವನ್ನು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ನಾವು ನಮ್ಮ ಜೀವನದಲ್ಲಿ ಗೃಹಸ್ಥರು ಕೂಡ ಅಳವಡಿಸ್ಕೊಳ್ಬೇಕು. ಮುನಿಗಳಂತೂ ಮಾಡ್ತಾನೆ ಇರ್ತಾರೆ, ಆದರೆ ನಾವು ಗೃಹಸ್ಥರಾಗಿ ನೋಡಿ, ಆಪತ್ತನ್ನು ನಮ್ಮ ಮೇಲೆ ನಾವೇ ತಂದುಕೊಂಡಿದ್ದೀವಿ. ಇವತ್ತೆಲ್ಲ ಲಾಕ್ಡೌನ್ ಆಗೋದಕ್ಕೆ ಏನು ಕಾರಣ? ಕೊರೋನಾ ಹೇಗೆ ಬಂತು? ಯಾರದೋ ನಾಲಿಗೆ ಲಾಲಸೆಯಿಂದ ಬಂತು. ಇದನ್ನು ನಾವು ವಿಚಾರ ಮಾಡಬೇಕಾಗಿರುವಂತಹ ವಿಷಯ. ಇಲ್ಲಿ ನೆಕ್ಸ್ಟು ಯಾವುದು ಅಂತಂದರೆ ವಿವಿಕ್ತ ಶಯ್ಯಾಸನ. ಏಕಾಂತದಲ್ಲಿ ಶಯನ ಮತ್ತು ಆಸನವನ್ನು ಮಾಡುವುದು, ಕೂರುವುದು, ಮಲಗುವುದು ಎಲ್ಲ ಏಕಾಂತದಲ್ಲಿ ಆಗಬೇಕು. ಅದು ವಿವಿಕ್ತ ಶಯ್ಯಾಸನ ತಪ. ಸಾಧನೆಯಲ್ಲಿ ನಿರತರಾದ ಮುನಿಗಳು ಯಾವಾಗಲೂ ಏಕಾಂತದಲ್ಲಿರ್ತಾರೆ. ಅವರು ಪಬ್ಲಿಕ್ ಪ್ಲೇಸಸ್ಸಲ್ಲಿದ್ದರೆ ಅವರ ಸಾಧನೆ ಆಗೋದಿಲ್ಲ. ಯಾವಾಗಲೂ ಸುತ್ತಮುತ್ತ ಜನರನ್ನು ಸೇರಿಸ್ಕೊಂಡು ಉಭಯ ಕುಶಲೋಪರಿ ಮಾಡಿಕೊಂಡಿದ್ರೆ, ಫಂಕ್ಷನ್ಸ್ ಮಾಡ್ತಾಯಿದ್ರೆ ಅವರಿಗೆ ಸಾಧನೆ ಖಂಡಿತ ಆಗೋದಿಲ್ಲ. ಅವರು ಎಲ್ಲಿರ್ತಾರೆ? ಮುನಿಗಳು. ಅದಕ್ಕೆ ನಿಜವಾದ ಮುನಿಗಳು, ಉತ್ತಮ ತಪವನ್ನು ಮಾಡ್ತಾ ಇರುವಂಥವ್ರು. ಅವರ ನಿವಾಸವು ವನ ಉಪವನದಲ್ಲಿ, ಗಿರಿಶಿಖರದ ನದಿ ದಡದಲ್ಲಿ, ಗಿರಿಶಿಖರದ ನದಿ ದಡದಲ್ಲಿ. ಅವರ ನಿವಾಸವು ಚಿತ್ತದ ಗುಹೆಯಲ್ಲಿ, ಆತ್ಮಾನಂದದಿ ರಮಿಸುವರು, ಆತ್ಮಾನಂದದಿ ರಮಿಸುವರು. ಇಂಥ ಪರಮ ದಿಗಂಬರ ಮುನಿಗಳ ಕಂಡರೆ ಹೃದಯವು ಹರುಷಿತವಾಗುವುದು, ಆನಂದ ಅತಿಶಯವಾಗುವುದು, ಸಮ್ಯಕ್ ದರ್ಶನವಾಗುವುದು. ಎಲ್ಲಿರ್ತಾರೆ ಮುನಿಗಳು? ಬರೀ ಸಭೆ ಸಮಾರಂಭದಲ್ಲಿ ಇರೋದಿಲ್ಲ ಅವರು. ಎಲ್ಲಿರ್ತಾರೆ? ಗಿರಿಶಿಖರದಲ್ಲಿರ್ತಾರೆ, ಅಥವಾ ಗುಹೆಗಳಲ್ಲಿರ್ತಾರೆ, ಅರಣ್ಯದಲ್ಲಿರ್ತಾರೆ. ಅಲ್ಲಿದ್ದು ಮೌನವಾಗಿ ತಮ್ಮ ಸ್ವಾಧ್ಯಾಯ, ಧ್ಯಾನ, ತಪಗಳನ್ನು ಆಚರಿಸ್ತಾ ಇರ್ತಾರೆ. ವಿವಿಕ್ತ ಶಯ್ಯಾಸನ. ಇವನ್ ಅವ್ರು ಸಿಟಿ ಒಳಗೆ ಬಂದರೆ ಶೂನ್ಯಾಗಾರ, ಆ ಮನೆಯಲ್ಲಿ ಬೇರೆ ಯಾರು ಇರ್ಕೂಡ್ದು, ಗೃಹಸ್ಥರು ಇರ್ಕೂಡ್ದು, ಅಂತಹ ಮನೆಯಲ್ಲಿ ಅವರು ಇರಬಹುದು, ವಾಸವಾಗಿರ್ಬೋದು. ಅಲ್ಲಿ ವಿಕಲೇಂದ್ರಿಯಗಳು, ದ್ವೇಂದ್ರಿಯ, ತೀಂದ್ರಿಯ, ಚತುರೇಂದ್ರಿಯ ಯಾವ ಜೀವಿಗಳಿಗೂ ತೊಂದರೆಯಾಗದಂತೆ ಮತ್ತು
ನಪುಂಸಕರು ಬಂದು ಹೋಗದಂತಹ, ಅಸಂಯಮಿಗಳು ಬಂದು ಹೋಗದಂತಹ ಸ್ಥಳದಲ್ಲಿ ಅವರು ಸಾಧನೆಯನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾಕೆಂತಂದರೆ ಏಕಾಂತ ಸ್ಥಳದಲ್ಲಿ ಏನಾಗುತ್ತೆ, ಅವರಿಗೆ ಮಮತ್ವ, ಈ ಪಬ್ಲಿಕ್ ಸಂಪರ್ಕ ಬಂದಷ್ಟು ರಾಗದ್ವೇಷ ಜಾಸ್ತಿ. ಮಮತ್ವ ಭಾವನೆ ಆಗಲಿ, ಕಾಮವಿಕಾರ ಇವೆಲ್ಲ ಆಗಬಾರ್ದು. ಧ್ಯಾನದ ಸಿದ್ಧಿಯಾಗಬೇಕು ಅಂತಂದರೆ ಅವರ ನಿವಾಸವು ಚಿತ್ತದ ಗುಹೆಯಲ್ಲಿ, ಈ ಚಿತ್ತವೆಂಬ ಗುಹೆಯಲ್ಲಿ ಅವರು ಆತ್ಮಾನಂದದಲ್ಲಿ ರಮಿಸುತ್ತಿರಬೇಕು, ಏಕಾಂತದಲ್ಲಿರಬೇಕು, ಸಮಿತಿಗಳ ಪಾಲನೆಯನ್ನು ಮಾಡಬೇಕು, ಮತ್ತು ಸ್ತ್ರೀಕಥಾ, ರಾಜಕಥಾ, ಭೋಜನಕಥಾ, ಚೋರಕಥಾ ಇವುಗಳಿಂದ ದೂರ ಇರಬೇಕು, ಜಿನನಾಮ ಸ್ಮರಣೆಯನ್ನು ಮಾಡಬೇಕು. ಇದು ನಿಜವಾದ ವಿವಿಕ್ತ ಶಯ್ಯಾಸನ ತಪ. ಇದನ್ನು ನಮ್ಮ ಲೈಫ್ಗೆ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು? ಸ್ಪೆಷಲಿ ಐ ಕಾನ್ಸಂಟ್ರೇಟ್ ಆನ್ ಸ್ಟೂಡೆಂಟ್ಸ್. ಪಾಪ ಇವತ್ತವ್ರಿಗೆ ದಾರಿ ತೋರಿಸೋರೇ ಇಲ್ಲ. ಅವ್ರು ಏನು ಮಾಡ್ಬೋದು? ಅವ್ರಿಗೆ ಇವತ್ತು ತುಂಬ ಕಾಂಪಿಟೇಟಿವ್ ಯುಗ, ಅವರಿಗೆ ಒಬ್ಬರೇ ಕೂತ್ಕೊಳ್ಳೋಕ್ಕೂ ಕೂಡ ಕಷ್ಟ ಆಗಿದೆ. ಆದರೂ ಒಂದು ಲ್ಯಾಪ್ಟಾಪ್ ಮುಂದೆ ಇವತ್ತು ಸರ್ಕಾರ ಕೂಡ ಚಿಕ್ಕ ಮಕ್ಕಳಿಗೂ ಆನ್ಲೈನ್ ಸ್ಟಡೀಸ್ ಅಂತ ಹೇಳ್ತಾ ಇದ್ದಾರೆ. ಅದೆಷ್ಟು ಕಷ್ಟ ಆಗ್ಬೋದು. ಅವರು ಅಧ್ಯಯನ ಮಾಡುವಾಗ ಒಬ್ಬರೇ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ನಾವು ಚಿಕ್ಕನ್ನಲ್ಲಿ ಕಂಬೈನ್ಡ್ ಸ್ಟಡಿ ಎಲ್ಲ ಮಾಡ್ತಾಯಿದ್ವಿ. ಅಲ್ಲಿ ಸ್ಟಡಿಗಿಂತ ಜಾಸ್ತಿ ಟಾಕಿಂಗೇ ಆಗ್ತಾಯಿತ್ತು. ಇವಾಗ್ಲೂ ಅಷ್ಟೇ, ಅವರು ಒಬ್ಬರೇ ಆದಷ್ಟು ಅಧ್ಯಯನ ಮಾಡಬೇಕು. ನಂತರ ಬೇಕಾದರೆ ಅದನ್ನು ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡಬಹುದು. ಆದರೆ ಇಲ್ಲಿ ವಿವಿಕ್ತ ಶಯ್ಯಾಸನ ಅಂತ ಹೇಳುವಾಗ ಆ ತಪವನ್ನು ಎಷ್ಟು ಅಳವಡಿಸ್ಕೊಳ್ಬೇಕು ಅಂತಂದರೆ, ಯು ಸ್ಟಡಿ ಫಸ್ಟು, ನೀವು ಓದ್ಕೊಳ್ಳಿ, ಎಲ್ಲ ಅರ್ಥ ಮಾಡ್ಕೊಳ್ಳಿ, ನಂತರ ಬೇರೆಯವ್ರ ಜೊತೆ ನಿಮಗಿಂತ ಹೆಚ್ಚಿಗೆ ತಿಳಿದವ್ರ ಜೊತೆ ಡಿಸ್ಕಸ್ ಮಾಡಬಹುದು. ಇಲ್ಲದಿದ್ದರೆ ಬರೀ ಚಾಟಿಂಗ್ ಆಗುತ್ತೆ ಹೊರತು ಸ್ಟಡೀಸ್ ಆಗೋದಿಲ್ಲ. ಸೊ ಇಷ್ಟರ ಮಟ್ಟಿಗೆ ನೀವು ಈ ಒಂದು ತಪವನ್ನು, ಇದನ್ನು ತಪ ಅಂತಲೇ ತಿಳ್ಕೊಳ್ಳಿ. ಯಾಕೆಂದರೆ ಏನಾದರೂ ಈ ದೈನಂದಿನ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡ್ತಾಯಿದ್ರೆ ಅದು ತಪ. ಹಾರ್ಡ್ ವರ್ಕ್ ಈಸ್ ತಪ. ಸೊ ಅದನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಆಯಿತು, ಅನಶನ ಆಯಿತು, ಅವಮೋದರ್ಯ, ವೃತ್ತಿ ಪರಿಸಂಖ್ಯಾನ, ರಸಪರಿತ್ಯಾಗ, ವಿವಿಕ್ತ ಶಯ್ಯಾಸನ ಮತ್ತು ಕಾಯಕ್ಲೇಶ. ಕಾಯ ಅಂದರೆ ಶರೀರ, ಕ್ಲೇಶ ಅಂದರೆ ಕಷ್ಟವನ್ನು ಕೊಡುವುದು. ಕಾಯಕ್ಕೆ ಏಕೆ ಕಷ್ಟವನ್ನು ಕೊಡಬೇಕು? ಮೊದಲೇ ಗೊತ್ತಾಯಿತು ನಮಗೆ. ಯಾಕೆ? ವ್ರತ, ನಿಯಮ, ಅನುಷ್ಠಾನ ಇವೆಲ್ಲ ಮಾಡ್ತಾ ನಾವು ಏನು ಮಾಡಬೇಕು? ಕರ್ಮಕ್ಷಯವನ್ನು ಮಾಡಬೇಕು. ಮತ್ತು ಕಾಯಕ್ಕೆ ಕಷ್ಟವನ್ನು ಕೊಡದಲೇ ನಮಗೆ ವೇದಜ್ಞಾನ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಶರೀರಕ್ಕೆ ಏನು ಕಷ್ಟ ಬರ್ತಾ ಇರ್ಬೋದು, ಏನೇ ಬಂದ್ರೂ ಇದು ನಾನಲ್ಲ ಅಂತ ತಿಳ್ಕೊಂಡ್ಮೇಲೆ ಈಗ ಬೇರೆಯವ್ರಿಗೇನೋ ಕಷ್ಟ ಆಗ್ತಾಯಿದೆ, ಅದರ ಅನುಭವ ನಿಮಗಾಗುತ್ತಾ? ಆಗಲ್ಲ. ಹಾಗೆಯೇ ಈ ಶರೀರಕ್ಕೆ ಎಷ್ಟೊಂದು ಕಷ್ಟ, ಇದು ಬೇರೆ ತಾನೇ, ಏನೋ ಅನುಭವ ಆಗಬಾರ್ದು. ನೀವು ಆತ್ಮನಲ್ಲೇ, ಆತ್ಮಧ್ಯಾನದಲ್ಲೇ ಇರಬೇಕು. ಇದರ ಅನುಭವ ಆಗಬೇಕು. ಬಾಯಲ್ಲಿ ಹೇಳೋದು ಸುಲಭ, ಪುಸ್ತಕದಲ್ಲಿ ಓದಿ ನಾನು ತಿಳ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ. ಆದರೆ ಇದರ ಅನುಭವ ಆಗಬೇಕು ಅಂದರೆ ಕಾಯಕ್ಲೇಶ ತಪ ಆಗಬೇಕು. ಅವ್ರು ಏನು ಮಾಡ್ತಾರೆ? ಕಾಯಕ್ಕೆ ಹೇಗೆ ಕಷ್ಟ ಕೊಡ್ತಾರೆ ಮುನಿಗಳು? ಚಳಿಗಾಲದಲ್ಲಿ ಈಗ ನಾವು ಕೇಳಿದ್ದೀವಿ, ಕೆಲವು ಯೋಗಿಗಳು ಹಿಮಾಲಯ ಪರ್ವತಕ್ಕೆ ಹೋಗಿ ಹಿಮಾಲಯದಲ್ಲಿ ನಿಂತುಕೊಂಡು ತಪಸ್ಸು ಮಾಡ್ತಾಯಿದ್ರು. ಇಲ್ಲಿ ಶಿಖರದ ತುದಿಯಲ್ಲಿ ಚಳಿಗಾಲದಲ್ಲಿ ಹೋಗಿ ತಪಸ್ಸು ಮಾಡ್ತಾರೆ. ಮತ್ತು ಮಳೆ ಬೀಳ್ತಾ ಇರುವಾಗ ಮರದ ಕೆಳಗೆ ತಪಸ್ಸು ಮಾಡ್ತಾರೆ. ಚಳಿಯಲ್ಲಿ ನದಿ ದಂಡೆಯ ಮೇಲೆ ತಪಸ್ಸು ಮಾಡ್ತಾರೆ. ಮತ್ತು ಪ್ರಖರವಾದ ಬೇಸಿಗೆಯಲ್ಲಿ ಕಾದ ಬಂಡೆಯ ಮೇಲೆ ಕುಳಿತುಕೊಂಡು ಸೂರ್ಯನಿಗೆ ಮುಖ ಮಾಡಿ ತಪಸ್ಸು ಮಾಡ್ತಾರೆ. ಆತ್ಮಧ್ಯಾನದಲ್ಲಿ ಎಷ್ಟು ನಿರತರಾಗಿರ್ಬೋದು. ಅಂತಹ ಕಾಯಕ್ಕೆ ಕಷ್ಟ ಆಗ್ತಿಲ್ಲ. ನಮಗೆ ಸ್ವಲ್ಪ ಸೆಕೆ ಆದರೆ ಸೆಕೆ 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 ಅಂತ ಹೇಳಿ ಸೆಕೆ ಮೇಲೇ ಕಾನ್ಸಂಟ್ರೇಷನ್ ಹೊರತು ಆತ್ಮನ ಬಗ್ಗೆ ಯೋಚನೆ ಮಾಡ್ತೀವ? ಇಲ್ಲ. ಹಾಗೆ ಇಲ್ಲಿ ಕಾಯಕ್ಕೆ ಕಷ್ಟವಾಗ್ತಾ ಇರುವಾಗಲೂ ಕೂಡ ನಿರಂತರವಾಗಿ ಧರ್ಮಧ್ಯಾನ, ಅನುಪ್ರೇಕ್ಷೆಗಳ ಚಿಂತನೆ ಇದೆಲ್ಲ ಆಗ್ತಾ ಇದ್ರೇ ಅದು ತಪ. ನಾವು ಹೇಳ್ಬೋದು, ಗೃಹಸ್ಥರು ನಮಗೇನು ಶರೀರಕ್ಕೆ ಕಷ್ಟ ಆಗಲ್ವಾ? ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಶರೀರಕ್ಕೆ ಎಷ್ಟು ಕಷ್ಟ ಆಗ್ತಾಯಿದೆ. ಈ ಬೆಂಗಳೂರಲ್ಲಿ ಟ್ರಾಫಿಕ್ಕಲ್ಲೇ ಹೋಗೋದೇ ಒಂದು ದೊಡ್ಡ ಕಷ್ಟ. ಮಾನಸಿಕ ಕಷ್ಟ ಎಷ್ಟಾಗ್ತಾಯಿದೆ. ಹಾಗಾದರೆ ಅದು ತಪನಾ? ಇಲ್ಲ. ಯಾಕೆ ಅಂತಂದರೆ ನಮಗೆ ಅಲ್ಲಿ ಆತ್ಮಧ್ಯಾನ ಇಲ್ಲ, ಸಾಂಸಾರಿಕ ದೃಷ್ಟಿ ಇದೆ. ನಮ್ಮ ಜೀವನವನ್ನು ನಡೆಸೋದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ.
ಇದು ಸಂಸಾರ ತಾಪ, ತಪ ಅಲ್ಲ. ತಾಪಕ್ಕೂ ತಪಕ್ಕೂ ವ್ಯತ್ಯಾಸ ಇದೆ. ಅದಕ್ಕೆ ಸಂಸಾರ ತಾಪ ವಿನಾಶನಾಯ ದಿವ್ಯ ಗಂಧಂ ನಿರ್ವಪಾಮಿತಿ ಸ್ವಹ ಅಂತ ನಾವು ಗಂಧವನ್ನು ಭಗವಂತನಿಗೆ ಅರ್ಪಿಸ್ತೇವೆ. ತಾಪಕ್ಕೂ ತಪಕ್ಕೂ ಇರುವ ವ್ಯತ್ಯಾಸವನ್ನು ತಿಳ್ಕೊಳ್ಳಿ. ಇನ್ನು ಯೋಗಿಗಳು ಮಾಡುತ್ತಾರೆ ತಪ, ಎಲ್ಲ ಕಾಯಕ್ಲೇಶ. ಇವಾಗ ಗೃಹಸ್ಥರಿಗೂ ಶುರು ಆಗ್ಬಿಟ್ಟಿದೆ ಯೋಗದ ಗೀಳು, ಎಲ್ಲ ಬಗೆಯ ಯೋಗ, ಪವರ್ ಯೋಗ. ಪವರ್ ಯೋಗ ಏನು? ಈ ಯೋಗ ನಾವು ಯಾಕೆ ಮಾಡ್ತಾ ಇದ್ದೀವಿ? ಜಿಮ್ ಆಗಲಿ ಯೋಗ ಆಗಲಿ, ಇಲ್ಲಿ ಶಾರೀರಿಕ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮತ್ತು ಶಾರೀರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಇಲ್ಲಿ ಕಾಯಕ್ಕೆ ಕಷ್ಟ ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಉದ್ದೇಶ ಏನು ನಮ್ಮದು? ಆತ್ಮ ಸಾಧನೆಗಾಗಿ, ಆತ್ಮ ಶೋಧನೆಗಾಗಿ ನೀವು ಏನು ಕಾಯಕ್ಲೇಶವನ್ನು ಕೊಡ್ತಾ ಇದ್ದೀರೋ ಅದು ತಪ. ಇಲ್ಲಿ ಶರೀರದ ಬಗ್ಗೆ ಮಮತ್ವದಿಂದ ಶರೀರದ ಶಕ್ತಿಯನ್ನು ಹೆಚ್ಚಿಸೋದಕ್ಕಾಗಿ ನೀವು ಮಾಡ್ತಾ ಇರುವಂತಹ ಯೋಗ ಇರ್ಬೋದು, ಎಕ್ಸರ್ಸೈಸ್ ಇರ್ಬೋದು, ಇವೆಲ್ಲ ಏನು ತಪ ಆಗೋದಿಲ್ಲ. ಬಟ್ ಸ್ಟಿಲ್ ಹಾಗಂತ ಮಾಡೋದು ಬಿಡಬೇಡ್ರಿ, ಮಾಡಬೇಕು. ಯಾಕೆ ಅಂತಂದರೆ ಈಗ ಮೆಡಿಕಲಿ ಸ್ಪೀಕಿಂಗ್ ಎಕ್ಸಸೈಸ್ ಎಲ್ಲ ಮಾಡಿದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಒಂದು ಟೈಮ್ನಲ್ಲಿ, ಸ್ಪೆಷಲಿ ಈ ಕೊರೋನಾ ಪೀರಿಯಡಲ್ಲಂತೂ ನಮಗೆ ರೋಗ ನಿರೋಧಕ ಶಕ್ತಿ ಬೇಕೇ ಬೇಕು. ಏಕೆಂದರೆ ಇನ್ನೂ ಅನೇಕ ಕಾಲ, ಈ ವರ್ಷನೋ ಮುಂದಿನ ವರ್ಷನೋ ಈ ವೈರಸ್ ಜೊತೆ ನಾವು ಇರಲೇಬೇಕು, ಇದು ನಿಶ್ಚಿತ. ಆಗ ಏನು ಪ್ರೊಟೆಕ್ಷನ್? ನೀವು ಮಾಸ್ಕ್ ಹಾಕ್ಕೊಳ್ಬೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಏನೇ ಇದ್ರೂ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ನೀವು ಹೆಚ್ಚಿಸ್ಕೊಳ್ಬೇಕು. ರೋಗ ಬರದಂತೆ ನಿಮ್ಮನ್ನು ನೀವು ನೋಡ್ಕೊಳ್ಬೇಕು. ಯಾಕೆ? ರೋಗ ಬಂದಾಗ ಏನಾಗುತ್ತೆ? ವಿಪರೀತವಾಗಿ ಆರ್ತರೌದ್ರ ಧ್ಯಾನ ಆಗುತ್ತೆ. ಆರ್ತರೌದ್ರ ಧ್ಯಾನ ಆಗುವಾಗ ನಮಗೆ ಧರ್ಮ ಧ್ಯಾನ ಆಗೋದಿಲ್ಲ. ಅಟ್ಲೀಸ್ಟ್ ಶರೀರ ಸರಿಯಾಗಿದ್ದರೆ ಸ್ವಲ್ಪನಾದರೂ ಸ್ವಾಧ್ಯಾಯ ಮಾಡ್ಬೋದು, ಧರ್ಮ ಧ್ಯಾನದಲ್ಲಿ ನಾವು ಇರ್ಬೋದು. ಮತ್ತು ಸಪೋಸ್ ನಾನಿದು ಹೇಳಬೇಕು ಅಂತಲೇ ಹೇಳ್ತಿದ್ದೀನಿ, ಏನೋ ಪಾಸಿಟಿವ್ ಬಂದ್ರೂ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಡಿ. ಹೆದರಿಕೆ ಜಾಸ್ತಿ ಆದಷ್ಟು ಇಮ್ಯೂನ್ ಪವರ್ ಡೌನ್ ಆಗುತ್ತೆ. ಧೈರ್ಯದಿಂದ ಎದುರಿಸಿ, ಅಯ್ಯೋ ನನಗೆ ಬಂತಲ್ಲ ಅಂತ ಹೆಚ್ಚು ಧ್ಯಾನ ಮಾಡಿದರೆ ಇನ್ನೂ ಹೆಚ್ಚು ಪಾಪ ಬಂಧವೇ ಅಥವಾ ಇನ್ನೂ ಇಮ್ಯೂನ್ ಸಿಸ್ಟಮ್ ಡೌನ್ ಆಗ್ಬೋದು. ಜನ ಇವತ್ತು ಏನೇ ಬಂದ್ರೂ, ಕಾಯಿಲೆ ಬಂದರೆ ಡಾಕ್ಟ್ರು ಬಳಿ ಹೋಗ್ತಾರೆ, ಅವರು ಕೊಟ್ಟ ಔಷಧಿ ಮಾತ್ರೆಯನ್ನು ನುಂಗುತ್ತಾರೆ. ಆದರೆ ಧರ್ಮಕ್ಕೆ ನೋವನ್ನೇ ನುಂಗುವಂತಹ ಶಕ್ತಿ ಇದೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಅರಹಂತ ಜಿನೇಶ್ವರ ಕಾಪಾಡಪ್ಪ ಅಂತ ಒಂದು ಹೇಳಿದ್ರೆ, ಮತ್ತೆ ನೀವು ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕು, ಇಲ್ಲ ಅಂತಲ್ಲ, ಎಲ್ಲ ಮಾಡಿ ಭಗವಂತನ ಮೇಲೆ, ಧರ್ಮದ ಮೇಲೆ ಭರವಸೆ ಇಟ್ಟು ಧರ್ಮ ಮಾರ್ಗದಲ್ಲಿ ನಡೆಯಿರಿ. ನಿಮಗೆ ಅಪಾರವಾದ ಒಂದು ಧೈರ್ಯ ಬರ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಯಕ್ಲೇಶವನ್ನು ಈ ಪ್ರಕಾರವಾಗಿ ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಈ ಎಲ್ಲ ಬಾಹ್ಯ ತಪ, ಅಂತರಂಗ ತಪ ಏನಿದೆ, ಪೂರ್ವ ಸಂಚಿತ ಕರ್ಮ ಮಲವನ್ನು ಸುಟ್ಟು ಬಿಟ್ಟು ಸುಡುತ್ತದೆ. ಇನ್ನು ನಾವು ಅಂತರಂಗ ತಪದ ಬಗ್ಗೆ ತಿಳಿದುಕೊಳ್ಳೋಣ. ಅಂತರಂಗ ತಪಗಳು 6: ಪ್ರಾಯಶ್ಚಿತ್ತ, ವಿನಯ, ವೈಯಾವೃತ್ತ, ಸ್ವಾಧ್ಯಾಯ, ವ್ಯುತ್ಸರ್ಗ ಮತ್ತು ಧ್ಯಾನ. ಪ್ರಾಯಶ್ಚಿತ್ತ ಅಂತಂದರೆ ಏನು ಅಂದರೆ, ಧರ್ಮಾತ್ಮರಿಂದ ಅವರಿಗೆ ಏನಾದರೂ ದೋಷ ಆಗ್ಬೋದು. ಧರ್ಮ ಮಾರ್ಗದಲ್ಲಿ ನಡೆಯುವಾಗ ಕೂಡ ಏನಾದರೂ ಆಚರಣೆಯಲ್ಲಿ ದೋಷ ಬರಬಹುದು. ಆದರೆ ಆದಷ್ಟು ಅವರು ತಮ್ಮ ವ್ರತ ಪಾಲನೆಯಲ್ಲಿ ದೋಷವಾಗದಂತೆ ನೋಡ್ಕೊಳ್ಬೇಕು ಮತ್ತು ಇತರರಿಂದಲೂ ಆಗಬಾರ್ದು. ಆ ಥರ ಅವರು ಎಚ್ಚರವಾಗಿ ನೋಡ್ಕೋತಾ ಇರಬೇಕು. ಸಪೋಸ್ ಆಯಿತು ಏನಾದರೂ ಒಂದು ದೋಷ ಆದಾಗ ಅವರು ತಮ್ಮ ಗುರುಗಳ ಬಳಿಯೋ ಅಥವಾ ಯಾರಾದರೂ ಆಗಮವನ್ನು, ಸಿದ್ಧಾಂತವನ್ನು ತಿಳಿದಂಥವರ ಬಳಿ ಹೋಗಿ ನಿವೇದನೆ ಮಾಡಿ, ನನ್ನಿಂದ ಇಂತಹ ದೋಷ ಆಗಿದೆ, ನನಗೆ ಏನಾದರೂ ಪ್ರಾಯಶ್ಚಿತ್ತ ಕೊಡಿ ಅಂತ ನಿವೇದಿಸ್ಕೊಳ್ಬೇಕು. ಕನ್ಫೆಷನ್ ಅಂತ ಹೇಳ್ಬೋದು ನಾವು. ಮತ್ತು ಅವರ ಕೊಟ್ಟ ಪ್ರಾಯಶ್ಚಿತ್ತವನ್ನು ಪಾಲಿಸಬೇಕು. ನಂತರ ಮತ್ತೆ ಎಂದೂ ಆ ತಪ್ಪು ತಮ್ಮಿಂದ ಸಂಭವಿಸದಂತೆ ನೋಡ್ಕೊಳ್ಬೇಕು. ಆ ಗುರುಗಳು ಪ್ರಾಯಶ್ಚಿತ್ತ ಕೊಟ್ಟಾಗ, ಅಯ್ಯೋ ನಾನು ಮಾಡಿದಿಷ್ಟು ತಪ್ಪಿಗೆ, ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಪ್ರಾಯಶ್ಚಿತ್ತ ಕೊಟ್ಬಿಟ್ರಲ್ಲಪ್ಪ ಅಂತ ಆಲೋಚನೆ ಮಾಡಬಾರ್ದು. ಅದು ದೋಷ ಆಗತ್ತೆ. ಆ ಒಂದು ಪ್ರಾಯಶ್ಚಿತ್ತವನ್ನು ಕೊಡುವಂತಹ ವ್ಯಕ್ತಿ, ಗುರುಗಳು, ಅವರು ಹೇಗಿರಬೇಕು ಅಂದರೆ, ಅವರು ಸಿದ್ಧಾಂತವನ್ನು ತಿಳ್ಕೊಂಡವರಾಗಿರಬೇಕು.
ಮತ್ತು ಅವರು ಕೂಡ ನಿರ್ದೋಷರಾಗಿರಬೇಕು. ಮತ್ತು ಅಪರಿಸ್ರವಿ ಅಂದರೆ ನೀವು ಹೇಳಿದ ದೋಷವನ್ನು ಬೇರೆ ಎಲ್ಲಿಯೂ ಪ್ರಕಟ ಮಾಡಬಾರ್ದು, ಅದು ಅವರಲ್ಲಿಯೇ ಉಳಿಬೇಕು. ಹೇಗೆ ಕಾದ ಗುಂಡಿನ ಮೇಲೆ ನೀರನ್ನು ಹಾಕಿದರೆ ಚೊಯ್ ಅಂತ ಎಲ್ಲ ಹೋಗೇ ಬಿಡುತ್ತೆ, ಅಲ್ಲೇನೂ ಉಳಿಯೋದಿಲ್ಲ. ಹಾಗೆ ಅವರು ನೀವು ಹೇಳಿದ ದೋಷವನ್ನು ಬೇರೆ ಎಲ್ಲಿಯೂ ಪ್ರಕಟ ಮಾಡಬಾರ್ದು. ಮತ್ತು ಅವರು ಏಕಾಂತದಲ್ಲಿರಬೇಕು, ನಿರ್ದೋಷರಾಗಿರಬೇಕು ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಹೇಗೆ ಕೆಸರಿನಿಂದ ತೊಳೆಯೋಕ್ಕಾಗತ್ತಾ? ರಕ್ತವನ್ನು ರಕ್ತದಿಂದ ತೊಳೆಯೋದಕ್ಕಾಗತ್ತಾ? ಇಲ್ಲ, ಶುದ್ಧ ಜಲದಿಂದ ಮಾತ್ರ ಅದನ್ನು ತೊಳೆಯೋದಕ್ಕಾಗತ್ತೆ. ಆದ್ದರಿಂದ ನಿರ್ದೋಷರಾದ ವ್ಯಕ್ತಿ, ನಿರ್ದೋಷರಾದ ಸಿದ್ಧಾಂತವನ್ನು ತಿಳಿದಂತಹ ಗುರುಗಳು ಮಾತ್ರ ನಮಗೆ ಪ್ರಾಯಶ್ಚಿತ್ತವನ್ನು ನೀಡಬಲ್ಲರು. ಒಂದು ವೇಳೆ ನಾವು ಯೋಚನೆ ಮಾಡ್ಬೋದು, ಅಥವಾ ಆ ಮುನಿಗಳೇ ಯೋಚನೆ ಮಾಡ್ಬೋದು, ನನಗೆ ಗೊತ್ತಾಗಿದೆ ನನ್ನ ತಪ್ಪೇನು ಅಂತ, ಸೊ ಅವ್ರ ಮುಂದೆ ಬೇರೆ ಹೋಗಿ ಯಾಕೆ ಹೇಳಬೇಕು, ನಾನೇ ಏನಾದರೂ ಪ್ರಾಯಶ್ಚಿತ್ತ ಮಾಡ್ಕೊಂಡು ಬಿಡ್ತೀನಿ, ಮುಂದೆ ಮಾಡಲ್ಲ, ಆ ಥರ ಆಲೋಚನೆ ಬರ್ಬೋದು ನಮಗೆ. ಆದರೆ ಅದು ಹಾಗಾಗಲ್ಲ. ಏಕೆಂದರೆ ಕನ್ನಡಿ ಮೇಲೆ ಒಂದು ಕಲೆ ಇದ್ದರೆ ಆ ಕಲೆಯನ್ನು ಒರೆಸಿ ನಂತರನೇ ನಾವು ನಮ್ಮನ್ನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಸರಿಯಾಗಿ. ಅದೇ ಪ್ರಕಾರ ಆ ದೋಷವು ದೂರವಾಗದಲೇ, ಪ್ರಾಯಶ್ಚಿತ್ತ ತೆಗೆದುಕೊಳ್ಳದಲೇ ನಾವು ಸಾಧನೆಯ ಮಾರ್ಗದಲ್ಲಿ, ತಪದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಪ್ರಾಯಶ್ಚಿತ್ತ ಬಹಳ ಒಂದು ಶ್ರೇಷ್ಠತರವಾದಂತಹ ತಪ ಅಂತಲೇ ಹೇಳ್ಬೋದು. ಇಲ್ಲಿ ಎಷ್ಟು ನಮ್ಮ ಅಹಂಕಾರ ಕಡಿಮೆ ಆಗ್ತಾ ಹೋಗುತ್ತೆ. ಒಬ್ಬರು ಮುಂದೆ ಹೋಗಿ ನಾನು ಇಂಥ ತಪ್ಪು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಎಷ್ಟು ಒಂದು ಭಾವನೆ ಹೇಗಿರಬೇಕು ಯೋಚನೆ ಮಾಡಿ. ಇನ್ನು ವಿದ್ಯಾರ್ಥಿಗಳು ಕೂಡ ಅಷ್ಟೇ, ವಿದ್ಯಾರ್ಥಿಗಳಾಗಲಿ ಯಾರೇ ಗೃಹಸ್ಥರು, ನಮ್ಮ ಜೀವನದಲ್ಲಿ ನಾವು ಎಷ್ಟೊಂದು ತಪ್ಪು ಮಾಡ್ತೀವಿ, ಆದರೆ ಹೋಗಿ ಸಾರಿ ಕೇಳೋದಕ್ಕೆ ನಮ್ಮ ಅಹಂಕಾರ ಅಡ್ಡ ಬರುತ್ತೆ. ಸೊ ನಮ್ಮ ಒಂದು ಮಾನ ಕಷಾಯ ಹೋಗಬೇಕು ಅಂತಂದರೆ ನಾವು ದೋಷವನ್ನು ನಿವೇದಿಸಿ ಅಲ್ಲಿ ಒಂದು ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ಬೇಕು. ಇವತ್ತಿನ ಮಕ್ಕಳಿಗೆ ಸಾರಿ ಹೇಳೋದು ಕಾಮನ್ ಆಗಿದೆ. ಸಾರಿ ಅಂತ ಹೇಳೋದು ಮತ್ತೆ ಅದನ್ನೇ ಮಾಡೋದು. ಸಾರಿ ಅಂತ ನೀವು ಒಂದ್ಸಲ ಹೇಳಿದ್ರೆ ದಟ್ ಈಸ್ ದ ಎಂಡ್. ಮತ್ತೆ ಎಂದೂ ಆ ಒಂದು ತಪ್ಪನ್ನು ಜೀವನದಲ್ಲಿ ಮಾಡಬಾರ್ದು. ಇದನ್ನು ಬರೆದಿಟ್ಕೊಳ್ಳಿ. ಇನ್ನು ವಿನಯ, ಪ್ರಾಯಶ್ಚಿತ್ತ ಆದಮೇಲೆ ಎಲ್ಲ ಸಂಕ್ಷಿಪ್ತವಾಗಿ ಇದು ಎಲ್ಲ ಒಂದು ಅಂತರಂಗ ತಪ, ಒಂದೊಂದೂ ಮಾತಾಡ್ಬೋದು ಒಂದೊಂದು ದಿನ. ವಿನಯ ತಪ, ವಿನಯದಲ್ಲಿ 5 ವಿನಯ ತಪ: ದರ್ಶನ ವಿನಯ, ಜ್ಞಾನ ವಿನಯ, ಚಾರಿತ್ರ ವಿನಯ, ತಪ ವಿನಯ ಮತ್ತು ಉಪಚಾರ ವಿನಯ. ದರ್ಶನ ವಿನಯ ಅಂದರೆ ಸಮ್ಯಕ್ ದರ್ಶನಕ್ಕೆ ನಾವು ತೋರಿಸುವಂತಹ ವಿನಯ. ಏನು ಮಾಡಬೇಕು ಅವಾಗ? ಸಮ್ಯಕ್ತ್ವಕ್ಕೆ ತಗಲುವ 8 ದೋಷಗಳಿಂದ ದೂರ ಇರುವುದು. ಅಂದರೆ ದೋಷರಹಿತವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಅಥವಾ ನಾವು ಸಾಮಾನ್ಯವಾಗಿ ಮಾಡಿಬಿಡ್ತೀವಿ ಒಂದೊಂದ್ಸಲ, ಮಿಥ್ಯಾದೃಷ್ಟಿಗಳ ಪ್ರಶಂಸೆಯನ್ನು ಮಾಡ್ತೀವಿ. ಅವರೆಷ್ಟು ದೊಡ್ಡ ತಪಸ್ವಿ, ಎಷ್ಟು ದೊಡ್ಡ ಜ್ಞಾನಿ, ಅವರ ಒಂದು ಆಶ್ರಮ ಹೀಗಿದೆ ಹಾಗಿದೆ, ಅದನ್ನು ಪ್ರಶಂಸೆ ಮಾಡಕೂಡ್ದು. ಯಾಕೆಂತಂದರೆ ಅವರು ಲೌಕಿಕ ಕೀರ್ತಿಗಾಗಿ, ಪ್ರಸಿದ್ಧಿಗಾಗಿ, ಧನಕ್ಕಾಗಿ ಅಥವಾ ಅಧಿಕಾರಕ್ಕಾಗಿಯೂ ಇವನ್ನೆಲ್ಲ ಮಾಡ್ತಾ ಇರ್ತಾರೆ ಸಾಧನೆ. ಮಿಥ್ಯಾದೃಷ್ಟಿಗಳ ಪ್ರಶಂಸೆಯನ್ನು ಮಾಡುವುದು ದರ್ಶನಕ್ಕೆ ಅವಿನಯವಾಗುತ್ತದೆ. ಆದ್ದರಿಂದ ಅದನ್ನು ಮಾಡಬಾರ್ದು. ಇನ್ನು ಜ್ಞಾನ ವಿನಯ ಅಂದರೆ ಕಷಾಯರಹಿತರಾಗಿ ಪರಮಾಗಮದ ಜ್ಞಾನವನ್ನು ಮಾಡಿಕೊಳ್ಳೋದು. ಇಲ್ಲಿ ಕಷಾಯರಹಿತರಾಗಿ ಬರೀ ಜ್ಞಾನ ಸಂಪಾದನೆ ಮಾಡಿಬಿಟ್ರೆ ನಾವು ಜ್ಞಾನ ವಿನಯ ಆಗಲ್ದಿಲ್ಲ. ನಮ್ಮಲ್ಲಿ ಎಷ್ಟು ಕಷಾಯ, ಅಲ್ಟಿಮೇಟ್ಲಿ ನಾವೆಲ್ಲ ಇದನ್ನೆಲ್ಲ ಯಾಕೆ ಮಾಡ್ತಾಯಿದ್ದೀವಿ? ಶಾಸ್ತ್ರ ಸ್ವಾಧ್ಯಾಯ ಕೂಡ ಯಾಕೆ ಮಾಡ್ತಾಯಿದ್ದೀವಿ? ನಮ್ಮ ಕಷಾಯ ಮಂದತೆಗಾಗಿ. ನಾನು ಇಷ್ಟು ಓದ್ಬಿಟ್ಟಿದ್ದೀನಿ ಅಂತ ಹೇಳಿ ನಮಗೆ ಅಹಂಕಾರ ಬಂದರೆ ಅಲ್ಲಿ ತಪ ಹೇಗಾಗುತ್ತೆ, ವಿನಯ ಹೇಗಾಗುತ್ತೆ? ಆದ್ದರಿಂದ ಹೆಚ್ಚು ತಿಳ್ಕೊಂಡಷ್ಟು ನಾವು ಹೆಚ್ಚು ವಿನಯವಂತರಾಗಿರಬೇಕು. ಮತ್ತು ಯಾವ ವೃಕ್ಷದಕ್ಕೆ ಜಾಸ್ತಿ ಫಲ ಬಿಟ್ಟಿರುತ್ತೋ ಆ ಕೊಂಬೆನೇ ಜಾಸ್ತಿ ಬಾಗಿರುತ್ತೆ. ಅದನ್ನು ನಾವು ಮನುಷ್ಯರು ಫಸ್ಟು ತಿಳ್ಕೊಳ್ಬೇಕು. ಸೊ ಇದು ಜ್ಞಾನ ವಿನಯ. ಇನ್ನು ಚಾರಿತ್ರ ವಿನಯ ಅಂತಂದರೆ ಅನುವ್ರತ, ಆದಷ್ಟು ನಮ್ಮಿಂದ ಆದಷ್ಟು ಸುಮ್ಮನೆ ಓದ್ಬಿಟ್ಟು ಕೂತ್ಕೊಳ್ಳೋದಲ್ಲ. ವಿನಯ ಹೇಗೆ ತೋರಿಸ್ತೀವಿ? ಆದಷ್ಟು ಅನುವ್ರತ, ಮಹಾವ್ರತಗಳ ಪಾಲನೆಯನ್ನು ಮಾಡಬೇಕು. ಚಾರಿತ್ರವಂತರಿಗೂ ಕೂಡ ವಿನಯವನ್ನು ನಾವು ತೋರಿಸ್ಬೇಕು. ಪಂಚಾಚಾರಗಳ ಪಾಲನೆಯನ್ನು ಮಾಡಬೇಕು. ಇನ್ನು
ತಪವಿನಯ. ತಪವಿನಯ ಕೂಡ ಅಷ್ಟೇ, ನಮ್ಮ ಶಕ್ತಿಗೆ ಅನುಸಾರವಾಗಿ. ನಮಗೆ ಶಕ್ತಿ ಇಲ್ವಾ ಮಾಡೋಕ್ಕೆ? ಇದೆ. ಒಂದು ರಾತ್ರಿ ಭೋಜನ ತ್ಯಾಗ ಮಾಡುವಂತಹ ಶಕ್ತಿ ಇಲ್ವಾ ನಮಗೆ? ಇದೆ. 108 ನೆಪ ಹೇಳ್ತೀವಿ. ನಮ್ಮ ಶಕ್ತಿಯಾನುಸಾರ ಮಾಡಬೇಕು ತಪಸ್ಸು. ಅದು ತಪಸ್ಸಿಗೆ ನಾವು ತೋರುವ ವಿನಯ. ಅಷ್ಟಮಿ ಚತುರ್ದಶಿಗಳಲ್ಲಿ ನಾವು ಉಪವಾಸ ಮಾಡ್ಬೋದಾ? ಮಾಡ್ಬೋದು. ನಮಗೆ ಶಕ್ತಿ ಇಲ್ವಾ ಅಷ್ಟು? ಏನು ಸತ್ತೇ ಹೋಗ್ತೀವಾ? ಆದ್ದರಿಂದ ನಾವು ಎಷ್ಟು ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ತಪಸ್ಸನ್ನು, ಉಪವಾಸಾದಿಗಳಲ್ಲಿ ಪ್ರವೃತ್ತರಾಗುವುದು. ಮತ್ತು ತಪಸ್ವಿಗಳ ಸೇವೆಯಲ್ಲಿ ಕೂಡ ಪ್ರವೃತ್ತರಾಗೋದು. ಯಾರು ಮಾಡ್ತಾ ಇರ್ತಾರೆ ಅವ್ರಿಗೆ ಅನುಮೋದನೆಯನ್ನು ಕೊಟ್ಟು ಸಹಕಾರವನ್ನು ಕೊಡೋದು. ಭಕ್ತಿ, ವೈಯಾವೃತ್ತಿ, ಸ್ತುತಿ ಮುಂತಾದವುಗಳನ್ನು ತಪಸ್ವಿಗಳಿಗೆ ಮಾಡೋದು. ಇದು ತಪವಿನಯ. ಇನ್ನು ಉಪಚಾರ ವಿನಯ. ಉಪಚಾರ ವಿನಯ ಅಂದರೆ ಔಪಚಾರಿಕವಾಗಿ, ಈಗ ಒಬ್ಬರು ಜ್ಞಾನಿಗಳು ಬಂದಿದ್ದಾರೆ, ಮುನಿಗಳು ಬಂದಿದ್ದಾರೆ, ಅವರನ್ನು ಮೇಲೆ ಕೂರಿಸಿ ಅವ್ರಿಗಿಂತ ಕೆಳಗೆ ನಾವು ಕೂತ್ಕೊಳ್ಳೋದು. ಇನ್ನು ನವಧಾ ಭಕ್ತಿಪೂರ್ವಕವಾಗಿ ಆಹಾರವನ್ನು ಕೊಡೋದು. ಅವರು ವಿಹಾರ ಹೊರಟಾಗ ಅವರ ಹಿಂದಿಂದೆ ಹೋಗೋದು, ಅವರಿಗೆ ಪಿಂಚಿ ಕಮಂಡಲ ಮುಂತಾದವುಗಳನ್ನು ನೀಡೋದು. ಇದೆಲ್ಲ ಉಪಚಾರ ವಿನಯ ಗೃಹಸ್ಥರಿಗೆ. ಇದು ಉಪಚಾರ ವಿನಯ ಆಗುತ್ತೆ. ಮತ್ತು ವಿನಯದ ಬಗ್ಗೆ ನಾವು ಹೇಳಬೇಕಂದ್ರೆ, ವಿನಯವು ದೊಡ್ಡ ತಪ. ವಿನಯ ತಪದಲ್ಲಿ ಕೂಡ ಬಂತು. ಮತ್ತು ವಿನಯವು ಒಂದು ದೊಡ್ಡ ಪಾಪ. ಹೇಗೆ ಅಂದರೆ, ನಾವು ಮಿಥ್ಯಾದೃಷ್ಟಿಗಳಿಗೆ, ಮಿಥ್ಯಾತ್ವಕ್ಕೆ ತೋರಿಸುವ ವಿನಯ ಒಂದು ದೊಡ್ಡ ಪಾಪ. ಇನ್ನು ವಿನಯವು ಒಂದು ಮಹಾನ್ ಪುಣ್ಯ ಪ್ರಕೃತಿಯಾಗಿದೆ ಅಂತ ಕೂಡ ಹೇಳ್ತಾರೆ. ಹೇಗೆ ಅಂತಂದರೆ, ತೀರ್ಥಂಕರ ಪ್ರಕೃತಿ ಬಂಧಕ್ಕೆ ಕಾರಣವಾಗುವ, ತೀರ್ಥಂಕರ ಪ್ರಕೃತಿ ಒಂದು ಮಹಾನ್ ಪುಣ್ಯ ಪ್ರಕೃತಿ, ಒಪ್ಕೊಳ್ತಿರ ತಾನೆ? ಅದರ ಬಂಧಕ್ಕೆ ಕಾರಣವಾಗುವ ಷೋಡಶ ಕಾರಣ ಭಾವನೆಗಳಲ್ಲಿ ವಿನಯ ಸಂಪನ್ನತ ಇದು ಎರಡನೇದು. ದರ್ಶನ ವಿಶುದ್ಧಿ, ವಿನಯ ಸಂಪನ್ನತ. ಹೀಗಾಗಿ ವಿನಯ ಸಂಪನ್ನತ ಒಂದು ಮಹಾನ್ ಪುಣ್ಯ ಪ್ರಕೃತಿ, ಪುಣ್ಯವೂ ಆಗಿದೆ ಅಂತ ನಾವು ಹೇಳ್ಬೋದು. ಇದು ವಿನಯ ತಪ. ಇನ್ನು ನಾನು ಗೃಹಸ್ಥರಿಗೆ ಹೇಳಲೇಬೇಕಾಗಿಲ್ಲ, ಎಷ್ಟೆಷ್ಟು ವಿನಯ ತೋರಿಸ್ತೀರೋ ಜೀವನದಲ್ಲಿ ಅಷ್ಟೆಷ್ಟು ಮೇಲೆ ಹೋಗ್ತೀರ. ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನು ಕಲಿಬೇಕು. ಬಿಡಪ್ಪ ನೀನೇ ದೊಡ್ಡವನು ಅಂತ ಹೇಳ್ಬಿಡಿ, ಎಷ್ಟೊಂದು ಸಂಕಷ್ಟಗಳಿಂದ ಪಾರಾಗ್ತೀರ. ಇಲ್ಲ ಸೆಟೆದು ನಿಂತರೆ, ಈಗ ಬಿರುಗಾಳಿ ಬಂದಾಗ ಯಾವುದು ಫಸ್ಟ್ ಬಿದ್ದು ಹೋಗೋದು? ದೊಡ್ಡ ದೊಡ್ಡ ಮರಗಳು, ಅದೇ ಹುಲ್ಲು ಎಲ್ಲ ಹಾಗೆ ಇರ್ತವೆ. ಚಿಕ್ಕ ಚಿಕ್ಕ ಮರಗಳು ಯಾವುದು ಬಾಗುತ್ತವೋ ಅವು ಬಿರುಗಾಳಿಗೆ ಅವು ನಾಶ ಆಗೋದಿಲ್ಲ. ಹಾಗೆ ಜೀವನದಲ್ಲಿ ಸ್ವಲ್ಪ ವಿನಯವನ್ನು ನಾವು ಅಳವಡಿಸ್ಕೊಂಡ್ರೆ ಏನಾಗುತ್ತೆ, ನಮ್ಮ ಜೀವನವೂ ಕೂಡ ಸುಗಮವಾಗಿ ಸಾಗುತ್ತೆ. ಕಷ್ಟ ಆಗ್ಬೋದು, ನಮ್ಮ ಅಹಂಕಾರ, ನಮ್ಮ ಈಗೋ ಕೇಳಲ್ಲ. ಆದ್ರೂ ಈ ವಿನಯವನ್ನು ನಾವು ಜೀವನದಲ್ಲಿ ನಾವು ರೂಢಿಸ್ಕೊಳ್ಬೇಕು. ಇನ್ನು ವೈಯಾವೃತ್ತ. ವೈಯಾವೃತ್ತ ಅಂತಂದರೆ ಸಂಯಮಿ ಪುರುಷರ ಸೇವೆಯನ್ನು ಮಾಡುವುದು ಅಂತ ಇದೆ ಡೆಫಿನೇಷನ್. ಈಗ ವೈಯಾವೃತ್ತ ಮಾಡೋರು ಯಾರು? ಶ್ರಾವಕರು. ಶ್ರಾವಕರು ಹೋಗಿ ಮುನಿಗಳಿಗೆ ವೈಯಾವೃತ್ತ ಮಾಡ್ತಿರ್ತಾರೆ. ಆದರೆ ಇಲ್ಲಿ ತಪ, ಉತ್ತಮ ತಪದಲ್ಲಿ ವೈಯಾವೃತ್ತ ಹೇಳಿದ್ದಾರೆ. ಹಾಗಾದರೆ ನಾವು ಸೇವೆ ಮಾಡಿದ್ರೆ ಅವ್ರಿಗೆ ತಪ ಆಗುತ್ತಾ? ಎಷ್ಟು ಈಸಿ ಆಗೋಯ್ತಲ್ಲ. ಯಾರ ಹತ್ರನಾದರೂ ಸೇವೆ ಮಾಡಿಸ್ಕೊಂಡು ನಮಗೆ ತಪಸ್ಸಾಯಿತು ಅಂತಂದರೆ. ಸೊ ಇಲ್ಲಿ ಉದ್ದೇಶ ಏನು? ಗೃಹಸ್ಥರು ಹೋಗಿ ಅವರಿಗೆ ವೈಯಾವೃತ್ತವನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಆ ಮುನಿಗಳಿಗೆ ಏನಾದರೂ ಶಾರೀರಿಕ ಕ್ಲೇಶ ಇರಬಹುದು. ಅವರು ವೈಯಾವೃತ್ತ ಮಾಡಿಸ್ಕೊಳ್ತಾ ಇರುವಾಗ ಆ ಶಾರೀರಿಕ ಕ್ಲೇಶವನ್ನು ಎಷ್ಟು ಮರೆತು ಆತ್ಮಧ್ಯಾನದಲ್ಲೇ ನಿರತರಾಗಿರ್ತಾರೋ ಅದು ಅವರಿಗೆ ತಪ ಆಗುತ್ತೆ. ಅಥವಾ ಇವರು ಕಾಲು ಒತ್ತೋದು, ಕೈ ಒತ್ತೋದು ಇದೆಲ್ಲ ಮಾಡುವಾಗ ಎನಿಸುತ್ತಲ್ಲ, ಆ ಥರ ಭಾವನೆ ಕೂಡ ಅವ್ರಿಗೆ ಬರಬಾರ್ದು. ಅವರು ತಮ್ಮ ಆತ್ಮಧ್ಯಾನದಲ್ಲಿ, ಧರ್ಮಶ್ರವಣದಲ್ಲಿ ಅದರಲ್ಲಿ ನಿರತರಾಗಿರಬೇಕು. ಆವಾಗ ಅದು ತಪವಾಗುತ್ತೆ. ಮತ್ತು ವೈಯಾವೃತ್ತವನ್ನು ಯಾರು ಮಾಡ್ತಾ ಇರ್ತಾರೆ ಶ್ರಾವಕರು, ಅವರಿಗೆ ಪುಣ್ಯ ಬಂಧ ಆಗುತ್ತೆ. ಆದರೆ ಈ ಪುಣ್ಯದ ಕಾರ್ಯವನ್ನು ಪಾಪದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಡಿ. ಕೆಲವರು ವೈಯಾವೃತ್ತಿ ಮಾಡುವಾಗ ಕೆಲಸಕ್ಕೆ ಬಾರದ ಮಾತನಾಡೋದು, ಯಾರ ಮೇಲಾದರೂ ಚಾಡಿ ಹೇಳೋದು, ಅಥವಾ ಸಾಂಸಾರಿಕ ವಿಷಯಗಳನ್ನು ಮುನಿಗಳ ಮುಂದೆ ಮಾತಾಡೋದು, ಇದೆಲ್ಲ ಮಾಡಿದ್ರೆ ಮಹಾನ್ ಪಾಪ ಬಂಧ ಆಗುತ್ತೆ. ಏಕೆಂದರೆ ಮುನಿಗಳು ಆದಷ್ಟು ಧರ್ಮಶ್ರವಣ, ಭಜನ ಇದರಲ್ಲಿ ತೊಡಗಿರಬೇಕು. ಅವರಿಗೆ ಅವರ ಆತ್ಮನಲ್ಲಿ ಲೀನವಾಗುವಂತಹ ನಾವು ಸನ್ನಿವೇಶವನ್ನು ಸೃಷ್ಟಿಸ್ಕೊಡ್ಬೇಕು. ಅದು ಬಿಟ್ಟು ಬೇರೆ ವ್ಯವಹಾರದ ಮಾತುಗಳನ್ನು ವೈಯಾವೃತ್ತದ ಸಮಯದಲ್ಲಿ ಆಡುವುದು ಅದು ತಪವೇ ಅಲ್ಲ. ಮುನಿಗಳಿಗೂ ತಪ ಆಗಲ್ಲ, ಗೃಹಸ್ಥರಿಗೂ ಕೂಡ ಪಾಪ ಬಂಧವೇ
ಆಗುತ್ತೆ. ಇದನ್ನು ನಾನು ಹೇಳೋದಕ್ಕೆ ಬಯಸ್ತೀನಿ. ಇನ್ನು ವಯೋವೃತ್ತದ ಬಗ್ಗೆ ಇಂದಿನ ಪೀಳಿಗೆಯವರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹೇಗೆ ಒಂದು ತಪ ಆಗುತ್ತೆ ಅವರಿಗೆ ಅಂದರೆ, ವೃದ್ಧರಾದ ತಂದೆ ತಾಯಿಗಳನ್ನು ಬಿಟ್ಟು ಪರದೇಶಕ್ಕೆ ಇವತ್ತು ಹೋಗಿ ನೆಲೆಸಿದ್ದಾರೆ. ಅವರು ಪಾಪ ಹೋಗಿರ್ಬೋದು ನೌಕರಿಗಾಗಿ, ಇಲ್ಲಿ ಇಂಡಿಯಾದಲ್ಲಿ ಏನೂ ಸಿಗಲ್ಲ ಅನ್ನೋ ಭಾವನೆ. ಏನು ಪರದೇಶದಲ್ಲಿ ಇನ್ನೇನು ಸ್ವರ್ಗ ಇದೆಯಾ? ಅಲ್ಲಿಗೆ ಹೋಗ್ತಾರೆ, ಕಾರಣಾಂತರದಿಂದ ಅವರಿಗೆ ಬರೋದಕ್ಕೆ ಆಗಲ್ಲ. ಜೀವನದ ಎಷ್ಟೊಂದು ಸಂದರ್ಭಗಳಲ್ಲಿ ಇಂಪಾರ್ಟೆಂಟ್ ಇವೆಂಟ್ಸಲ್ಲಿ ಕೂಡ ಬರೋದಕ್ಕಾಗಲ್ಲ. ಎಷ್ಟು ಖೇದಕರವಾದ ವಿಷಯ ಅಂತಂದರೆ, ನಾವು ವೃತ್ತಪತ್ರಿಕೆಗಳು ಓದ್ತಾ ಇರ್ತೀವಿ, ತಂದೆ ತಾಯಿ ಅವರ ಮರಣವಾದಾಗ ಕೂಡ ಆ ಕ್ರಿಮೇಷನನ್ನು ಸ್ಕೈಪಲ್ಲಿ ನೋಡುವಂತಹ, ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡುವಂತಹ ಮಕ್ಕಳಿದ್ದಾರೆ. ಸತ್ತಾಗ ಕೂಡ ಬರೋದಿಲ್ಲ ಅಂತಂದರೆ ಯಾಕೆ ಅಕ್ಕರೆಯಿಂದ ಇವರು ಅಷ್ಟು ಪೋಷಿಸಬೇಕು? ಅಪ್ಪ ಅಮ್ಮನ ಬಗ್ಗೆನೇ ಅಕ್ಕರೆ ಇಲ್ದವರು, ಇವರನ್ನು ಮೋಹ ಬಿಟ್ಟವರು ಅಂತ ಹೇಳ್ಬೋದು ಅಷ್ಟೇ. ಅವರು ಮಹಾನ್ ತಪಸ್ವಿಗಳು ಹೇಳ್ಬೇಕಂತಂದರೆ. ಸೊ ಈ ಒಂದು ವಯೋವೃತ್ತ, ನೀವು ವೃದ್ಧರ ಸೇವೆ ಎಷ್ಟು ಮಾಡ್ತೀರಾ, ರೋಗಿಗಳ ಸೇವೆ ಎಷ್ಟು ಮಾಡ್ತೀರಾ, ಅದು ವಯೋವೃತ್ತ ತಪ ಆಗತ್ತೆ. ಇನ್ನು ಮುನಿಗಳ ಗುರುಗಳ ಸೇವೆಯನ್ನಂತೂ ಮಾಡೇ ಮಾಡ್ತೀವಿ. ಬಟ್ ನಿಮ್ಮ ತಂದೆ ತಾಯಿಗಳನ್ನು, ಹಿರಿಯರನ್ನು, ನೊಂದವರನ್ನು ಎಲ್ಲರನ್ನೂ ನೋಡ್ಕೊಳ್ಬೇಕು. ಪ್ರಾಪಂಚಿಕವಾಗಿ ಅದು ಕೂಡ ನಮ್ಮ ಕರ್ತವ್ಯವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಸ್ವಾಧ್ಯಾಯ. ಸೊ ವಯೋವೃತ್ತ ಮಾಡುವಾಗ ಮುನಿಗಳು ಆದಷ್ಟು ಕಷಾಯಗಳಿಂದ ದೂರ ಇರುವ ಹಾಗೆ, ಶಾಂತ ಭಾವದಿಂದ ಇರುವ ಹಾಗೆ ನಾವು ಅವರ ಸೇವೆಯನ್ನು ಮಾಡಬೇಕು. ಸ್ವಾಧ್ಯಾಯ ಇದು ತುಂಬ ವಿಸ್ತಾರವಾದಂತಹ ಟಾಪಿಕ್. ಸ್ವಾಧ್ಯಾಯ ಸ್ವಲ್ಪ ಸ್ಥೂಲವಾಗಿ ಹೇಳ್ತೀನಿ. ಸ್ವಾಧ್ಯಾಯದಲ್ಲಿ ವಾಚನ, ಪೃಚ್ಛನ, ಅನುಪ್ರೇಕ್ಷ, ಆಮ್ನಾಯ ಮತ್ತು ಧರ್ಮೋಪದೇಶ, ಇವು 5. ಇವೆಲ್ಲ ಸ್ವಾಧ್ಯಾಯ. ವಾಚನ ಅಂತ ಅಂದ್ರೇನು? ಆಗಮ ಗ್ರಂಥಗಳ ನಿರ್ದೋಷವಾದಂತಹ ಪಾಠ ಮತ್ತು ಅರ್ಥ. ನಿರ್ದೋಷವಾಗಿ ಅದನ್ನು ಹೇಳಬೇಕು. ಒಂದು ಅಕ್ಷರ ಕೂಡ ಆಚೆ ಈಚೆ ಆಗಬಾರ್ದು. ಅದರ ಅರ್ಥನೇ ಬದಲಾಗ್ಬಿಡುತ್ತೆ. ಅದರ ಅರ್ಥ ಬದಲಾದರೆ ನೀವು ಅಸತ್ಯ ವಚನವನ್ನು ಆಡಿದ ಹಾಗೆ ಆ ದೋಷ ಬರುತ್ತೆ. ಅದರಿಂದ ಅದರ ಸ್ಪಷ್ಟವಾದ ಉಚ್ಚಾರಣೆ ಮತ್ತು ನಿರೂಪಣೆ ಮಾಡಬೇಕು. ಅದು ವಾಚನ. ಮತ್ತು ಪೃಚ್ಛನ ಯಾವಾಗ ಪ್ರಶ್ನೆ ಕೇಳೋದು ಯಾವಾಗ ಅಂತಂದರೆ, ಇಲ್ಲಿ ವಾಚನ ಆಗಿದೆ, ಅದರಲ್ಲಿ ಕೆಲವೊಂದು ವಿಷಯಗಳು ಸ್ಪಷ್ಟ ಆಗಿಲ್ಲ. ನಮಗೆ ಸ್ಪಷ್ಟ ಆಗಿಲ್ಲದೆ ಇರುವಾಗ ನಮಗಿಂತ ಹೆಚ್ಚು ತಿಳಿದವರ ಬಳಿ ಅದರ ಅಭ್ಯಾಸವನ್ನು ಚೆನ್ನಾಗಿ ಮಾಡಿದ್ದಾರೆ ಒಬ್ಬರು ಆ ಗ್ರಂಥನ. ಸೊ ಅಂಥವ್ರ ಹತ್ರ ಹೋಗಿ ಈ ಒಂದು ಸ್ಪಷ್ಟಪಡಿಸಿಕೊಳ್ಳೋದಕ್ಕಾಗಿ ನಾವು ಪ್ರಶ್ನೆ ಕೇಳ್ಬೋದು, ಚರ್ಚೆ ಮಾಡ್ಬೋದು. ಅಂದರೆ ಒಟ್ಟಿನಲ್ಲಿ ಅದು ಆ ಜ್ಞಾನದ ಶಿಥಿಲತೆ ಹೋಗಬೇಕು. ನಮಗೆ ಶಿಥಿಲತೆ ಹೋಗಿ ಸ್ಪಷ್ಟತೆ ಬರಬೇಕು. ಅದಕ್ಕೋಸ್ಕರವಾಗಿ ಪ್ರಶ್ನೆ ಕೇಳಬೇಕು. ಇಲ್ಲದಿದ್ದರೆ ನಾವು ಅವನಿಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅಂತ ಟೆಸ್ಟ್ ಮಾಡೋದಕ್ಕಾಗಿ ಪ್ರಶ್ನೆ ಕೇಳೋದು, ಮತ್ತು ಇವನೇನು ಉಪದೇಶ ಮಾಡ್ತಾ ಇದ್ದಾನೆ, ಇವನಿಗೇನು ಗೊತ್ತಿಲ್ಲ ಅಂತ ನಿರೂಪಣೆ ಮಾಡ್ತೀನಿ ನೋಡು ಅಂತ ಜನದ ಮುಂದೆ ಆ ಥರ ಪ್ರಶ್ನೆಗಳನ್ನು ಕೇಳೋದು, ಇದೆಲ್ಲ ಮಾಡೋದು ಸರಿಯಲ್ಲ. ನಾವು ವಿಷಯಗಳನ್ನು ಸ್ಪಷ್ಟಪಡಿಸಿಕೊಳ್ಳುವುದ ಉದ್ದೇಶಕ್ಕಾಗಿ ಮಾತ್ರ ನಾವು ಪ್ರಶ್ನೆಗಳನ್ನು ಕೇಳಬೇಕು. ಇನ್ಯಾವುದೇ ಉದ್ದೇಶ ನಮಗೆ ಇರಕೂಡ್ದು. ಇನ್ನು ಅನುಪ್ರೇಕ್ಷ ಅಂತಂದರೆ, ನಾವು ಸ್ಪಷ್ಟತೆ ಪಡಿಸಿಕೊಂಡ ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ಚಿಂತನೆ ಮಾಡಬೇಕು. ಚಿಂತನೆ ಮಾಡುವಾಗ ರಿವಿಷನ್ ಅಂತ ಅದಕ್ಕೆ ಹೇಳ್ತಾರೆ. ಚಿಂತನೆ ಮಾಡುವಾಗ ಹೊಸ ಹೊಸ ಹೊಳಹುಗಳು ನಮಗೆ ಹೊಳೆಯುತ್ತೆ, ಹೊಸ ಹೊಸ ವಿಚಾರಗಳು ಹೊಳೆಯುತ್ತೆ, ಮತ್ತು ನಾವು ಜೀವನದಲ್ಲಿ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ಹೊಳೆಯುತ್ತೆ. ಇದು ಅನುಪ್ರೇಕ್ಷಾ ಧ್ಯಾನ. ಅನುಪ್ರೇಕ್ಷಾ ಮಾಡಿದಷ್ಟು ಇನ್ನೂ ಹೆಚ್ಚು ವಿಷಯಗಳ ಸ್ಪಷ್ಟತೆ ಮನದಟ್ಟಾಗುತ್ತೆ ನಮಗೆ. ಅನುಪ್ರೇಕ್ಷ. ನಂತರ ಆಮ್ನಾಯ. ಸೊ ಅನುಪ್ರೇಕ್ಷಾ ಧ್ಯಾನ ಮಾಡುವಾಗ ಅಪಾರವಾದ ಕರ್ಮಗಳ ಸಂಹಾರ ಆಗುತ್ತೆ. ವಿ ಆರ್ ಇನ್ವೆಸ್ಟಿಂಗ್ ಅವರ್ ಟೈಮ್ ಇನ್ ಧರ್ಮ ಧ್ಯಾನ. ಸಿಂಪಲ್ ವಿಷಯನ, ಈ ಪ್ರಾಪಂಚಿಕ ವಿಷಯದಲ್ಲೇ ಮುಳುಗಿರುವಂತಹ ನಾವು ಸ್ವಲ್ಪ ಕಾಲವನ್ನು ಧರ್ಮ ಧ್ಯಾನದಲ್ಲಿ ಮಾಡಿದರೆ ಎಷ್ಟು ಕರ್ಮಗಳ ಸಂಹಾರ ಆಗುತ್ತೆ. ಅನುಪ್ರೇಕ್ಷ.
ಆಮ್ನಾಯ. ಆಮ್ನಾಯ ಅಂದರೆ ಈ ಚಿಂತನೆ ಮಾಡಿದಂತಹ ವಿಷಯಗಳನ್ನು ಮನಸ್ಸಿನಲ್ಲಿ ಧಾರಣೆ ಮಾಡುವುದು. ಅದು ಧಾರಣೆ ಆಗಬೇಕು. ನಿಮಗೆ ನಿದ್ದೆಯಲ್ಲಿ ಎಬ್ಬರಿಸಿ ಕೇಳಿದ್ರೂ ನೀವು ಆ ವಿಷಯವನ್ನು ಸ್ಪಷ್ಟವಾಗಿ ಹೇಳುವಷ್ಟಿರಬೇಕು, ಅಷ್ಟು ಧಾರಣೆ ಆಗಬೇಕು. ಆಮ್ನಾಯ. ನೀವು ಸ್ತೋತ್ರಗಳನ್ನೆಲ್ಲ ಕಂಠಪಾಠ ಕೂಡ ಮಾಡಿಬಿಡ್ಬೋದು. ಇದು ಆಮ್ನಾಯ. ನಂತರ ಧರ್ಮೋಪದೇಶಕ್ಕೆ ಹೋಗಬೇಕು. ನಮಗೆ ಸ್ಪಷ್ಟ ಇದೆ, ನಾವು ಇನ್ನೊಬ್ಬರಿಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಸಮರ್ಥರಾಗಿದ್ದೇವೆ. ಅವರು ಏನಾದರೂ ಪ್ರಶ್ನೆ ಕೇಳಿದರೂ ಕೂಡ ನಾನು ಉತ್ತರ ಹೇಳಲು ಸಮರ್ಥನಾಗಿದ್ದೇನೆ, ಅವನಿಗೆ ಅರ್ಥ ಹೇಳಬಲ್ಲವನಾಗಿದ್ದೇನೆ. ಮತ್ತು ಧರ್ಮೋಪದೇಶಕರು ಹೇಗಿರಬೇಕು ಅಂತಂದರೆ, ಅವರು ಸ್ಪಷ್ಟವಾಗಿ ಮಾತಾಡಬೇಕು. ಅವರಿಗೆ ಕನ್ಫ್ಯೂಷನ್ ಇರಬಾರ್ದು. ಅವ್ರಿಗೆ ಕನ್ಫ್ಯೂಷನ್ ಇದ್ದರೆ ಏನೋ ಗೊಯ್ಯ ಅಂದ್ಬಿಟ್ಟು ಮುಗಿಸ್ಬಿಡ್ತಾರೆ. ಅಲ್ಲಿ ಕನ್ಫ್ಯೂಷನ್ ಇದ್ದಾಗ ಬೇರೆಯವರು ಕ್ವೆಶನ್ ಕೇಳಿದ್ರೆ ಸಿಡಿಮಿಡಿ ಆಗತ್ತೆ. ಏನೇನೋ ಕ್ವೆಶನ್ ಕೇಳಬೇಡಿ ಅಂತ ಸಿಡ್ಗುಡ್ತಾರೆ. ಸೊ ನಮ್ಮಲ್ಲಿ ಸ್ಪಷ್ಟತೆ ಫಸ್ಟ್ ಇರಬೇಕು. ಸ್ಪಷ್ಟತೆ ಇದ್ದು ನಾವು ಧರ್ಮೋಪದೇಶವನ್ನು, ಅಂದರೆ ಆಗಮದ ವಿಸ್ತಾರ ತುಂಬ ಇದೆ, ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ಸಮ್ ಟಾಪಿಕ್ಸ್. ಈಗ ಒಂದು ಟಾಪಿಕ್ ನಾವು ತಿಳ್ಕೊಂಡಿದ್ದೀವಿ ಅಂತಂದರೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಡೀ ಆಗಮವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ. ಸುಮ್ಮನೆ ಒಂದು ವಾಚನ ಆಗೋದು ಕೂಡ ಕಷ್ಟ ಇದೆ ಇವತ್ತು. ಸೊ ಧರ್ಮೋಪದೇಶ ಮಾಡೋರು ಸ್ಪಷ್ಟವಾಗಿ ಮಾತಾಡಬೇಕು, ಪರಮಾಗಮದ ವಿಚಾರವನ್ನು ತಿಳಿದಿರಬೇಕು ಮತ್ತು ತ್ರಿಕಾಲಜ್ಞನಾಗಿರಬೇಕು ಅಂತಲೂ ಹೇಳ್ತಾರೆ. ಅಂದರೆ ವ್ಯವಹಾರ ನಿಶ್ಚಯ ದೃಷ್ಟಿಯಿಂದ ಆ ವಿಷಯವನ್ನು ಪ್ರತಿಪಾದಿಸಲು ಅವನಿಗೆ ಬರಬೇಕು. ಯಾಕೆಂದರೆ ಕೆಲವ್ರಿಗೆ ಅರ್ಥ ಆಗಲ್ಲ. ಆವಾಗ ವ್ಯವಹಾರದ ಉದಾಹರಣೆಗಳನ್ನು ಕೊಟ್ಟು ನಿಶ್ಚಯವನ್ನು ಅರ್ಥ ಮಾಡಿಸ್ಬೇಕಾಗತ್ತೆ. ಸೊ ಹೇಗಿದ್ರು ಆವಾಗ ಮುನಿಗಳು ವ್ಯವಹಾರ ನಿಶ್ಚಯವರಿದು ತಮ್ಮ ಆತ್ಮತತ್ವವನೆಮ್ಮಿ ನಿಜವ ಸಾಧಿಸುವ 9,000,000 ಮುನಿಗಳು ಮೂವರಿಲ್ಲೆನಲುಂಟವರಡಿಗಳಿಗೆರಗುವೆನು. ಇವತ್ತೂ 3 ಕಡಿಮೆ. 9,000,000 ಮುನಿಗಳು ಅವರು ವ್ಯವಹಾರ ಮತ್ತು ನಿಶ್ಚಯ ದೃಷ್ಟಿಯಿಂದ ಎಲ್ಲ ಧರ್ಮದ ಸಾರವನ್ನು ಅರಿತಿರುವಂಥವರಿದ್ದಾರೆ. ಅವರಿಗೆ ನಾನು ವಂದಿಸ್ತೇನೆ ಅಂತ ಮಹಾಕವಿ ರತ್ನಾಕರ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಇದು ಹೇಳುವಾಗ ಒಳ್ಳೆಯ ಶ್ರೋತೃಗಳ ಒಂದು ಅವಶ್ಯಕತೆ ಕೂಡ ಇದೆ. ಒಳ್ಳೆಯ ಶ್ರೋತೃಗಳು ಬೇಕು ನಮಗೆ. ಶ್ರೋತೃಗಳು ಬರೀ ದೋಷವನ್ನು ಕಂಡುಹಿಡಿಯೋ ಹಂಗಿರಬಾರ್ದು. ಈ ಜರಡಿ ಏನು ಮಾಡುತ್ತೆ, ಹಿಟ್ಟೆಲ್ಲ ಕೆಳಗೆ ಬಿಟ್ಟು ಕಲ್ಲೆಲ್ಲ ಮೇಲೆ ಇಟ್ಕೊಳುತ್ತೆ. ಅಂಥ ಶ್ರೋತೃಗಳು ಉಪಯೋಗ ಇಲ್ಲ. ಶ್ರೋತೃಗಳು ಮೊರದ ಹಾಗಿರ್ಬೇಕಂತೆ. ಮೊರ ಏನು, ಕೇರಿ ಎಲ್ಲ ಜೊಳ್ಳು ಪಳ್ಳು ಹಾರಿಸಿ ಕಾಳನ್ನು ಇಟ್ಕೊಳ್ಳುತ್ತೆ. ಹಾಗೆ ಅವರು ಉತ್ತಮವಾದದನ್ನು ಗ್ರಹಿಸುವ, ನಾವು ಏನು ಹೇಳಬೇಕು ಅಂತ ಇದ್ದೀವಿ ಅದನ್ನು ಗ್ರಹಿಸುವಂತಹ ಶ್ರೋತೃಗಳು ಬೇಕು. ಅವರು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಇನ್ನು ಕೆಲವು ಶ್ರೋತೃಗಳೇನೆಂದರೆ, ಹೇಗೆ ಮಣ್ಣು ನೀರು ಹುಯ್ತಾ ಇದ್ರೆ ಹಸಿಯಾಗಿ ಉಪದೇಶ ಕೇಳೋವರೆಗೂ ಚೆನ್ನಾಗಿರ್ತಾರೆ, ನಂತರ ಗಟ್ಟಿ ಆಗ್ಬಿಡ್ತಾರೆ. ಹಾಗೆ ಆ ಥರ ಶ್ರೋತೃಗಳು ಇರ್ತಾರೆ. ಆದ್ದರಿಂದ ಅವರು ಆಗಾಗ ಉಪದೇಶವನ್ನು ಕೇಳ್ತಾ ಇರಬೇಕು. ಆವಾಗ ಅವರು ಮೃದುವಾಗಿರ್ತಾರೆ. ಸೊ ಸ್ವಾಧ್ಯಾಯ. ನೆಕ್ಸ್ಟು ವ್ಯುತ್ಸರ್ಗ ಅಂತಂದರೆ ತ್ಯಾಗ. ಭೋಗೋಪಭೋಗಗಳ ಅಂತರಂಗ ಬಹಿರಂಗಗಳ ಅಂತರಂಗ ಪರಿಗ್ರಹಗಳು, ಬಹಿರಂಗ ಪರಿಗ್ರಹಗಳು ಇವೆಲ್ಲ ತ್ಯಾಗ ಆಗಬೇಕು, ಬಿಡಬೇಕು. ತಪ ಅಂತಂದರೆ ಭೋಗೋಪಭೋಗಗಳನ್ನು, ಬಾಹ್ಯ ಪರಿಗ್ರಹಗಳು ಹತ್ತಿವೆ. ಕ್ಷೇತ್ರ, ವಾಸ್ತು, ದಾಸಿ, ವಾಹನಗಳು, ಪಶುಗಳು, ಶಯನಾಸನ, ಬಂಗಾರ, ಭಂಡಾರ, ವಸ್ತ್ರ ಮುಂತಾದವುಗಳದೆಲ್ಲ ತ್ಯಾಗ ಆಗಿರುತ್ತೆ. ಆದರೆ ಅಂತರಂಗ ಪರಿಗ್ರಹಗಳು, ಮಿಥ್ಯಾತ್ವ, ಕ್ರೋಧಮಾನ ಮಾಯಾಲೋಭ, ಹಾಸ್ಯ, ರತಿ, ಅರತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುಂವೇದ, ನಪುಂಸಕವೇದ, ಅಂದರೆ 14 ಬಗೆಯ ಅಂತರಂಗ ಪರಿಗ್ರಹಗಳಿವೆ. ಇದರಲ್ಲಿ ಮಿಥ್ಯಾತ್ವ ಏನಿದೆ, ಇದೊಂದು ದೊಡ್ಡ ಪರಿಗ್ರಹ. ಮಿಥ್ಯಾತ್ವಕ್ಕಿಂತ, ಈ ಮೋಹಕ್ಕಿಂತ, ಮೋಹನೇ ಮಿಥ್ಯಾತ್ವ. ಅನಾದಿ ಕಾಲದಿಂದ ಯಾವ ಮೋಹದಲ್ಲಿ ನಾವು ಮುಳುಗಿದ್ದೀವಿ. ಬಂಧನೋ ಏವ ಬಾಹ್ಯಾಣಿಗಡೋದುಮ ಭಾರ್ಯಾಣಿಗಡೋದುಮ ದುಸ್ಸಿಂಕಲಾ ಸಮಂ ಪುತ್ತಂ ಕುಟುಂಬಂ ಜಾಳ ಸನ್ನಿಹಂ ಅಂತ ಹೇಳ್ತಾರೆ ಆಚಾರ್ಯರು.
ಈ ಬಂಧುಗಳು ಕಾರಾಗೃಹದಂತಿದ್ದಾರೆ, ನಮ್ಮನ್ನು ಅದರಲ್ಲಿ ಬಂಧಿಸ್ಬಿಟ್ಟಿದ್ದಾರೆ. ಭಾರ್ಯ, ಹೆಂಡತಿ ಹೇಗಿದ್ದಾಳೆ? ನಿಗಡೋದುಮ, ಹೆಂಡತಿ ಸಂಸಾರಕ್ಕೆ ನಮ್ಮನ್ನು ಕಟ್ಟಿ ಹಾಕುವ ಸಂಕೋಲೆಯಂತಿದ್ದಾಳೆ. ದುಸ್ಸಿಂಕಲಾ ಸಮಂ ಪುತ್ರ ನಮ್ಮ ಕೈಗಳನ್ನು ಕಟ್ಟಿ ಹಾಕ್ಬಿಟ್ಟಿದ್ದಾನೆ. ಅವನ ಮೇಲಿನ ಪ್ರೀತಿ, ಅವನ ಮೇಲಿನ ಮೋಹದಿಂದ ನಮ್ಮನ್ನು ಸಂಸಾರಕ್ಕೆ ಕಟ್ಟಿ ಹಾಕ್ಬಿಟ್ಟಿದ್ದಾನೆ. ಬೇರೆ ಯಾರಾದರೂ ತಪ್ಪು ಮಾಡಿದರೆ ಇಡೀ ಪ್ರಪಂಚಕ್ಕೆಲ್ಲ ಹೋಗಿ ಹೇಳ್ಕೊಂಡು ಬರ್ತೀವಿ. ನಮ್ಮ ಮಕ್ಕಳು ತಪ್ಪು ಮಾಡಿದರೆ ಏನು ಮಾಡೋಕ್ಕಾಗಲ್ಲ. ಆ ಮೋಹ ನಮ್ಮನ್ನು ಬಂಧಿಸ್ಬಿಟ್ಟಿದೆ. ದುಸ್ಸಿಂಖಲಾ ಸಮಂ ಕುಟುಂಬಂ ಜಾಳ ಸನ್ನಿವಂ. ಈ ಕುಟುಂಬವೇ ಮೋಸದ ಜಾಲವಾಗಿದೆ. ಆದರೂ ಕೂಡ ನಾವು ಇದರಲ್ಲೇ ಸುಖ ಅರಸ್ತಾ ಇದ್ದೀವಿ. ಇದು ಎಂತಹ ಮಿಥ್ಯಾತ್ವ! ಈ ಮಿಥ್ಯಾತ್ವ ಹೋಗದಲೇ ಸಮ್ಯಕ್ತ್ವ ಹೇಗೆ ಪ್ರಕಟ ಆಗೋದು? ಸಮ್ಯಕ್ತ್ವವಿಲ್ಲದೆ ಉತ್ತಮ ತಪ ಹೇಗಾಗೋದು? ಏಕೆಂದರೆ ಉತ್ತಮ ತಪ ಅಂತ ಹೇಳುವಾಗ ನಾವು ಸಮ್ಯಕ್ತ್ವ ಸಹಿತವಾದಂತಹ ತಪ, ಸಮ್ಯಕ್ತ್ವದಿಂದ ಕೂಡಿದ ತಪ ಅಂತ ಹೇಳಿದ್ದಾರೆ. ಅದರಿಂದ ಈ ಒಂದು ಮಿಥ್ಯಾತ್ವವನ್ನು ನಾವು ಫಸ್ಟು ಬಿಡಬೇಕು. ಇನ್ನು ಧ್ಯಾನದ ವಿಷಯಕ್ಕೆ ಬಂದರೆ, ಧ್ಯಾನ ಇಸ್ ಅ ವೆರಿ ಲಾರ್ಜ್ ಟಾಪಿಕ್. ಧ್ಯಾನದಲ್ಲಿ ಆರ್ತ ಧ್ಯಾನ, ರೌದ್ರ ಧ್ಯಾನ, ಧರ್ಮ ಧ್ಯಾನ, ಶುಕ್ಲ ಧ್ಯಾನ. ಆರ್ತ ರೌದ್ರ ಧ್ಯಾನ ಆಗೋದಕ್ಕೆ ಏನು ನಾವು ಪರಿಶ್ರಮ ಪಡಬೇಕಾಗೇ ಇಲ್ಲ, ಅದು ಯಾವಾಗಲೂ ಆಗ್ತಾನೇ ಇದೆ ನಮಗೆ. ಆದರೆ ಆರ್ತ ರೌದ್ರ ಧ್ಯಾನಗಳಿಂದ ಕೂಡಿದ ತಪವನ್ನು ಕೂಡ ಕೆಲವರು ಆಚರಿಸಿದ್ದಾರೆ. ಹೇಗೆ ಅಂತ ನೀವು ಕೇಳ್ಬೋದು. ಈಗ ಪುರಾಣಗಳಲ್ಲಿ ಕೂಡ ಕೇಳ್ತೀವಿ, ಯಾವನೋ ಒಬ್ಬ 12 ವರ್ಷ ಯಾವುದೋ ಒಂದು ಅಸ್ತ್ರದ ಪ್ರಾಪ್ತಿಗಾಗಿ ತಪಸ್ಸು ಮಾಡ್ತಾನೆ. ಭಯಂಕರವಾದ ತಪ, ಕಠಿಣವಾದ ತಪ. ಅಲ್ಲೇನು ಉದ್ದೇಶ? ಆ ಅಸ್ತ್ರ ಪ್ರಾಪ್ತಿ ಆದಮೇಲೆ ನಾನು ಇನ್ನೊಬ್ಬನ ಸಂಹರಿಸಬೇಕು. ಸೊ ಅದು ಏನಾಯಿತು? ರೌದ್ರ ಧ್ಯಾನ ಆಯಿತು. ಇನ್ನು ಇಂಥವನೇ ನನಗೆ ಪತಿಯಾಗಬೇಕು ಅಂತ ಹೇಳಿ ಪಾರ್ವತಿ ಎಷ್ಟೋ ವರ್ಷ ಕಾಲ ತಪಸ್ಸು ಮಾಡಿದ್ಲು ಶಿವನನ್ನು ಪತಿಯಾಗಿ ಪಡೆಯೋದಕ್ಕೆ. ಅಲ್ಲೇನಾಯಿತು? ಆರ್ತಧ್ಯಾನ. ಅದು ನಿಧಾನ ಇದೆ ಅಲ್ಲಿ. ಆರ್ತಧ್ಯಾನ ಯಾವುದು? ಇಷ್ಟ ವಿಯೋಗ, ಅನಿಷ್ಟ ಸಂಯೋಗ, ಪೀಡಾ ಚಿಂತನ ನಿಧಾನ. ಸೊ ನಾವು ಆರ್ತಧ್ಯಾನ, ರೌದ್ರ ಧ್ಯಾನಗಳನ್ನು ಪೋಷಿಸುವಂತಹ ತಪವನ್ನು ಮಾಡಬಾರ್ದು. ಧರ್ಮಧ್ಯಾನವನ್ನು ಈ ಕಾಲದಲ್ಲಿ ಭರತ ಕ್ಷೇತ್ರದಲ್ಲಿ ಶುಕ್ಲ ಧ್ಯಾನ ಸಾಧ್ಯ ಇಲ್ಲ. ಏಕೆಂದರೆ ಅಷ್ಟು ಕಾಲ ಮನಸ್ಸನ್ನು ಸ್ಥಿರಗೊಳಿಸುವಂತಹ ಶರೀರ ಸಂಹನನ ನಮಗೆ ಇಲ್ಲ. ಈಗ ಧರ್ಮಧ್ಯಾನ ಮಾಡೋದಕ್ಕೆ ಸಾಧ್ಯ ಇದೆ. ಆದ್ದರಿಂದ ಆದಷ್ಟು ಧರ್ಮಧ್ಯಾನದಲ್ಲಿ ನಾವು ನಿರತರಾಗಿರಬೇಕು. ಇದನ್ನು ನಾವು ಧ್ಯಾನ ಎಷ್ಟಾಗುತ್ತೆ ಅಷ್ಟು ಧ್ಯಾನವನ್ನು ಮಾಡಬೇಕು. ಎಲ್ಲ ಈ ಗೃಹಸ್ಥರು ಕೂಡ, ವಿದ್ಯಾರ್ಥಿಗಳು ಕೂಡ, ಎಲ್ಲರೂ ಅಷ್ಟೇ. ಆದಷ್ಟು ಸ್ವಲ್ಪ ಜಗತ್ತಿನ ಜಂಜಾಟಗಳಿಂದ ದೂರ ಇದ್ದು, ಯಾವುದು ಕೋರ್ಸ್ಗೆ ಹೋಗಬೇಕು ಅಂತ ಅಲ್ಲ, ನಮ್ಮ ಮನೆಯ ಒಂದು ಪ್ರಶಾಂತವಾದ ಮೂಲೆಯಲ್ಲೋ ದೇವರ ಮನೆಯಲ್ಲೋ ಕೂತ್ಕೊಂಡು ಒಳಗಣ್ಣನ್ನು ತೆರೆದು ಹೊರಗಣ್ಣನ್ನು ಮುಚ್ಚಿ ಪಂಚಪರಮೇಷ್ಠಿಗಳ ಧ್ಯಾನವನ್ನು ಮಾಡ್ತಾ ಇರಬೇಕು. ಇಲ್ಲಿ ಈ ವಿಶ್ವದಲ್ಲಿ ಅಥವಾ ನನ್ನ ಜೀವನದಲ್ಲಿ ನನಗೆ ಪ್ರಾಪ್ತಿಯಾಗುತ್ತಿರುವ ಎಲ್ಲ ಸಂಕಷ್ಟಗಳಿಗೆ ಬೇರೆ ಯಾರೂ ಕಾರಣರಲ್ಲ. ನಾನು ಅನಾದಿ ಕಾಲದಿಂದ ಸಂಚಯಿಸಿದಂತಹ ಕರ್ಮಗಳೇ ಅವು ಉದಯಕ್ಕೆ ಬರ್ತಾ ಇರೋದ್ರಿಂದನೇ ನನಗೆ ಈ ಥರದ ತೊಂದರೆಗಳು ಬರ್ತಾ ಇದ್ದಾವೆ. ಆದ್ದರಿಂದ ನನ್ನ ಮನಸ್ಸಿನ ಕ್ಲೇಶ ಸ್ವಲ್ಪ ಕಡಿಮೆ ಆಗಲಿ ಅಂತ ಭಾವನೆ ಮಾಡಬೇಕು. ಈ ಥರ ಭಾವನೆ ಮಾಡ್ತಾ ಇರುವಾಗ ನಮ್ಮ ಆರ್ತಧ್ಯಾನ, ರೌದ್ರ ಧ್ಯಾನ ಕಡಿಮೆ ಆಗುತ್ತೆ. ಅವು ಎಷ್ಟು ಕಡಿಮೆ ಆದಷ್ಟು ನಮಗೆ ಕರ್ಮಾಶ್ರವ ಕಡಿಮೆ ಆಗುತ್ತೆ. ಅವರ್ ಪ್ರಾಬ್ಲಮ್ಸ್ ವಿಲ್ ಬಿ ಸಾಲ್ವ್ಡ್. ನೀವೇ ನೋಡಿ, ಯೋಚನೆ ಮಾಡಿ. ತುಂಬ ಕ್ಲೇಶ ಮಾಡಿಕೊಂಡ್ರೆ ಅದು ಪ್ರಾಬ್ಲಮ್ ಇನ್ನೂ ಸಾಲ್ವ್ ಆಗೋದೇ ಇಲ್ಲ. ಸೊ ಡೂ ಮೆಡಿಟೇಷನ್ ಮಾಡಲೇಬೇಕು. ಸೊ ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ, ಆಲ್ ಯುವರ್ ಕನ್ಫ್ಯೂಷನ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಯು ವಿಲ್ ಗೆಟ್ ಎ ಸೊಲ್ಯೂಷನ್ ಫಾರ್ ಯುವರ್ ಪ್ರಾಬ್ಲಮ್. ಆದ್ದರಿಂದ ಮೆಡಿಟೇಷನ್ ಮಾಡಬೇಕು. ಇನ್ನು ನಾನು ಇವತ್ತು ಎಲ್ಲ ಬಾಹ್ಯ ತಪ, ಅಂತರಂಗ ತಪ ಎಲ್ಲ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀನಿ. ಈ ಒಂದು ಸಮಯದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಬೇಕಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಅಂದರೆ ಬರೀ ಶಾಲಾ ಕಾಲೇಜಲ್ಲಿ ಓದ್ತಾ ಇರೋರು ಅಂತ ಅಲ್ಲ. ಈವನ್
ವಿದ್ಯಾರ್ಜನೆ ಮಾಡ್ತಾ ಇರೋರು, ಯಾವುದೇ ಜ್ಞಾನವನ್ನು ಸಂಪಾದಿಸ್ತಾ ಇರೋರು ಎಲ್ಲರೂ ವಿದ್ಯಾರ್ಥಿಗಳು. 3 Pಗಳನ್ನು ನೆನಪಲ್ಲಿಟ್ಕೊಳ್ಳಿ. ಏನೇನು ಅಂದರೆ ಪಾರ್ಟಿಸಿಪೇಷನ್, ಪರ್ಸಿವಿಯರೆನ್ಸ್ ಆ್ಯಂಡ್ ಪೇಷನ್ಸ್. ಯಾವುದೇ ಸಾಧನೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ನಾವು ಸಾಧನೆ ಫಲ ಸಿಗುತ್ತೆ ಅಂತ ಏನಿಲ್ಲ. ಸೊ ನಮಗೇನು ಫಲ ಸಿಗಲಿಲ್ಲ ಅಂತಂದರೆ ಪರ್ಸಿವಿಯರ್ ಮಾಡಬೇಕು, ಅಲ್ಲಿಗೆ ಬಿಟ್ಬಿಡಬಾರ್ದು. ಪರ್ಸಿವಿಯರೆನ್ಸ್, ಮತ್ತೆ ಮತ್ತೆ ಮರಳಿ ಯತ್ನವ ಮಾಡು, ಅದು ಕೂಡ ಒಂದು ತಪಸ್ಸೆ. ಮತ್ತೆ ಮತ್ತೆ ಮರಳಿ ಯತ್ನ ಮಾಡಿದ್ರೂ ಕೂಡ ಫಲ ಸಿಗದೆ ಇರ್ಬೋದು ಒಂದೊಂದು ಸಲ. ಆವಾಗ ತಾಳ್ಮೆ ಇರಬೇಕು ಫಲ ಸಿಗೋವರೆಗೆ. ಪೇಷನ್ಸ್, ತಾಳ್ಮೆ ಏನಿದೆ ಅದು ಒಂದು ದೊಡ್ಡ ತಪಸ್ಸು. ನಮಗೆ ಜೀವನದಲ್ಲಿ ನಾವು ಚೆನ್ನಾಗಿರಬೇಕು ಅಂತಂದರೆ ಈ ತಾಳ್ಮೆ ಅನ್ನೋದು ಒಂದು ದೊಡ್ಡ ತಪಸ್ಸು. ಧೀರೆ ಧೀರೆ ರೇ ಮನ, ಧೀರೆ ಸಬ್ ಕುಚ್ ಹೋಯ್, ಮಾಲಿ ಸಿಂಚೆ ಸೌಘಡ, ಋತು ಆಯೆ ಫಲ ಹೋಯ್ ಅಂತ ಸಂತ ಕಬೀರ ಹೇಳಿದ್ದಾನೆ. ಮನಸ್ಸೇ ನಿಧಾನಿಸು. ಒಬ್ಬ ಮಾಲಿ ಮಾವಿನ ಗಿಡವನ್ನು ನೆಟ್ಟು 100 ಕೊಡ ನೀರನ್ನು ಒಂದೇ ಸಲಕ್ಕೆ ಸುರಿದುಬಿಟ್ರೆ ಅದು ಓವರ್ನೈಟ್ ಹಣ್ಣನ್ನು ಬಿಡೋದಿಲ್ಲ, ಕಾಯಬೇಕಾಗತ್ತೆ. ಹಾಗೆಯೇ ನೀನು ಸಾಧನೆ ಮಾಡಿದೆ ಅಂತಂದರೆ ತಕ್ಷಣ ಫಲ ಸಿಗೋದಿಲ್ಲ. ಆದ್ದರಿಂದ ತಾಳ್ಮೆ ಇರಬೇಕು. ತಾಳ್ಮೆ ಕೂಡ ಒಂದು ದೊಡ್ಡ ತಪಸ್ಸು. ನೀವು ಸಾಧಾರಣ ಗಾದೆ ಮಾತಲ್ಲೂ ಕೇಳಿರ್ಬೋದು, ತಾಳಿದವನು ಬಾಳಿಯಾನು, ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿ ತುಂಬ ತಾಳ್ಮೆ ಲೇಸು ಅಂತ. ನೀವೆಷ್ಟೇ ಸಾಧಕರಾಗಿರ್ಬೋದು, ಜ್ಞಾನಿಗಳಾಗಿರ್ಬೋದು, ತಾಳ್ಮೆ ಇಲ್ಲದೆ ಇದ್ದರೆ, ಇವತ್ತು ವಿದ್ಯಾರ್ಥಿಗಳು ಏನೋ ಅವರ ಸಾಧನೆಗೆ ತಕ್ಕ ಪರಿಶ್ರಮ, ತಕ್ಕ ಒಂದು ಫಲ ಸಿಕ್ಕಿಲ್ಲ ಅಂತ ಸೂಸೈಡ್ ಮಾಡ್ಕೊಳ್ಳೋದು, ಅಥವಾ ಕೋಪದಿಂದ ಇನ್ನೊಬ್ಬರನ್ನ ಮರ್ಡರ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ದೀವಿ. ಸೊ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಈ ತಾಳ್ಮೆ, ಈ ಸಾಧನೆ ಇದು ಬಹಳ ಮುಖ್ಯವಾಗುತ್ತೆ. ತಾಳ್ಮೆಯನ್ನು ಜೀವನದಲ್ಲಿ ನಾವು ರೂಢಿಸ್ಕೊಳ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹೇಗೆ ಟಾಲರೆನ್ಸ್ ಆ್ಯಂಡ್ ಆಕ್ಸೆಪ್ಟೆನ್ಸ್ ಎರಡು. ನಿಮ್ಮ ಜೀವನದಲ್ಲಿ ಏನೋ ಆಗೋಗ್ಬಿಟ್ಟಿದೆ, ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಇನ್ನೇನು ವಿಧಿ ಇಲ್ಲ ಅಂದರೆ ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದನ್ನು, ಆ ಮನೋಧಾರ್ಢ್ಯವನ್ನು ನಾವು ಡೆವಲಪ್ ಮಾಡ್ಕೊಳ್ಬೇಕು ಅಂತಂದರೆ ಚಿಕ್ಕ ಚಿಕ್ಕ ವ್ರತ ನಿಯಮಗಳನ್ನು ಜೀವನದಲ್ಲಿ, ಆಗಲೇ ಹೇಳಿದ್ನಲ್ಲ ಹೇಗೆ ಫಾಲೋ ಮಾಡಬೇಕು ಅಂತ, ಅದನ್ನೆಲ್ಲ ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಆಗ ಹೆಚ್ಚಿನ ಆತ್ಮವಿಶ್ವಾಸದಿಂದ ನಾವು ಜೀವನವನ್ನು ಎದುರಿಸ್ಬೋದು. ಈಗಿನ ಚಿಕ್ಕ ವಯಸ್ಸಿನವ್ರಿಗೆ ಹೇಳ್ತಿದ್ದೀವಿ, ಯಾಕೆಂದರೆ ಏನಾದರೂ ಒಂದು ಆಗಿಲ್ಲ ಅಂದರೆ ಡಿಪ್ರೆಷನ್ಗೆ ಹೋಗ್ಬಿಡೋದು. ಇವತ್ತು ಕೌನ್ಸಿಲರ್ಸು, ಸೈಕಾಲಜಿಸ್ಟು ಎಷ್ಟು ದುಡಿಮೆ ಇದೆ ಅಂದರೆ ಬರೀ ಡಿಪ್ರೆಷನ್ನಿಂದ ಅವರ ಬಳಿ ಹೋಗೋರು ಜಾಸ್ತಿ ಇದ್ದಾರೆ. ಧರ್ಮ ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಧರ್ಮ ಮಾರ್ಗದಲ್ಲಿ ನಡೆಯಿರಿ. ನಿಮ್ಮ ಜೀವನದ ಬುನಾದಿ ಧರ್ಮವೇ ಆಗಿರಲಿ. ಧರ್ಮವನ್ನು ಸದಾ ಪಾಲನೆ ನಾವು ಮಾಡಬೇಕು. ಮತ್ತೆ ಕೆಲವರು ವಿದ್ಯಾರ್ಥಿಗಳು ಹೇಳ್ತಾರೆ, ಅವ್ರಿಗೆ ಅದೃಷ್ಟ ಇದೆ, ನಮ್ಗೆ ಅದೃಷ್ಟ ಇಲ್ಲ, ನಮಗೇನು ಸಿಗ್ತಾ ಇಲ್ಲ. ಹಾಗಲ್ಲ ಅದು. ಅದೃಷ್ಟವು ಲಿಫ್ಟ್ ಇದ್ದಂತೆ, ಪರಿಶ್ರಮವು ಮೆಟ್ಟಿಲುಗಳಂತೆ. ಲಿಫ್ಟ್ ಎಂದಾದರೊಮ್ಮೆ ಕೈ ಕೊಡಬಹುದು, ಆದರೆ ಪರಿಶ್ರಮವು ತಪ್ಪದೇ ನಿಮ್ಮನ್ನು ಮೇಲಕ್ಕೊಯ್ಯುವುದು. ಅದನ್ನು ಜ್ಞಾಪಕ ಇಟ್ಕೊಳ್ಳಿ. ನೀವು ಸದಾ ಹಾರ್ಡ್ ವರ್ಕ್ ಮಾಡಿ, ಪರ್ಸಿವಿಯರ್ ಮಾಡಿ, ಪೇಷನ್ಸಿಂದ ಇದ್ದರೆ ನೀವು ಜೀವನದಲ್ಲಿ ಉನ್ನತಿಯ ಮಾರ್ಗಕ್ಕೆ ಹೋಗ್ತೀರಾ. ಲಕ್ ಅಂದರೆ ಏನು? ಲಕ್ ಈಸ್ ನಥಿಂಗ್ ಬಟ್ ಪ್ರಿಪರೇಷನ್ ಮೀಟಿಂಗ್ ಆಪರ್ಚುನಿಟಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಆಪರ್ಚುನಿಟಿ ಸಿಕ್ತು, ಆದರೆ ಅವಾಗ ನಿಮ್ಮ ಪ್ರಿಪ್ರೇಷನ್ ಇಲ್ಲ ಅಂತಂದರೆ ಹೇಗೆ ಅದನ್ನು ನೀವು ಉಪಯೋಗಿಸ್ಕೊಳಕ್ಕಾಗತ್ತೆ? ಆದ್ದರಿಂದ ಸದಾ ಸಾಧನೆಯ ಮಾರ್ಗದಲ್ಲಿ ಇರಿ, ಸದಾ ತಪಸ್ಸನ್ನು ಮಾಡ್ತಾ ಇರಿ, ಸಾಧನೆ ಎಂಬ ತಪಸ್ಸನ್ನು. ಆಗ ನಿಮಗೆ ಆಪರ್ಚುನಿಟಿ ಸಿಕ್ಕಾಗ ನಿಮ್ಮ ಒಂದು ಫಲ ಸಿಕ್ಕುತ್ತೆ, ನಿಮ್ಮ ಪ್ರತಿಭೆ ಹೊರಗೆ ಬರುತ್ತೆ, ನೀವು ಇನ್ನೂ ಉನ್ನತಿಗೆ ಹೋಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಒಂದು ಜಸ್ಟು ಇವರು ಎಲ್ಲ ಈಗಿನವರು ಕಂಪ್ಯೂಟರ್ ಭಾಷೆಯಲ್ಲಿ ಅವರಿಗೆ ತಪ ಅಂದರೆ ಏನು ಅಂತ ಒಂದು ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಕೆಂದರೆ ನಿಜಾತ್ಮನ ಅಟ್ಯಾಚ್ಮೆಂಟ್, ಹಾಕು ಕಷಾಯಗಳಿಗೆ ಆ್ಯಂಟಿವೈರಸ್, ಡಿಲೀಟ್ ಮಾಡು ಕರ್ಮಗಳ ಫೈಲು, ಸ್ಟೋರ್ ಮಾಡು ದಶಧರ್ಮಗಳ,
ಸ್ಟೋರ್ ಮಾಡು ದಶಧರ್ಮಗಳ. ತಪದಿ ದೇಹದ ಕೀಬೋರ್ಡ್ ಕುಟ್ಟು ದೊರಕುವುದಾಗ ನಿಜಾತ್ಮನ ವೆಬ್ಸೈಟು. ನನಗೆ ಗೊತ್ತಿದೆ, ಇವತ್ತು ಈ 21ನೇ ಶತಮಾನ ಏನಿದೆ ಇದು ವೇಗದ, ಆವೇಗದ, ಉದ್ವೇಗದ ಯುಗ. ಜನ ಎಲ್ಲ ಒಂದು ಸ್ಪರ್ಧಾತ್ಮಕ ಮನೋಭಾವದಿಂದ ಹಣ, ಅಧಿಕಾರ, ಕೀರ್ತಿಯ ಹಿಂದೆ ಹುಚ್ಚು ಕುದುರೆಗಳಂತೆ ಓಡ್ತಾ ತಮ್ಮ ಒಂದು ಮನೋಸ್ಥಿಮಿತವನ್ನೇ ಕಳೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ನಮಗೆ ಜೀವನದಲ್ಲಿ ವಿಜ್ಞಾನನೂ ಬೇಕು, ಧರ್ಮನೂ ಬೇಕು. ವಿಜ್ಞಾನ ನಮ್ಮ ಜೀವನದಲ್ಲಿ ವೇಗವನ್ನು ನೀಡಿದರೆ ಧರ್ಮ ದಾರಿಯನ್ನು ತೋರಿಸುತ್ತೆ. ಆದ್ದರಿಂದ ವಿಜ್ಞಾನದ ಬೆನ್ನ ಮೇಲೆ ಧರ್ಮ ಕುಳಿತು ದಾರಿ ತೋರಿಸಿದರೇನೆ ನಾವು ಒಂದು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಇವತ್ತು ಲಾಕ್ಡೌನ್ ಪೀರಿಯಡ್ನಲ್ಲಿ ನಾವು ಈ ಧರ್ಮದ ಉಪನ್ಯಾಸವನ್ನು, ಈಗ ಎಷ್ಟೊಂದು ಕ್ಲಾಸಸ್ ನಡೀತಾ ಇದೆ, ಧರ್ಮದ ಕ್ಲಾಸಸ್ಸು. ಈ ಒಂದು ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನಾವು ಪರಸ್ಪರ ಮೀಟ್ ಮಾಡೋದಕ್ಕೆ ಆಯಿತು, ಪರಸ್ಪರ ಚರ್ಚೆ ಮಾಡೋದಕ್ಕೆ ಆಯಿತು. ಆದ್ದರಿಂದ ವಿಜ್ಞಾನ ಧರ್ಮ ಸಾಧನೆಯನ್ನೇ ನಾವು ಮಾಡಬೇಕಾಗಿದೆ. ಸೊ ಒಟ್ಟಾರೆ ನಾವು ಧರ್ಮ ಸಾಧನೆಗೆ ನಮ್ಮ ಜೀವನವನ್ನು ಮುಡಿಪಾಗಿಟ್ಟು ಯಾವ್ಯಾವುದರ ಮೂಲಕ ವಿ ಕ್ಯಾನ್ ಯೂಸ್ ಎನಿ ಟೂಲ್ಸ್ ಉಪಯೋಗಿಸ್ಕೊಂಡು ನಾವು ಈ ಒಂದು ಧರ್ಮ ಸಾಧನೆಯನ್ನು ಮಾಡೋಣ ಅಂತ ಹೇಳ್ತಾ, ಇವತ್ತು ಏನು ಈ ಕರ್ನಾಟಕದ ಜೈನರು ಈ ಗಣದಿಂದ ನಾನು ಇವತ್ತು ಫೇಸ್ಬುಕ್ಕಲ್ಲಿ ಲೈವ್ ಬಂದು ನನ್ನ ವಿಚಾರಗಳನ್ನು ಮತ್ತು ಉತ್ತಮ ತಪದ ಬಗ್ಗೆ ನಾನು ತಿಳಿದುಕೊಂಡಂತಹ ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಸಾಧ್ಯ ಆಯಿತು. ಮತ್ತು ನಿಮ್ಮಲ್ಲಿ ಎಷ್ಟು ತಾಳ್ಮೆ ಇದೆ ಅಂತಂದರೆ, ನೀವೆಲ್ಲ ಉತ್ತಮ ಶ್ರೋತೃಗಳು. ಇಷ್ಟು ಹೊತ್ತು ಕೂಡ ನೀವು ಈ ಒಂದು ನಾನು ಮಾತಾಡಿದ್ದನ್ನು ಕೇಳಿಸ್ಕೊಂಡಿದ್ದೀರಾ. ತಮಗೆಲ್ಲ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಯದರ್ಥ ಮಾತ್ರ ಪದವಾಕ್ಯಹೀನಂ ಮಯಾ ಪ್ರಮಾದಾದ್ಯದಿ ಕಿಂಚನೋಕ್ತಂ ತನ್ಮೇ ಕ್ಷಮಿತ್ವಾ ವಿದಧಾತು ದೇವಿ ಸರಸ್ವತಿ ಕೇವಲ ಬೋಧಲಬ್ಧಿ. ಈ ನಾನು ವಿಷಯವನ್ನು ಮಂಡಿಸುವಾಗ ನನ್ನಿಂದ ಪದ, ವಾಕ್ಯ, ಭಾವಗಳಲ್ಲಿ ಏನಾದರೂ ತಪ್ಪು ಸಂಭವಿಸಿದ್ದರೆ ಆ ಮಾತೆ ಶ್ರುತದೇವಿ ನನ್ನನ್ನು ಕ್ಷಮಿಸಲಿ. ನನಗೆ ಮತ್ತು ನಿಮ್ಮೆಲ್ಲರಿಗೂ ಆ ಅಮೋಘವಾದ ಕೇವಲ ಜ್ಞಾನ ಪ್ರಾಪ್ತವಾಗಲಿ. ಆ ಕೇವಲ ಜ್ಞಾನವನ್ನು ಪ್ರಾಪ್ತಪಡಿಸಿಕೊಳ್ಳಲು ನಾವು ಒಂದು ಶ್ರೇಷ್ಠವಾದ ತಪವನ್ನು, ಉತ್ತಮ ತಪವನ್ನು ಮಾಡುವಂತಹ ಸಾಧಕರಾಗೋಣ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಎಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕರ್ಮ ಕರ್ದಮದೊಳಗದ್ದಿದವರನೆತ್ತಿ ಧರ್ಮವಾರಿಯ ಮೀಯಲೆರೆದು ನಿರ್ಮಲ ಮಾಡುವ ಕರುಣಾಳು ನೀನಲ್ಲ, ಧಾರ್ಮತ್ತೆ ಲೋಕದೊಳುಂಟು. 8 ಕರ್ಮಗಳೆಂಬ ಸರ್ಪಗಳೆಂಟರ ಗಂಟಲೊಳಿರ್ದ ಜೀವರಿಗೆ ಸಂತತಿಯನು ಪರಿದಿಟ್ಟು ಮುಕ್ತಿಯ ನೀವ ರುಂಟೆ ನೀವಲ್ಲದೆ ಸ್ವಾಮಿ. ಜಯ ಜಯ ತ್ರಿಭುವನಾರಾಧ್ಯನೆ ಲೋಕಕ್ಕೆ, ಜಯ ಜಯ ನೀನೇ ಆಧಾರ. ಜಯ ಜಯ ಸಕಲ ಸುಖಾಂಬುಧಿ ಚಂದ್ರನೆ, ಜಯ ಜಯ ಗುಣಕ್ಕೆ ನಿಧಾನ. ಜಯ ಜಯ ಸಮವಸರಣದಧಿನಾಥನೆ, ಜಯ ಜಯ ಮೋಕ್ಷವಲ್ಲಭನೆ. ಜಯ ಜಯ ಕರ್ಮ ಕಲಂಕ ವಿಮುಕ್ತನೆ, ಜಯ ಜಯವೆಂದು ನುತಿಪೆನು.
ಸೇವ್ ಹೇಗೆ ಮಾಡೋದು ಕೇಳಿ. ಇದು ಅಲ್ಲ, ನೀವು ಮಾಡೋಕ್ಕಾಗಲ್ವಾ? ಹೆಂಗೆ ಪಬ್ಲಿಕ್ಕು? ಫಿನಿಶ್ ಅಂತ ಇದೆ, ಫಿನಿಶ್ ಕೊಟ್ಟು ಸೇವ್ ಮಾಡೋದು.